ಎಲ್ಲರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಜೊತೆ ಇರೋಂಥ ವ್ಯಕ್ತಿ ಅಥವಾ ಮಹಿಳೆ ಯಾರು ಅಂತಂದರೆ ಒಂದು ರೈತ ಮಹಿಳೆ. ಈಗಾಗಲೇ ನೋಡ್ತಾ ಇರ್ಬೋದು, ಬಿಡದಿ ಟೌನ್ಶಿಪ್ಪಲ್ಲಿ ಒಂದು ಉಗ್ರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂದರೆ ರೈತರು ತಮ್ಮ ಜಮೀನನ್ನ ಉಳಿಸ್ಕೊಳ್ಳೋದಕ್ಕೆ, ಅವ್ರ ಜಮೀನು ಉಳಿಸ್ಕೊಳ್ಳೋಕ್ಕೆ ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿಲಿದ್ದಾರೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಾಂಭವಿ ಮೇಡಮ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ ಸರ್. ಮೇಡಮ್, ಇವಾಗ ರಾಜಕಾರಣಿಗಳು ಹೇಳ್ತಾ ಇರೋ ವಿಷಯ ಏನು ಅಂತಂದರೆ, ಬಿಡದಿ ಮುಂದುವರೆದಿಲ್ಲ, ಬಿಡದಿನ ಟೌನ್ಶಿಪ್ ಮಾಡಿದ್ರೆ ಅಲ್ಲಿನ ಯುವಕರಿಗೆ ಅಥವಾ ಹಲವಾರು ಉದ್ಯೋಗ ಸೃಷ್ಟಿಯಾಗುತ್ತೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಬಿಡದಿ ರೈತರು, ನಿಜವಾದ ರೈತರು ನಮಗೆ ಭೂಮಿ ಕೊಡೋಕ್ಕೆ ರೆಡಿ ಇದ್ದಾರೆ. ಸುಮ್ಮನೆ ಬೇಕಾಬಿಟ್ಟು ರಾಜಕೀಯ ಪಿತೂರಿಯನ್ನು ಮಾಡಿಕೊಂಡು ನಮಗೆ ಜಾಗಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಸರ್, ನೀವು ಕೇಳಿದ ಕ್ವಶನ್ ತುಂಬ ಜನ ಇದನ್ನೆಲ್ಲ ನಾವು ನೋಡಿದ್ದೀವಿ ಟಿ ವಿಯಲ್ಲಿ ಎಲ್ಲ. ಈ ಕ್ವಶನಿಗೆ ಬಂದು ಈಗ ಡೆವಲಪ್ಮೆಂಟ್, ನೀವು ಹೇಳೋದನ್ನ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಏನೇನು ಈಗ ಡೆವಲಪ್ಮೆಂಟ್ ಇಲ್ಲ ಅನ್ನೋ ಊರನ್ನ ಅಕ್ವೈರ್ ಮಾಡ್ಕೊಳ್ಳಿ, ನಮ್ಮ ಅಭಿವೃದ್ಧಿ ಬೇಕು. ನಾವು ಅಭಿವೃದ್ಧಿಗೆ ಯಾವತ್ತೂ ಮಾಡಬೇಡಿ ಅಂತ ಯಾವತ್ತೂ ಹೇಳಲ್ಲ, ಕಂಪಲ್ಸರಿ ಬೇಕೇ ಬೇಕು ಅಭಿವೃದ್ಧಿ. ಬಟ್ ನಮಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಡೆವಲಪ್ಮೆಂಟ್ ಅಂತ ಬಂದರೆ ಒಂದು ಊರಿಗೆ ಮೂಲಭೂತ ಸೌಕರ್ಯಗಳು ಬೇಕು. ಆ ಸೌಕರ್ಯಗಳು ಎಲ್ಲನೂ ಹೆಚ್ಚಾಗೇ ಇದೆ. ನಮಗೆ ರೋಡ್ ಫೆಸಿಲಿಟಿ ಇದೆ, ನಮಗೆ ಎಜುಕೇಷನಿಗೆ ಬಂದರೆ ನಮಗೆ ಸ್ಕೂಲ್ ಫೆಸಿಲಿಟಿ, ಸ್ಕೂಲ್ಗಳಿದೆ, ಕಾಲೇಜ್ಗಳಿದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ ನಮಗೆ, ಮತ್ತು ಪಾಲಿಟೆಕ್ನಿಕ್ ಕಾಲೇಜ್ಗಳಿದೆ. ಎಲ್ಲ ನಮ್ಮ ಸರೌಂಡಿಂಗ್ಸಲ್ಲೇ ಇದೆ. ವಿತಿನ್ 5 ಕಿಲೋಮೀಟರ್ಸ್ ಎಲ್ಲ ಸಿಗುತ್ತೆ. ಮತ್ತು ರೋಡ್ ಬಂದರೆ ಸ್ಟೇಟ್ ಹೈವೇ ಕನೆಕ್ಟ್ ಆಗ್ತೀವಿ, ನಾವು ನ್ಯಾಷನಲ್ ಹೈವೇ ಕನೆಕ್ಟ್ ಆಗ್ತೀವಿ. ನನ್ನೂರು, ಪರ್ಟಿಕ್ಯುಲರ್ಲಿ ನನ್ನೂರು ಬಂದು ಒಂದು ಕಡೆ 2 ಕಿಲೋಮೀಟರ್ಸ್ ಬಂದರೆ ನಾನು ಕನಕಪುರ ರೋಡ್ ಟಚ್ ಆಗ್ತೀನಿ. ಇನ್ನೊಂದು ಕಡೆ 3 ಕಿಲೋಮೀಟರ್ಸ್ ಬಂದರೆ ಬಿಡದಿ ಹಾರೋಳಿ ರೋಡ್ ಕನೆಕ್ಟ್ ಆಗ್ತೀವಿ ನಾವು. ಮತ್ತೆ ಅಲ್ಲಿಂದ ಒಂದು 8 ಕಿಲೋಮೀಟರ್ಸ್ ಬಂದರೆ ಮೈಸೂರು ರೋಡ್ ಕನೆಕ್ಟ್ ಆಗ್ತೀವಿ. ಇದು ಡೆವಲಪ್ಮೆಂಟ್ ಅಲ್ವಾ? ಇದು ಡೆವಲಪ್ಮೆಂಟ್ ಮೈನ್ ಫೆಸಿಲಿಟೀಸ್ ಹೇಳ್ತಾ ಹೋದ್ರೆ ಇದು ರೋಡ್ ಫೆಸಿಲಿಟಿ. ನೆಕ್ಸ್ಟ್ ಬಂದು ಸ್ಕೂಲ್ಸ್, ಎಜುಕೇಷನಿಗೆ ಸಂಬಂಧ ಬಂದರೆ ತುಂಬ ಪ್ರೈವೇಟ್ ಸ್ಕೂಲ್ಸ್ಗಳ ಇದೆ. ನೀವು ಕೇಳ್ಬೋದು, ತುಂಬ ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ. ವಾಗ್ದೇವಿ ಸ್ಕೂಲ್ಸ್ ಇದೆ, ಆದರ್ಶ ಸ್ಕೂಲ್ಸ್ ಇದೆ, ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಇದೆಲ್ಲ ನಮ್ಮ ಸರೌಂಡಿಂಗ್ಸ್ ಎಲ್ಲ ಇದೆ. ನಮ್ಮ ಮಕ್ಕಳೆಲ್ಲ ಅಲ್ಲಿಗೆ ಹೋಗ್ತಾ ಇರೋದು, ನಮ್ಮ ಸರೌಂಡಿಂಗ್ಸ್ ಮಕ್ಕಳೆಲ್ಲ ಅಲ್ಲಿಗೆ ಹೋಗ್ತಾ ಇರೋದು. ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮತ್ತು ಡಿಗ್ರಿ ಕಾಲೇಜ್ಗಳು ಕೂಡ ಇದೆ, PU ಕಾಲೇಜ್ ಎಲ್ಲ ಇದೆ. ಇದು ಎಜುಕೇಷನಿಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಏನು ಹಾಸ್ಪಿಟಲ್, ನೆಕ್ಸ್ಟ್ ಬರೋದೇ ಹಾಸ್ಪಿಟಲ್. ಮೂಲಭೂತ ಸೌಕರ್ಯದಲ್ಲಿ ಹಾಸ್ಪಿಟಲ್ ಕೂಡ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್, ಜನರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ ನಮಗೆ. ನೆಕ್ಸ್ಟ್ ಹಾಗೇನೆ ಆಯುರ್ವೇದ ಹಾಸ್ಪಿಟಲ್ಲು ಇದೆ, ವೆಟರ್ನರಿ ಹಾಸ್ಪಿಟಲ್ ಇದೆ. ಇದಕ್ಕೂ ಮೀರಿ ಇನ್ಯಾವ ಹಾಸ್ಪಿಟಲ್ಸ್ನು ಹಳ್ಳಿ ಹೋಬಳಿ ಲೆವೆಲಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹಾಸ್ಪಿಟಲ್ಸ್ ಇದೆ. ಇರೋ ಹಾಸ್ಪಿಟಲ್ಸ್ಗೆ ಡಾಕ್ಟರ್ನ ನೀವು ರೆಕ್ರೂಟ್ ಮಾಡಿ. ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ ಅಷ್ಟು ಡಿಪಾರ್ಟ್ಮೆಂಟ್ಸ್ನ, ಈಗ ನಮ್ದು ಏನು ಹಾಸ್ಪಿಟಲ್ ಇದೆ ಟೊಯೋಟಾ ಅಂಡರ್ಟೇಕಿಂಗಲ್ಲಿ ನಡೀತಾ ಇದೆ. ಟೊಯೋಟಾದವರೇ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿರೋದು. ಅದಕ್ಕೆ ಸ್ವಲ್ಪ ಗೌರ್ಮೆಂಟ್ ಫಂಡಿಂಗ್ ಮಾಡಿದೆ, ಟೊಯೋಟಾದವರೇ ಮಾಡ್ತಾ ಇರೋದು. ಸ್ವಲ್ಪ ಒಳ್ಳೊಳ್ಳೆ ಡಾಕ್ಟರ್ಸ್ನ ಹಾಕಿ, ಒಬ್ರು ಇರೋ ಕಡೆ ಒಂದು 3 ಜನನ ಹಾಕಿ. ದೂರ ಇಲ್ಲ, ನಮ್ಮೂರೇನು ದೂರ ಇಲ್ಲ, ಬಿಡದಿ ಏನು ದೂರ ಇಲ್ಲ, ಹತ್ರ ಇದೆ. ರಾಮನಗರದಿಂದ ಒಂದೊಂದ್ಸಲ ಒಬ್ಬೊಬ್ರು ಸ್ಪೆಷಲಿಸ್ಟ್ನ ಕರೆಸಿ. ಸೊ ಅಲ್ಲಿಗೆ ಹಾಸ್ಪಿಟಲ್ ಪ್ರಾಬ್ಲಮ್ ಸಾಲ್ವ್ ಆಯಿತು, ಎಜುಕೇಷನ್ ಪ್ರಾಬ್ಲಮ್ ಸಾಲ್ವ್ ಆಯಿತು, ರೋಡ್ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇಷ್ಟು ಆದಮೇಲೆ ನೆಕ್ಸ್ಟ್ ಬಂದು ಇದು ನಾವೇನು ಹಾಲು, ನಮ್ಮದು ಹಾಲು ಪ್ರೊಡಕ್ಷನ್ ಚೆನ್ನಾಗಿದೆ ನಮ್ಮದು. ಸೊ ಹಸುಗಳನ್ನ ಎಲ್ಲ ಸಾಕಿದ್ದಾರೆ. ಈಗ ಹಸುಗಳನ್ನ ಸಾಕಿದ್ಮೇಲೆ ಪ್ರತಿನಿತ್ಯ ಹಾಲು ಹೋಗೋಕ್ಕಾಗದೆ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಬಾರ್ದು ಅಂತ ಹೇಳಿ ಮಿಲ್ಕ್ ಕೋಲ್ಡ್ ಸ್ಟೋರೇಜ್ ಇದೆ. ಅದು ಇನ್ನೊಂದು ಪರ್ಟಿಕ್ಯುಲರ್ ಊರುಗಳಲ್ಲಿ ಅದನ್ನೆಲ್ಲ ಮಾಡಿದ್ದಾರೆ. ಸೊ ಆ ಪ್ರಾಬ್ಲಮ್ ಕೂಡ ಇಲ್ಲ ನಮಗೆ. ಇನ್ನೂ ಡೆವಲಪ್ಮೆಂಟ್ ಅಂದರೆ ಇನ್ನೇನು ಅವಶ್ಯಕತೆ ಇದೆ ಸರ್ ನಮಗೆ? ಅಂದರೆ ನಿಮ್ಮ ಭಾಗದ ಜನರು ಡೆವಲಪ್ಮೆಂಟ್ ಇನ್ನಾಗಲಿ, ಇಂಡಸ್ಟ್ರಿಯಲ್ ಬರಲಿ, ಅಥವಾ ಅಲ್ಲಿನ ಭಾಗದ ಯುವಕರು ಅಥವಾ ಯುವತಿಯರು ಬೇರೆ ಕಡೆ ಹೋಗ್ತಿದ್ದಾರೆ, ಬೆಂಗಳೂರಿಗೆ ಎಲ್ಲ ಸುತ್ತಮುತ್ತ ಅಲ್ಲಿ ಇಲ್ಲಿ ಬರ್ತಾರೆ ಕೆಲಸಕ್ಕೆ ಅಂತ. ಇದೇ ರೀತಿ ಬೆಂಗಳೂರನ್ನು ಯಾರೋ ಮುಖ್ಯಮಂತ್ರಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ 4 ಲಕ್ಷ ಎಕರೆನ ನಿಜವಾದ ರೈತರು ಬಿಟ್ಕೊಟ್ಟಕ್ಕೆ ಇವತ್ತು ಇಡೀ ವಿಶ್ವನೇ ಬೆಂಗಳೂರನ್ನ ನೋಡೋ ಥರ ಆಗಿದೆ. IT-BT ಬಂತು. ಅದೇ ರೀತಿ ನಾನು DK ಶಿವಕುಮಾರ್ ಅಥವಾ ಯಾರೋ ಇನ್ನೊಬ್ಬ ಪಕ್ಷದವರು ನಾವು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ತೀವಿ, ಇಡೀ ವಿಶ್ವನೇ ಬಿಡದಿಯನ್ನು ನೋಡೋ ಥರ ಮಾಡ್ತೀವಿ ಅನ್ನೋದು ಬೈಕ್ ಅವ್ರಿಗೆ. ಸರ್, ಈಗ ಬೆಂಗಳೂರು ನೀವು ಹೇಳ್ದಂಗೆ ಬೆಂಗಳೂರನ್ನ ವಿಶ್ವ ಎಲ್ಲ ನೋಡಂಗೆ ಮಾಡಿದ್ರು. ಕನ್ನಡಿಗರಿಗೆ ಎಷ್ಟು ಜನ ಕೆಲಸ ಸಿಕ್ಕಿದೆ? ಕರ್ನಾಟಕ ಅಂದರೆ ಯಾರು ಇರಬೇಕು? ಕನ್ನಡಿಗರು ಇರಬೇಕು. ಕನ್ನಡಿಗರಿಗೆ ಎಷ್ಟು ಜನ ಕೆಲಸ ಸಿಕ್ಕಿದೆ? ನೀವು ಯಾವ ಕಂಪನೀಸ್, ಯಾವುದಾದ್ರೂ ಕರ್ನಾಟಕದ ಕಂಪನೀಸ್ ಎಷ್ಟು ಕಂಪನೀಸ್ ಇದೆ? ಬೆರಳೆಣಿಕೆ ಅಷ್ಟು ಕರ್ನಾಟಕ ಕಂಪನೀಸ್ ಇದೆ. ಕರ್ನಾಟಕದಲ್ಲಿ ವರ್ಕ್ ಮಾಡ್ತಾ ಇರೋ ಎಂಪ್ಲಾಯೀಸ್ ಇದೆ. ಸ್ಯಾಲ್ರಿ ಏನು ಕೊಡ್ತಾ ಇದ್ದಾರೆ ಎಲ್ರಿಗೂ? ಎಲ್ಲ ಹೊರಗಡೆಯವರೇ ಬಂದಿದ್ದಾರೆ. ನಮ್ಗೆ ಅರ್ಥನೇ ಆಗಲ್ಲ, ಆ ಭಾಷೆಲೆಲ್ಲ ಮಾತಾಡ್ತಾರೆ. ಅವ್ರು ಮಾತಾಡೋದು ಕೆಲವೊಂದು ಅರ್ಥನೇ ಆಗಲ್ಲ. ಹಿಂದಿ ಮಾತಾಡ್ತಿದ್ದಾರೆ ಅಂತಾನೂ ಗೊತ್ತಾಗಲ್ಲ, ಸಂಸ್ಕೃತ್ ಮಾತಾಡ್ತಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ನೆಕ್ಸ್ಟ್ ಇಂಡಸ್ಟ್ರೀಸಿಗೆ ಬಂದ್ರಿ ನೀವು. ನಾನು ಕರೆಕ್ಟಾಗಿ ನಿಂತ್ರೆ, ನನ್ನ ಊರಿಂದ ನಾನು ಕರೆಕ್ಟಾಗಿ ನಿಂತ್ರೆ ಬಲ್ಗಡೆಗೆ ಬಂದರೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ, ಎಡಗಡೆಗೆ ಹೋದರೆ ಹಾರೋಳಿ ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ. ಹಾರೋಳಿ ಇಂಡಸ್ಟ್ರಿಯಲ್ ಏರಿಯಾ ಮಾಡುವಾಗ ಏನಂತ ಹೇಳಿದ್ರು? ಇಡೀ ಏಷ್ಯಾದಲ್ಲೇ ನಂಬರ್ 1 ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಬಂದು ನೋಡಿ, ನಾನು ಅಲ್ಲೇ ಲೋಕಲ್ ಅವಳಾಗಿರೋದ್ರಿಂದ ಹೇಳ್ತಿದ್ದೀನಿ, ಅಲ್ಲೆಲ್ಲ ನಾವು ಓಡಾಡ್ತೀವಿ. ಅಲ್ಲಿ ಓಡಾಡುವಾಗ ಇನ್ನೂ ಇಂಡಸ್ಟ್ರೀಸೇ ಬಂದಿಲ್ಲ.
ಅವ್ರು ಹೇಳಿರೋ ಇಂಡಸ್ಟ್ರೀಸ್ ಬೆರಳೆಣಿಕೆಷ್ಟು ಇಂಡಸ್ಟ್ರೀಸ್ ಬಂದಿದೆ. ಎಷ್ಟೋ ಜನ ರೈತರು ಮಾವಿನ ಗಿಡಗಳನ್ನ ಎಲ್ಲ ಅಕ್ವೈರ್ ಮಾಡ್ಕೊಳಕ್ ಕೊಟ್ಟಿರೋದು, ಆ ಮಾವಿನ ಗಿಡಗಳು ಹಂಗೆ ಇದೆ. ರೋಡ್ ಆಗಿದೆ, ಅಲ್ಲಿ ರೋಡ್ ಆಗಿದೆ, ಎಲೆಕ್ಟ್ರಿಸಿಟಿ ಪೋಲ್ಸ್ ನಿಂತಿದೆ, ವಾಟರ್ ಫೆಸಿಲಿಟಿನೂ ಇನ್ನೂ ಬಂದಿಲ್ಲ, ಎಲ್ಲೋ ಒಂದೊಂದು ಆಗಿದೆ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಲ್ಲೂ ಅಷ್ಟೇ, ಹಿಂಗ ಸುತ್ತಾಕೊಂಡು ಬಂದ್ರೆ ಬರೀ ಗುಂಡಿನೇ ಸಿಗುತ್ತೆ ಹೊರತು ಇಂಡಸ್ಟ್ರೀಸ್ ಕಡಿಮೆ ಇದೆ. ಇದು ನಮ್ದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಸೊ ಜಾಬಿಗೆ ನಮ್ಗೇನು ಕಷ್ಟ ಇಲ್ಲ ಸರ್, ಬೇಕಾದವ್ರು ಅಲ್ಲಿ ಹೋಗಿ ಜಾಬ್ ಮಾಡ್ತಿದ್ದಾರೆ. ನಮ್ಮವರು ಬಿಡದಿಲ್ ಜಾಬ್ ಮಾಡ್ತಾ ಇದ್ದಾರೆ, ಹಾರೋಳಿಯಲ್ಲೂ ಜಾಬ್ ಮಾಡ್ತಾ ಇದ್ದಾರೆ. ಅವರ ವಿದ್ಯಾಭ್ಯಾಸಕ್ಕೆ ತಕ್ಕನಂಗೆ ಇನ್ನೂ ಹೆಚ್ಚಾಗಿ ತುಂಬಾ ಕೆಳಗಡೆ ಮಾತಾಡ್ಬೇಕು. ಅವ್ರ ಯೋಗ್ಯತೆಗೆ ತಕ್ಕನಂಗೆ ಕೆಲಸ ಸಿಗ್ತಾ ಇಲ್ಲ ಅವ್ರಿಗೆ, ಅವ್ರು ಓದಿರೋದ್ ತಕ್ಕನಂಗೆ ಕೆಲಸ ಸಿಗ್ತಾ ಇಲ್ಲ. ಯಾಕಂದ್ರೆ ಈಗ ನೀವೊಂದು ಇಂಡಸ್ಟ್ರಿ ನಡೆಸ್ಬೇಕು ಅಂತ ಅಂದ್ರೆ ಅದ್ರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ, ಆ ಡಿಪಾರ್ಟ್ಮೆಂಟಿಗೆ ಬೇಕಾಗಿರೋರನ್ನ ನಮ್ಮವ್ರನ್ನ ರೆಕ್ರೂಟ್ ಮಾಡಲ್ಲ. ಬಿಕಾಸ್ ಆಫ್ ಅವ್ರು ಕೊಡೋ ಅಂತ ಸ್ಯಾಲ್ರಿ ನಮ್ಮವ್ರಿಗೆ ಸಾಕಾಗಲ್ಲ. ನಾವೇನ್ ಮಾಡ್ತೀವಿ, ನಮ್ಗೆ ಗೊತ್ತು, ಯಾಕಂದ್ರೆ ರೈತರ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋರು, ಅಯ್ಯೋ ಬಾರೋ ನಾವು ರೇಷ್ಮೆಲೆ ಅಷ್ಟು ಬೆಳಿತೀವಿ, ಹಾಲಲ್ಲೇ ಅಷ್ಟು ಬೆಳಿತೀವಿ, ಇವನ ಹತ್ರ 10,000 ಹೋಗ್ಬೇಕಂತಾರೆ. 10,000 UP ಅವ್ರು ಬರ್ತಾರೆ, ನಿಮ್ಗೆ ಗುಜರಾತ್ ಅವ್ರು ಬರ್ತಾರೆ, ಎಲ್ಲ ಹೊರಗಡೆಯವರೇ ಬರ್ತಾರೆ, ತಮಿಳ್ನಾಡವ್ರು ಬರ್ತಾರೆ, ಆಂಧ್ರದವ್ರು ಬರ್ತಾರೆ, ಬೇರೆ ಬೇರೆ ಸ್ಟೇಟ್ ಅವ್ರು ಬರ್ತಾರೆ. ನಮ್ಮವ್ರು ಹೋಗಲ್ಲ. ನಮ್ಮವ್ರು ಹೋದ್ರು ನೆಕ್ಸ್ಟ್ ಅವರೆಲ್ಲ ಫಿಲ್ ಆದ್ಮೇಲೆ ನಮ್ಮವ್ರು ನೋಡೋಣ ಅಂತ ಹೋದ್ರು ಅವ್ರಿಗೆ ಬೇಕಾಗಿರೋ ಜಾಬ್ ಸಿಗಲ್ಲ. ಟೊಯೋಟಾದಲ್ಲಿ ಎಷ್ಟು ಜಾಬ್ಸ್ ಇದೆ, ಅದರಲ್ಲಿ ಹೊರಗಡೆಯವ್ರು ಎಷ್ಟು ಜನ ಇದ್ದಾರೆ, ನಮ್ಮವ್ರು ಎಷ್ಟು ಜನ ಇದ್ದಾರೆ. ಆ ಥರ ತುಂಬಾ ಇಂಡಸ್ಟ್ರೀಸ್ ಇದೆ, ನಾಟ್ ಓನ್ಲಿ ಟೊಯೋಟಾ, ತುಂಬಾ ಇಂಡಸ್ಟ್ರೀಸ್ ಇದೆ. ಸೊ ಆ ಥರ ಇರುವಾಗ ನಮಗೆ ನೆಕ್ಸ್ಟ್ ಈಗ ನಮ್ದು ಅಕ್ವೈರ್ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾರೆ, ನಮಗೆ ಜಾಬ್ ಸಿಗುತ್ತಾ? ಔಟರ್ಸ್ನ ಸೋರ್ಸ್ ಮಾಡುವಾಗ ನಮ್ಗೆ ಆ ಸ್ಯಾಲ್ರಿ ವರ್ಕೌಟ್ ಆಗಲ್ಲ ಅಂದಾಗ ನಾವು ಅಯ್ಯೋ ಬಿಡೋ ನಾವೇ ದುಡ್ಕೋತೀವಿ ಅನ್ನೋ ಇರುವಾಗ ಹೊರಗಡೆ ಅವ್ರನ್ನ ಕರ್ಕೊಂಡ್ಬರ್ತಾರೆ. ನಮ್ಗೆ ಎಲ್ಲಿದೆ ಹುಡುಗಲ್ಲ. ಈಗ ನೀವು ನಮ್ಮ ಊರಿಂದ ಮುಂದೆ ಬಂದ್ರೆ, ಈಗ ಏನು ಅಕ್ವೈರ್ ಮಾಡ್ಕೋತಾ ಇದ್ದಾರೆ ಅಲ್ಲಿಂದ ಸ್ವಲ್ಪ ಹೆಜ್ಜೆ ಇಟ್ಟರೆ ನೀವು ವಿತಿನ್ 1-2 ಕಿಲೋಮೀಟರ್ಸ್ ಅಲ್ಲಿ ಅಬ್ಬಂಕುಪ್ಪೆ ಟೊಯೋಟಾ ಫ್ಯಾಕ್ಟ್ರಿ, ಅದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಕನ್ನಡದವ್ರು ಯಾರೂ ಇಲ್ಲ, ಇರೋದೆಲ್ಲ ಔಟ್ಸೋರ್ಸರ್, ಎಲ್ಲ ಹಿಂದಿಯವರು. ಅಲ್ಪ ಸ್ವಲ್ಪ ಜಾಗ ಉಳಿಸ್ಕೊಂಡಿರೋರು, ಮನೆಗಳಿರೋರು ಇದ್ದಾರೆ. ಆ ಮನೆಗಳಿರೋರಿಗೆ ಹಿಂದಿ ಅರ್ಥ ಆಗಲ್ಲ, ಅವ್ರು ಮಾತಾಡೋದು ಇವ್ರಿಗೆ ಅರ್ಥ ಆಗಲ್ಲ, ಇವ್ರು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ಈಗ ಹೆಣ್ಮಕ್ಳು ಇದ್ದಾರೆ, ಮೇನ್ ನೋಡ್ಬೇಕಾಗಿರೋದೇನು, ಹೆಣ್ಮಕ್ಳು ಸೇಫ್ಟಿ ನೋಡ್ಬೇಕು. ಈಗ ನನ್ನ ಮನೇಲಿ 2 ಹೆಣ್ಮಕ್ಳಿದ್ದಾರೆ, ನಾನು ಅವರಿಬ್ರು ಸೇಫ್ಟಿ ನೋಡ್ತೀನಿ. ಅವರಿಬ್ರು ಸೇಫ್ಟಿ ನೋಡುವಾಗ ಆ ಥರ ಔಟ್ಸೋರ್ಸರ್ ಇದ್ರೆ ಏನ್ ದುಡಿಬೋದು ನಮ್ಮ ಮಕ್ಳು? ಹೊರಗಡೆ ಕಳ್ಸಕ್ಕಾಗುತ್ತಾ ನಾವು? ಬಸ್ ಬಂದು ಇಳಿದ್ರೆ ಅಲ್ಲಿ ಬಂದು ಒಂದ್ಸಲ ನೀವು ಇಲ್ಲಿ ಮಾತಾಡ್ತೀರಾ, ಒಂದ್ಸಲ ಅಬ್ಬಂಕುಪ್ಪೆಗೆ ಬನ್ನಿ, ಈವ್ನಿಂಗ್ ಬನ್ನಿ ಇಲ್ಲ ಮಾರ್ನಿಂಗ್ ಬನ್ನಿ, ಒಂದ್ಸಲ ಸುಮ್ಮನೆ ನಿಮ್ಮ ಕ್ಯಾಮ್ರಾ ಆನ್ ಮಾಡಿ. ಕರ್ನಾಟಕದವ್ರು ಯಾರೂ ಇಲ್ಲ, ಎಲ್ಲ ಹೊರಗಡೆಯವರು. ಮಕ್ಳಿಗೆ ಸೇಫ್ಟಿ ಇದೆಯಾ? ಅವ್ರು ಆಟೋಮೆಟಿಕಲಿ ಹೊರಗಡೆಯಿಂದ ಬರೋರಿಗೆ ಯಾವುದೇ ಥರ ಪರ್ಮಿಷನ್ಸ್ ಇಲ್ಲ, ಗಾಂಜಾ ಡ್ರಗ್ಸ್ ಆಟೋಮೆಟಿಕಲಿ ಆಗುತ್ತೆ. ಇದು ಡೆವಲಪ್ಮೆಂಟ್. ಸೋ ಕಾಲ್ಡ್ ಇವ್ರು ಹೇಳ್ತಿರೋ ದಿಸ್ ಇಸ್ ಡೆವಲಪ್ಮೆಂಟ್. ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇಲ್ಲ, ಮತ್ತೆ ಗಂಡು ಮಕ್ಳಿಗೆ ಅವ್ರ ಲೈಫಿಗೆ ಏನು ಹೇಳ್ತಾರೆ, ನಾವೀಗ ಅಪ್ಪ ಅಮ್ಮನ ಹೋಲ್ಡ್ ಮಾಡ್ತೀವಲ್ಲ, ಆ ಸೇಫ್ಟಿ ಇಲ್ಲ. ಇದು ಡೆವಲಪ್ಮೆಂಟ್. ಮತ್ತೆ ಜಾಬ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಕ್ರಿಯೇಟ್ ಮಾಡ್ತೀನಿ ಅಂತ. ಏನು ವಾಚ್ಮೆನ್ ಜಾಬ್ ಕ್ರಿಯೇಟ್ ಮಾಡೋದಾ, ಸೆಕ್ಯೂರಿಟಿ ಜಾಬ್ ಕ್ರಿಯೇಟ್ ಮಾಡೋದಾ? ಈವನ್ ಅನ್ಎಂಪ್ಲಾಯೀಸ್, ಎಜುಕೇಶನ್ ಇಲ್ದಿರೋರು ಏನ್ ಮಾಡ್ತಾರೆ? ಈಗ ಎಲ್ಲೋ ಉತ್ತರ ಕರ್ನಾಟಕದವರು ಅವರೆಲ್ಲ ಇಲ್ಲಿಗೆ ಬರ್ತಿದ್ದಾರೆ, ಬೆಂಗಳೂರಿಗೆ ಬರ್ತಿದ್ದಾರೆ. ಏನಕ್ಕೋಸ್ಕರ ಬರ್ತಿದ್ದಾರೆ? ಅವರು ಅಲ್ಲಿ ಜಾಬ್ ಇಲ್ಲ ಅನ್ನೋ ರೀಸನ್ಗೋಸ್ಕರ ತಾನೇ ಬರ್ತಾ ಇದ್ದಾರೆ. ಅವ್ರೂರಲ್ಲಿ ಕ್ರಿಯೇಟ್ ಮಾಡಿ. ಬಿಡ್ದಿಗ್ ಬೇಡ ಸರ್, ಬೇಡ. BMTC ಬಸ್ ಫೆಸಿಲಿಟಿ ಇದೆ, BMTC ಬಸ್ ಬರುತ್ತೆ ಅಂದ್ರೆ ಅಲ್ಲ ಫೆಸಿಲಿಟಿ ಇಲ್ಲ ಅಂತನಾ? ಅವರು ಪ್ರೋಗ್ರೆಸ್ ಆಗಿಲ್ಲ ಅಂತನ ಅರ್ಥ? BMTC ಎಷ್ಟು ಬಸ್ಗಳು ಓಡಾಡುತ್ತೆ ಗೊತ್ತಾ? ನೀವು ಬನ್ನಿ, ನಾವು ಸ್ಟ್ರೈಕ್ ಮಾಡೋ ಲೊಕೇಶನ್ಗೆ ಬಂದು ಕುತ್ಕೊಳ್ಳಿ, ಎಷ್ಟು BMTC ಬಸ್ ಹೋಗುತ್ತೆ ಗೊತ್ತಾ? ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಸ್ಕೂಲ್ ಬಸ್ಗಳು ಹೋಗುತ್ತೆ, BMTC ಬಸ್ಗಳು ಹೋಗುತ್ತೆ, KSRTC ಬಸ್ಗಳು ಹೋಗುತ್ತೆ. ಎಷ್ಟು ಟ್ರಕ್ಸ್ ಬೇಕು ಅದೆಲ್ಲ ಓಡಾಡುತ್ತೆ. ಇನ್ನೇನ್ ಸರ್ ಡೆವಲಪ್ ಆಗ್ಬೇಕು ನಾವು? ಇನ್ನೇನ್ ಡೆವಲಪ್ಮೆಂಟ್ ಬೇಕು? ಏನು ಮೂಲಭೂತ ಸಿಗಬೇಕು ಎಲ್ಲ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಡೆವಲಪ್ಮೆಂಟ್ ನನಗೆ ಸಾಕು, ಇರಷ್ಟೇ ಸಾಕು. ನನ್ನ ರೈತನಾಗಿರೋದಕ್ಕೆ ಬಿಟ್ಬಿಟ್ರೆ ಸಾಕು. ಈಗ ಇನ್ನೊಂದು ವೃಷಭಾವತಿ ರಿವರ್ ಇದೆ ನಮ್ಗೆ, ಮತ್ತೆ ಸುವರ್ಣಮುಖಿ ನದಿ, 2 ಹರಿಯುತ್ತೆ ನಮ್ಗೆ. 2 ಯೂಸ್ ಮಾಡ್ಕೊಂಡು ಬೆಳೀತಾ ಇದ್ದಾರೆ. ಈಗ 2 ಕಡೆ ಹೇಳ್ದೆ, ನನ್ನ ಊರು 2 ಕಡೆಗಿದೆ. ಈ ಕಡೆಗೆ ಹತ್ರ ಆಗಿರೋ ಈ ಕಡೆ ನದಿಲಿ ಬೆಳೆಸ್ಕೋತೀವಿ ನೀರು, ಈ ಕಡೆ ಬೇಕು ಅಂದ್ರೆ ಈ ಕಡೆ ನದಿನ ಬೆಳೆಸ್ಕೋತೀವಿ. ನೀವೆಲ್ಲ ಇಂಡಸ್ಟ್ರೀಸ್ ಈಗ ಮಧ್ಯದಲ್ಲಿ ಇದೀವಿ ನಾವು ಆಲ್ರೆಡಿ. ಈ ಕಡೆನೂ ಇಂಡಸ್ಟ್ರಿ, ಈ ಕಡೆನೂ ಇಂಡಸ್ಟ್ರಿ ಮಾಡ್ಕೊಂಡಿದ್ದೀರಾ ನೀವು. ಬರೋರ್ಗೆಲ್ಲ ನಮ್ಮ ಊರ್ ಸುತ್ತಮುತ್ತ ಜಾಗ ಕೊಡ್ತೀರಾ ನೀವು. ನಾವು ಮನೆಯಿಂದ ಆಚೆ ಬರಕ್ಕಾಗಲ್ಲ. ಹೇಳ್ದೆ ನಾನು, ಹೊರಗಡೆ ಬಂದ್ರೆ ನಮಗ್ ಭಯ. ಈಗ ನಾನು ಹೊರಗಡೆ ಹೋಗ್ಬೇಕಂದ್ರೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಇಲ್ಲ ಮಕ್ಳು ಸಪೋರ್ಟ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಹೊರಗಡೆ ಬರಕ್ಕಾಗಲ್ಲ, ಮನೆ ಒಳಗೆ ಇರ್ಬೇಕು. ಎಲ್ಲಾ ಮರ ಕಡಿತೀನಿ ಅಂತಿದ್ದೀರಾ, ಗಿಡ ಕಡಿತೀನಿ ಅಂತೀರಾ, ಇದೇನೋ ಕ್ಲೀನ್ ಮಾಡ್ತೀನಿ ಅಂತಿದ್ದೀರಾ, ಅದನ್ನ ಮಾಡ್ತಿರೋ ಮಾಡಲ್ವ ಅದು ನಿಮಗ್ ಬಿಟ್ಟಿದ್ದು, ನಿಮ್ ಮೈಂಡ್ ಆಫ್ ವ್ಯೂ ಬಿಟ್ಟಿದ್ದು. ಅದನ್ನು ಮಾಡ್ತಿರೋ ಮಾಡಲ್ವ ಗೊತ್ತಿಲ್ಲ. ಈ ಕಡೆ ಒಳ್ಳೆ ನೀರಿಲ್ಲ, ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ವಾತಾವರಣ ಇಲ್ಲ. ನಾವೇನಕ್ಕೆ ಬದುಕಬೇಕು? ಆ ಥರ ಜೀವನ ಮಾಡ್ಬೇಕಾ ನಾವು? ಅಂದರೆ ಈಗ ಅಲ್ಲಿನ ರೈತರು
ನಾನೆಲ್ಲ ಸಂಪೂರ್ಣವಾಗಿ ಒಳ್ಳೆ ಸಂಪನ್ಮೂಲ ಭರಿತವಾದಂತಹ ವಾತಾವರಣದಲ್ಲಿದ್ದೀನಿ. ತೆಂಗು ಬೆಳಿತೀನಿ, ಅಡಿಕೆ ಬೆಳಿತೀನಿ, ಮಾವು ಬೆಳಿತೀನಿ, ಏನೇನು ಹಣ್ಣು ಹಂಪಲುಗಳಿದಾವೆ ನಾವೆಲ್ಲ ಬೆಳೀತಾ ಇದ್ದೀವಿ. ನಾವು ಕೆಲಸಕ್ಕೆ ಒಂದು ಒಳ್ಳೆ ಶಾಲೆ ಇದೆ, ಒಳ್ಳೆ ಆಸ್ಪತ್ರೆ ಎಲ್ಲ ಇದೆ, ನಮಗೆ ಇರೋ ಡೆವಲಪ್ಮೆಂಟ್ ಸಾಕು ಅಂತ ನೀವು ಹೇಳ್ತೀರಾ. ಮತ್ತೆ ಅವಾಗ ವಿರೋಧ ಪಕ್ಷ, ಈಗೇನು ವಿರೋಧ ಪಕ್ಷ ಇತ್ತು ಅವಾಗ ಆಡಳಿತ ಪಕ್ಷ ಇತ್ತು, ಅವರೇ ಇದಕ್ಕೆ ಓಕೆ ಕೊಟ್ಟರು, ಇವಾಗ ಬೇಕು ಅಂತ ಇವರು ರಾಜಕೀಯ ಪಿತೂರಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಮುಖ್ಯವಾಗಿ ನಿಮ್ಮ ಭಾಗದ ಶಾಸಕರು ಹೇಳ್ತಾರೆ ಅಂತಂದ್ರೆ, ಈ ಸುತ್ತಮುತ್ತ ಏನು ನಿಮ್ಮ ಬೈರ್ಮಂಗಲ ಸುತ್ತಮುತ್ತ ಏನು 2 ಪಂಚಾಯತಿ ಇದ್ದಾವೆ, ಅಲ್ಲಿ ಬೆಳೆದಂತಹ ತರಕಾರಿ ಆಗಿರ್ಬೋದು, ಆಹಾರ ಪದಾರ್ಥ ತಿಂದರೆ ಕ್ಯಾನ್ಸರ್ ಬರ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ಸರಿ ಸರ್, ನೀವು ಹೇಳಿದ್ರಿ ಮುಂಚೆ ಪರ್ಮಿಷನ್ ಕೊಟ್ಟಿದ್ದು. ಈಗ ನಾನು 1 kg ಅನ್ನ ತಿಂತೀನಿ, ನೀವು ತಿಂತೀರಾ? ನಿಮ್ ಕೈಲಿ ಆಗುತ್ತಾ 1 kg ಅನ್ನ ತಿನ್ನಕ್ಕೆ? ನೀವ್ 2 kg ಚಿಕನ್ ಮಟನ್ ತಿಂತೀರಾ? ನನ್ ಕೈಲಿ ತಿನ್ನಕ್ಕಾಗುತ್ತಾ? ಒಬ್ರು ತಪ್ಪು ಮಾಡಿದ್ರು ಅದ್ ನಮ್ ಮಾಡಿದಾರೆ ಅಲ್ವಾ, ನಾವ್ ಆ ತಪ್ಪನ್ ಮಾಡ್ಬಾರ್ದು. ಈಗ ಪೆನ್ ಇತ್ತು ಬರ್ದಿದ್ದಾರೆ ಅವರು, ಸರಿ ನಿಮ್ ಕೈಯಲ್ಲಿ ಪೆನ್ ಇದೆಯಲ್ವಾ, ನೀವು ಸ್ಟಾಪ್ ಮಾಡ್ಬೋದಲ್ವಾ? ನಾವು ಬೇಡ್ಕೋತಾ ಇದೀವಿ ಸರ್, ಅವ್ರನ್ನ ನಾವು ಆರ್ಡರ್ ಮಾಡ್ತಾ ಇಲ್ಲ. ಈಗ ತಪ್ಪು ಆಗೋಗಿದೆ, ಈಗ ಮಾಡ್ಬೇಕು ಅಂತ ಅವ್ರು ಕಾನ್ಸೆಪ್ಟ್ ಮಾಡಿದ್ದಾರೆ, ತಪ್ಪು ನಡೆದೋಗಿದೆ. ಕೈ ಮುಗಿದು ಇಡೀ ಎಲ್ಲಾ ನಮ್ದು ಏನ್ 2 ಪಂಚಾಯತಿ ಇದೆ ಎಲ್ಲ ಅವ್ರ ಮುಂದೆ ಬಂದು ನಿಂತ್ಕೊಂಡು ಕೈ ಮುಗಿದು ಕೇಳ್ಬೇಕಾ? ಕೇಳ್ಕೊಳಕ್ ರೆಡಿ ಇದೀವಿ ನಾವು, ಕೇಳ್ಕೊತೀವಿ. ಸ್ಟಾಪ್ ಮಾಡಿ, ನಮಿಗೂ ಒಂದ್ ಚಾನ್ಸ್ ಕೊಡಿ, ಬದುಕ್ತೀವಿ ನಾವೂನು. ಮತ್ತೆ ನಮ್ಮ MLA ಅವ್ರನ್ನ ನಮ್ಮ ಊರ್ಗೆ ಬರಕ್ ರೆಡಿ ಇಲ್ಲ. ನಮ್ದೇನ್ ಸರೌಂಡಿಂಗ್ಸ್ ಇದೆ ಅಲ್ಲಿಗೆ ಬರಕ್ಕೆ ರೆಡಿ ಇಲ್ಲ ಅವರು. ಈಗ ಬರ್ಬೇಕಲ್ವಾ? ಈಗ ಬಂದು ಓಟ್ ಹಾಕುವಾಗ ಬಂದಿದ್ರು, ನಾನು ನೋಡಿದೀನಿ ನಮ್ಮ ಊರಲ್ಲಿ ಬರ್ತಾರೆ, ಮನೆಗೂ ಬರ್ತಾರೆ ಅಂತ ಎಲ್ಲ ವೆಯ್ಟ್ ಮಾಡ್ತಾ ನಿಂತಿದ್ರು. ಮಳೆ ಅಂದ್ರೆ ಮಳೆ ಟೈಮ್ ಅಲ್ಲಿ ಯಾರು ನೀವು ಆಡ್ತಕ್ಕಂತ ಶಾಸಕರು ಪ್ರತಿ ಮನೆಗೂ ಬರ್ತಾರೆ, ಕೈ ಮುಗಿತಾರೆ. ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ಯಾಕಂದ್ರೆ ನಾನೇನ್ ತುಂಬಾ ವಯಸ್ಸಾಗಿರೋ ಮುದುಕಿ ಅಲ್ಲ, ನೆನಪಿಲ್ಲ ಆಗ ಈಗ ಅನ್ನಕ್ಕೆ. ರೀಸೆಂಟ್ಲಿ ನಡೆದಿರೋದಲ್ವಾ ಇದು. ಸೊ ತುಂಬಾ ಮಳೆ ನನ್ನೂರಿಗೆ ಪರ್ಟಿಕ್ಯುಲರ್ಲಿ ನಮ್ಮೂರಿಗೆ ಬಂದಾಗ ತುಂಬಾ ಮಳೆ ಬರ್ತಿದೆ. ಅವ್ರ ಗಾಡಿಯಲ್ಲಿ ಬಂದ್ರು, ಅದು ಓಪನ್ ಗಾಡಿ ಬರುತ್ತಲ್ಲ, ಓಪನ್ ಗಾಡಿಯಲ್ಲಿ ಬಂದ್ರು, ಅವ್ರ ಕಡೆಯವರೆಲ್ಲ ನಿಂತಿದ್ರು. ಗಾಡಿಯಲ್ಲಿ ಬಂದು ಎಲ್ಲಾರ್ಗು ಕೈ ಮುಗ್ದು ಹೋದ್ರು. ಈಗ ಅದೇ ಕೈನ ನಾವು ಮುಗಿದ್ ಕೇಳ್ತಿದೀವಿ, ದಯವಿಟ್ಟು ಅಕ್ವೈರ್ನ ಕ್ಯಾನ್ಸಲ್ ಮಾಡಿ ಅದೇ ಗಾಡಿಯಲ್ಲಿ ಬನ್ನಿ, ಪುನಃ ಅದೇ ಗಾಡಿಯಲ್ಲಿ ಬನ್ನಿ. ಈಗ ಮಳೆ ಇಲ್ಲ, ಮಳೆ ಸಂಜೆ ಬರುತ್ತೆ, ಈಗ ಅದೇ ಗಾಡಿಯಲ್ಲಿ ಬನ್ನಿ, ನೀವು ನಿಂತು ನೋಡಿ, ಕೆಳಗೆ ಇಳಿಲು ಬೇಡಿ ಸ್ವಾಮಿ, ನೀವು ನಿಂತು ನೋಡಿ ನಮ್ಮ ಪರಿಸ್ಥಿತಿಗಳನ್ನ ನೋಡಿ. ಮತ್ತೆ ನೀವು ಹೇಳಿದ್ರಿ ತೆಂಗು ಹೇಳಿದ್ರಿ. ನಮ್ಮ ಮನೇಲಿ ಓವರ್ ಆಲ್ 8 ಜನ ಇದೀವಿ, 10 ಜನ ಇದೀವಿ, ಇನ್ನಿಬ್ರು ಹೊರಗಡೆ ಇರ್ತಾರೆ ಹಾಸ್ಟೆಲಲ್ಲಿ. ಸೊ 8 ಜನ ಅಂತೂ 8-9 ಜನ ಮನೇಲಿ ರೆಗ್ಯುಲರ್ ಆಗಿದ್ದೀವಿ. ಒಂದ್ ದಿನಕ್ಕೆ ಎಷ್ಟು ಕಾಯ್ಬೇಕು ಸರ್? ಈಗ ನನ್ನ ಹತ್ರ ಮರ ಇದೆ, ತೆಂಗಿನ ಮರ ನಮ್ಮ ಹತ್ರ ಇದೆ, ಮಾವಿನ ಮರ ಇದೆ, ನೀವು ಹೇಳಿದ್ದೆಲ್ಲ ತರಕಾರಿ ಎಲ್ಲ ನಾವೇ ಬೆಳೆದು ತಿಂತೀವಿ. ಈಗ ಎಷ್ಟು ಬೇಕು ಒಂದ್ ದಿನಕ್ಕೆ? 9 ಜನ ಇರೋರು, 4 ಚಿಕ್ಕ ಮಕ್ಳು, ಇನ್ನೆಲ್ಲ ದೊಡ್ಡವ್ರೇನೇನೆ, ಇನ್ನ 5 ಜನ ಇರೋರೆಲ್ಲ ದೊಡ್ಡವ್ರೇನೆ. ಎಷ್ಟು ಕಾಯ್ಬೇಕು? ನೀವೇನೇ ಮಾಡೋ 5-10 ಕಾಯ್ಬೇಕಾ ಒಂದ್ ದಿನಕ್ಕೆ? ಏನಿಲ್ಲ ಅಂದ್ರು ಸಿಂಪಲ್ ಆಗಿ ಅಡಿಗೆ ಮಾಡ್ತೀನಿ ಅಂದ್ರೆ 1 ಕಾಯಿ ಬೇಕೇ ಬೇಕಾ? ನಮ್ಗೆ 9 ಜನಕ್ಕೆ 1 ಕಾಯಿ ಬೇಕು. 1 ಕಾಯಿ ರೇಟ್ ಎಷ್ಟು ಹೊರಗಡೆ ಮಾರ್ಕೆಟ್ ಅಲ್ಲಿ? 40 ರೂಪಾಯಿ 51 ಕಾಯಿ. ಚಿಕ್ಕ ತಗೋತೀನಿ ಅಂದ್ರೂ 30 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 365 ದಿವಸಕ್ಕೆ ಎಷ್ಟು ಬೇಕಾಯ್ತು? 365 ಕಾಯಿ ಬೇಕು. ನಾವೇನು ಮದ್ವೆ ಮುಂಜಿ ಇದೆ ಅಂತ ಊಟ ತಿನ್ನೋದೇನ್ ಬಿಡಲ್ಲ ಆಯ್ತಾ. 365 ಕಾಯಿ ಬೇಕು. ಇನ್ನ ದೊಡ್ಡ ಹಬ್ಬನೇ ಹೇಳ್ತೀನಿ, ಮಹಾಲಯ ಮತ್ತೆ ಯುಗಾದಿ, ಅದಕ್ಕೆ ಎಷ್ಟು ಕಾಯಿ ಬೇಕು ನಮ್ಗೆ? ಅದಕ್ಕೆ ಒಂದೊಂದು 10-15 ಜಾಸ್ತಿನೇ ಎಕ್ಸ್ಟ್ರಾ ಇಟ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಲ್ವಾ? ನಾವ್ ಹಿಂದೂಗಳಪ್ಪ, ನಾವು ದೇವಸ್ಥಾನ ಅಂದ್ರೆ ಎದ್ವಾ ಬಿದ್ವಾ ಅಂತ ಹೋಗ್ತೀವಿ. ಸೋಮವಾರಕ್ಕೆ ಒಂದ್ ಬೇಕು, ಶುಕ್ರವಾರಕ್ಕೆ ಒಂದ್ ಬೇಕು. ನಮ್ಗೆ ಕಾಯಿ ಬೇಡವಾ? ನಮ್ಗೆ ತಗೊಂಡ್ ತಿನ್ನಕ್ ಆಗುತ್ತಾ ನಮ್ಗೆ? ಆಮೇಲೆ ಸರಿಯಪ್ಪ, ಕೊಬ್ಬರಿ ಬೇಕು. ಕೊಬ್ಬರಿ ತಿಂದೆ ಇರಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ಇವ್ರ ತರ ನಾವು ಆ ಫುಡ್ ಈ ಫುಡ್ ಬರ್ಗರ್ ತಿಂದೆ ನಾವ್ ಎನರ್ಜಿ ಬರ್ಸ್ಕೊಳಲ್ಲ. ಕೊಬ್ಬರಿ ಇದೆ, ನ್ಯಾಚುರಲ್ ಸೋರ್ಸ್, ಕೊಬ್ಬರಿ ತಿಂತೀವಿ. ಸೊ ಕೊಬ್ಬರಿಯಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ, ಅದನ್ನ ಯೂಸ್ ಮಾಡ್ತೀವಿ ನಾವು. ಕೊಬ್ಬರಿ ಎಷ್ಟು ಬೇಕು ನಮ್ಗೆ? ಕೊಬ್ಬರಿ ಎಣ್ಣೆ ನಾವೇ ಮಾಡ್ಕೊಂತೀವಿ, ಮತ್ತೆ ಸಾಂಬಾರ್ಗೆ ಎಣ್ಣೆ ನಾವೇ ಮಾಡ್ಕೋತೀವಿ, ದೀಪಕ್ಕೂ ನಾವೇ ಎಣ್ಣೆ ಮಾಡ್ಕೊಂತೀವಿ. ಇದನ್ನೆಲ್ಲ ಯಾವ ನನ್ ಮಗ ಕೊಡ್ತಾನೆ ನಮ್ಗೆ? ಈ ಇಷ್ಟು ಕಾಯಿಗೆ ಸಂಬಂಧಪಟ್ಟಿರೋದು ಬೆಳೆದ್ರು ಸಹ ಕೇವಲ ನಿಮಗ್ ಮಾತ್ರ ಇಟ್ಕೊಳ್ಳದೆ ಅದನ್ನ ಸರಬರಾಜು ಸಹ ಹೌದು. ನಮಗೆ ಎಕ್ಸ್ಟ್ರಾ ಆಗಿದ್ದು ಈಗ ನಮ್ಮ ಮಾರಾಟ ಮಾಡೇ ಮಾಡ್ತೀವಿ. ನಾವೇನ್ ಶ್ರೀಮಂತ್ರ ಬರೀ ನಮ್ಮ ಮನೆಗ್ ನೆಟ್ಕೊಂಡು ನಾವು ಕುಡ್ಕೊಂಡು ನಾವು ತಿನ್ಕೊಂಡು ನಾವು ಸಾಯಕ್ಕೆ? ಎಲ್ಲಾರ್ಗು ನಾವು ಕೊಡ್ಬೇಕು. ಸೊ ನಾವು ಬೆಳೆದಿರೋದನ್ನ ಜಾಸ್ತಿ ನಾವು ಕೂಡ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ಹಾಕ್ತಿವಿ. ಅವಶ್ಯಕತೆ ಏನಿದೆ ಇಟ್ಕೋತೀರಾ, ಮತ್ತೆ ಮಾರಾಟವನ್ನ ಮಾಡ್ತೀರಾ. ನೆಕ್ಸ್ಟ್ ಮಾವು ವಿಷಯಕ್ಕೆ ಬಂದ್ರಿ. ಮಾವಿನ ಹಣ್ಣು 9 ಪ್ಲಸ್ ಅವ್ರಿಬ್ರು ಹೊರಗಡೆ ಹಾಸ್ಟೆಲ್ ಅಲ್ಲಿ ಇದ್ದಾರೆ, 11 ಜನ ಇದೀವಿ. ಎಷ್ಟು ಮಾವಿನ ಹಣ್ಣು ಒಂದ್ ದಿನಕ್ಕೆ? ಎಷ್ಟು ಮಾವಿನ ಹಣ್ಣು ಬೇಕು? 1 kg ಹಣ್ಣು ತಿಂದ್ರು 1 kg ಎಲ್ಲಿ ಸಾಕಾಗುತ್ತೆ ಸರ್? ಏನಿಲ್ಲ ಅಂದ್ರೆ ನಾರ್ಮಲ್ ತಿಂದ್ರು 1 kg ಒಂದೊಂದ್ ಪೀಸ್ ತಿಂತೀವ ಸರ್. ಮಕ್ಳೆಲ್ಲ ಒಂದೊಂದ್ ಪೀಸ್ ತಿಂತಾರ. ಒಂದೊಂದ್ 2 kg ಹಣ್ಣು ಬೇಕು. ಮಾರ್ಕೆಟ್ ಅಲ್ಲಿ ತಂದಿದ್ ನಿಮ್ಗೆ ಗೊತ್ತು, ಒಂದಷ್ಟು ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ. ಜೊತೆ ಕಟ್ ಮಾಡಿದ್ರೆ
ಈಗ ನಾವು 3 kg ತಂದಿದ್ರೆ 1 kg ವೇಸ್ಟ್, ಇನ್ನು 2 kg ಸಿಗುತ್ತೆ. ನಾವು ಚೆನ್ನಾಗಿ ಸಮೃದ್ಧಿಯಾಗಿ ತಿಂದಿರೋರಿಗೆ ನೀವು ದುಡ್ಡು ಕೊಟ್ಬಿಟ್ಟು ಅಕ್ವೈರ್ ಮಾಡಿ ದುಡ್ಡು ಕೊಟ್ಬಿಟ್ಟು ತಿನ್ನಿ ಅಂದ್ರೆ ನಾವ್ ಎಷ್ಟು ಅಂತ ತಿನ್ನೋದು ಅದ್ರಲ್ಲಿ. ಮೆಡಿಸಿನ್ ಮಾವಿನ ಹಣ್ಣು. ಈಗ ನಾವು ನನ್ನ ಮಕ್ಳನ್ನ ಸ್ಕೂಲಿಗೆ ಕಳಿಸ್ತಿದೀವಿ, ಹೊರಗಡೆ ಫ್ರೂಟ್ಸ್ ತರಲ್ಲ, ಜಂಕ್ ಫುಡ್ ಹಾಕಲ್ಲ. ಹೊರಗಡೆ ಫುಡ್ ಯಾವಾಗ ಫ್ರೂಟ್ಸ್ ಯಾವಾಗ ಹಾಕ್ತಿವಿ, ನಮ್ಮ ಮನೇಲಿ ಏನೂ ಇಲ್ಲ ಅಂದಾಗ ನಾವು ಹಾಕ್ತಿವಿ. ನೇರಳೆ ಹಣ್ಣು ಬೆಳಿತೀವಿ, ಅದೇ ನಾವು ಹಣ್ಣು ಹಾಕ್ತಿವಿ. ಹಲಸಿನ ಹಣ್ಣು ಬೆಳಿತೀವಿ, ಜಾಕ್ ಫ್ರೂಟ್ ಬೆಳಿತೀವಿ, ಅದನ್ನೇ ಹಾಕ್ತಿವಿ. ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ಹಾಕ್ತಿವಿ. ಸೀತಾಫಲ, ಕಸ್ಟರ್ಡ್ ಆಪಲ್ ಬಂದಾಗ ಕಸ್ಟರ್ಡ್ ಆಪಲ್ ಹಾಕ್ತಿವಿ. ದಾಳಿಂಬೆ ಬೆಳಿತೀವಿ, ಸಪೋಟ ಬೆಳಿತೀವಿ. ಇಷ್ಟೆಲ್ಲ ಫ್ರೂಟ್ಸ್ ನಾವು ಸೀಸನ್ ವೈಸ್ ಸಿಕ್ಕಿದ ಫ್ರೂಟ್ಸ್ನ ಹಾಕ್ತಿವಿ. ಬಾಳೆಹಣ್ಣು ಬೆಳಿತೀವಿ. ಇನ್ ಕೇಸ್ ಎಲ್ಲೋ ಮಿಸ್ ಆಯ್ತು ಆ ಟೈಮ್, ಆ ದಿನ ಒಂದು 2-3 ದಿವಸಕ್ಕಿಲ್ಲ ಅಂದ್ರೆ ಹೊರಗಡೆ ಬೈ ಮಾಡ್ತೀವಿ. ನಾವು ರೈತರು ಸರ್, ನಾವ್ಯಾಕೆ ಬೇರೆಯವ್ರ ಹತ್ರ ತಗೋಬೇಕು? ಅಲ್ಲ, ಇಷ್ಟೆಲ್ಲ ನೀವು ಬೆಳೆ ಬೆಳೆದು ಮತ್ತೆ ಅಲ್ಲಿ ರಾಜಕಾರಣಿಗಳು ರೈತರ ಇಲ್ಲ ಅನ್ನೋದು ಯಾಕೆ ಸರ್? ಒಂದ್ ಕೆಲಸ ಮಾಡಕ್ ಹೇಳಿ ಅವ್ರಿಗೆ, ಬರಕ್ ಹೇಳಿ, ಬೈರ್ಮಂಗ್ಲ ಸರ್ಕಲ್ ಅಲ್ಲಿ ನಿಲ್ಲಕ್ ಹೇಳಿ. ಅವ್ರ ಮನೇಲಿ ಸಾಧ್ಯ ಆದ್ರೆ ದೊಡ್ಡ ದೊಡ್ಡ ಬ್ಯಾಗ್ಸ್ ಬರುತ್ತೆ. ಈಗೆಲ್ಲ ಟ್ರಿಪ್ ಎಲ್ಲ ಹೋಗುವಾಗ ಅಥವಾ ಅದೇನೇನೋ ಗಿಫ್ಟ್ ಚೀಲಗಳನ್ನ ತರಲಿ ಬಿಡಿ, ಚೀಲಗಳನ್ನ ತುಂಬ್ಕೊಂಡ್ ಅಲ್ಲ ಸರ್, ಶೇಮ್ ಆಗ್ಬಾರ್ದು ಚೀಲ ಎಲ್ಲ ತಂದು. ಅಲ್ಲ, ನೀವು ಚೀಲ ತಂದು ಚೀಲಗಳನ್ನ ತುಂಬಿ ಕೊಟ್ಟಾಗಲೇ ನಿಜವಾದ ರೈತ. ಸರ್, ಅವ್ರ ಮನೆಗೆ ವರ್ಷಕ್ಕಾಗೋ ಅಷ್ಟು ಎಷ್ಟು ಜನ MLA MP ಗಳು ವರ್ಷಕ್ಕಾಗೋ ಅಷ್ಟು ದವಸ ಧಾನ್ಯ ನಾವು ಕೊಟ್ಟು ಕಳಿಸ್ತೀವಿ. ಅದಾದ್ಮೇಲೆ ತರಕಾರಿ ಕೊಡ್ಬೇಕಾ, ಸೊಪ್ಪು ಕೊಡ್ಬೇಕಾ, ಪ್ರತಿಯೊಂದನ್ನು ನಾವು ಕೊಟ್ಟು ಕಳಿಸ್ತೀವಿ. ಅದಾದ್ಮೇಲೆ ನಿಮ್ಮ ಹೋರಾಟದಲ್ಲಿ ಕೇಳಿಬಂದ ಮಾತುಗಳು, ಈ ಹೋರಾಟ ನಾವ್ ಯಾರು ರೈತರು ಮಾಡ್ತಾ ಇದೀವಿ, ಇದಕ್ಕೆ ಸಿನಿಮಾ ನಟರು ಸಪೋರ್ಟ್ ಮಾಡಲ್ಲ. ಹೌದು ಸರ್, ಇದು ತುಂಬಾ ಬೇಜಾರಾಗುತ್ತೆ. ಈಗ ಹೆಂಗಾಗಿದೆ ಅಂತ ಅಂದ್ರೆ, ಕೆಲವು ಮೀಡಿಯಾದವ್ರು ನಮ್ಮನ್ನ ತೋರ್ಸೋದೇ ಇಲ್ಲ. ನಾನು ಪರ್ಟಿಕ್ಯುಲರ್ಲಿ ನಾನು ಬಂದು ಮಲ್ನಾಡೋಳು. ನಮ್ಮ ಮನೇಲಿ ನಾನು ಹೇಳಿ ಬರೋದು, ಇವತ್ ನಮ್ದು ಸ್ಟ್ರೈಕ್ ಇದೆ, ಅಷ್ಟು ಜನ ಸೇರ್ತಾರೆ, ಇಷ್ಟು ಜನ ಸೇರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ. ಅವರು ಏನಾಗ್ತಿದೆ, ಪ್ರತಿಯೊಬ್ರು ನನಗ್ ಫೋನ್ ಮಾಡಿದ ತಕ್ಷಣ ಕೇಳೋದು, ಸ್ಟ್ರೈಕ್ ಏನಾಯ್ತು ಅಂತ ಕೇಳ್ತಾರೆ. ಟಿವಿಲಿ ಬರುತ್ತೆ ನೋಡಿ ಎಂದಿರ್ತೀವಿ, ಎಲ್ಲಾ ಚಾನಲ್ ಹೋಗ್ತಾರಂತೆ. ಎಲ್ಲೋ ಮೂಲೆಯಲ್ಲಿ ತೋರ್ಸಿದ್ರು ಬಿಟ್ರು. ಇದು ನಮಗ್ ಸಿಗ್ತಿರೋ ಪಬ್ಲಿಸಿಟಿ ಒಂದ್ ಕಡೆಯಿಂದ. ರಾಜಕಾರಣಿಗಳು ಹೇಳ್ತಾರೆ, ನಾವು ಇನ್ನು ಒಂದ್ ಹೇಳ್ತಾರೆ, ಅಲ್ಲಿ 10 ಜನ ರೈತರಿರೋದು, ಯಾಕೆ ಜನ ಇದಾರೆ ಅಂತ ಹೇಳ್ತಾರೆ. 10 ಜನ ಯಾಕಿದ್ದಾರೆ ಅಂತ ಹೇಳ್ತಾರೆ, ಇಲ್ವೇ ಇಲ್ಲ ಅಂತ ಹೇಳ್ಬಿಡ್ಲಿ ಬಿಡಿ. ಎಲ್ಲ ಫ್ಯಾಷನ್ ಶೋಗೆ ಹೋಗ್ತಿದ್ದಾರೆ, ಅಲ್ಲಿ ಯಾರು ರೈತರ ಇಲ್ಲ ಅಂತ ಹೇಳಿ. ರೈತರಿದ್ರೆ ತಾನೇ ಈಗ ನಾನು ಹೇಳಿದ್ದೆಲ್ಲ ಸೋರ್ಸ್ಗಳು ಬರೋದು. ಯಾರು ರೈತರ ಇಲ್ಲ, ಎಲ್ಲ ಫ್ಯಾಷನ್ ಶೋಗೆ ಹೋಗ್ತಿದ್ದಾರೆ ಅಂತ ಹೇಳಕ್ ಹೇಳಿ. ಸುಮ್ನೆ ಯಾಕೆ 10 ಜನ ಇದಾರೆ, ಅವ್ರು ಯಾರು ಕೆಲ್ಸನೇ ಮಾಡಲ್ಲ. ನಮ್ಮನ್ನೆಲ್ಲ ನೋಡಿದ್ರೆ ನಿಮ್ಗೇನು ಫ್ಯಾಷನ್ ಶೋಗೆ ಹೋಗಂಗ ಕಾಣಿಸ್ತಾರೆ ಅಲ್ಲಿ ಕೂತಿರೋರೆಲ್ಲ. ಪಾಪ ಹೆಂಗಿದ್ದಾರೆ ಅವರೆಲ್ಲ. ಬೆಳಗ್ಗೆ ಆಯ್ತು ಅಂದ್ರೆ ಸಂಜೆ ಆಯ್ತು ಅಂದ್ರೆ ಆ ರೈತರಿಗೆ ಏನ್ ಕೆಲಸ ಇದೆ ಮಾಡ್ಲೇಬೇಕು ಸರ್. ಪಶುಸಂಗೋಪನೆಯನ್ನ ಮಾಡ್ಕೊಂಡಿರ್ತಾನೆ, 10ರಿಂದ 10 15 ಇರುತ್ತೆ. ಹಾಲು ಕರಿಬೇಕು, ಡೈರಿಗೆ ಹಾಕ್ಬೇಕು. ಆ ಸಮಯವನ್ನ ಹೊರತುಪಡಿಸಿ ರೈತ ಬಂದು ರೋಡಲ್ಲಿ ಸರಿ ಬೇಡ, ಇನ್ನೇನ್ ತುಂಬಾ ದಿನ ಇಲ್ಲ, ಮಳೆ ಸ್ಟಾರ್ಟ್ ಆಯ್ತು. ಇನ್ನೊಂದು 15 ದಿನ ಬಿಟ್ಟು ಬನ್ನಿ ನೀವೆಲ್ಲ ಒಂದ್ ಸರ್ವೆಗೆ ಬನ್ನಿ. ಯಾರ್ಯಾರು ನ್ಯೂಸ್ ಚಾನಲ್ಗಳಿದ್ದೀರಾ, ಯಾರ್ಯಾರು ರಾಜಕಾರಣಿಗಳು ಸುಮ್ಮನೆ ಕುತ್ಕೊಂಡು ಮಾತಾಡ್ತಿದ್ದೀರಾ, ಎಲ್ಲ ಬನ್ನಿ. ಆಮೇಲೆ ಕೆಲವೊಬ್ರು ನಮ್ಗೆ ಇನ್ನೂ ಬೇಜಾರಾಗೋದು, ಹಿಂಗೆ ಮಾತಾಡ್ತಿದೀವಿ, ನಮ್ಮ ಮನ್ಸಿನ ನೋವು, ನನ್ನ ಮನೆಗೆ ಏನಾಗ್ತಿದೆ ನೋವನ್ನ ಹೇಳ್ತಿದ್ದೀನಿ. ಈಗ ನನ್ನ ಮನೆಗಾಗೋ ನೋವನ್ನೇ ನನ್ನ ಊರಲ್ಲಿ ಎಲ್ಲರೂ ಅನುಭವಿಸೋದು, ಈ ನೋವನ್ನ ನಾನು ಹೇಳ್ತಿದ್ದೀನಿ. ನಾವ್ ಹಿಂಗ್ ಬಂದು ಹೇಳ್ಕೊಂಡ್ರೆ, ಓ ಇವರೆಲ್ಲ ಬಡವರಲ್ಲ, ಇವರೆಲ್ಲ ಶ್ರೀಮಂತರು. ಯಾವನ್ ಸರ್ ಬಡವ ಅಂದಿದ್ದು ರೈತನ್ನ? ನಿಮ್ಗಿಂತ ನಾವೇ ಶ್ರೀಮಂತರು. ದೇಶಕ್ಕೆ ಅನ್ನ ಹಾಕೋ ಹೌದು, ನಾವು ಶ್ರೀಮಂತರೇನೆ. ಈಗ ನಾನು ಹೇಳ್ದೆ, ಇಷ್ಟೆಲ್ಲ ನಾವು ಬೆಳ್ಕೊಂಡ್ ತಿಂತಿದೀವಿ ಅಂದ್ರೆ ನಾವು ಬಡವ್ರ? ಲೆಕ್ಕ ಹಾಕಿ, ಒಂದ್ ಕಾಯಿಗಷ್ಟು ರೇಟ್ ಬೇಕು, ಒಂದ್ ಹಣ್ಣುಗಳಿಗೆ ಇಷ್ಟು ರೇಟ್ ಬೇಕು, ಜೊತೆಗೆ ಸೊಪ್ಪು ಬೆಳ್ಕೋತೀವಿ, ತರಕಾರಿ ಬೆಳಿತೀವಿ, ನಿಂಬೆಹಣ್ಣು ಬೆಳ್ಕೊಂತ, ನಮ್ಗೆ ಏನೇನ್ ಬೇಕು ನಮ್ಗೆ ನಮ್ ಭೂಮಿಲಿ ಏನೇನ್ ಬೆಳೆಯಕ್ಕಾಗುತ್ತೆ ಅದನ್ನೆಲ್ಲ ಬೆಳಿತಿದೀವಿ, ಅದನ್ನೆಲ್ಲ ಬೆಳ್ಕೊಂಡ್ ತಿಂತಿದೀವಿ. ನಿಮ್ಗಿಂತ ದುಡ್ಡು ಸೇವ್ ಆಗ್ತಿಲ್ವಾ ನಮ್ಗೆ? ಅದೆಲ್ಲ ಹಾಳಾಗೋಗ್ಲಿ, ನಿಮ್ಗೆ ಅದು ಇದು ಕಾಯಿಲೆ ಬರುತ್ತೆ. ನಾವು ಏನು ಕಾಯಿಲೆ ಬರ್ದೆ ಮೆಡಿಸಿನ್ಸ್ ಹಾಕ್ತೆ ತಿಂತಿಲ್ವಾ? ಒಂದು ನ್ಯಾಚುರಲ್ ಆಗೇ ಬೆಳಿತಿದೀವಿ, ಯಾವ ಪೆಸ್ಟಿಸೈಡ್ಸ್ ಇಲ್ಲ. ಸಗಣಿ ಗೊಬ್ಬರ ಬಿಟ್ರೆ ಇನ್ನೇನು ಇಲ್ಲ ನಮ್ಮ ಹತ್ರ. ಅದನ್ನ ಹಾಕೊಂಡ್ ತಿಂತಾ ಇದೀವಿ ನಾವು. ನಮ್ಮನ್ ಬಂದ್ ಹಂಗಂತಾರೆ. ಇನ್ನು 15 ದಿವಸ ಬಿಟ್ಟು ಬಂದ್ ನೋಡಕ್ ಹೇಳಿ ಸರ್. ಈಗ ಮಳೆ ಸ್ಟಾರ್ಟ್ ಆಗಿದೆ, ಶುರು ಮಾಡ್ತಾರೆ, ರಾಗಿ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ, ಹುಳ್ಳಿಕಾಳು ಹಾಕೋರು ಹುಳ್ಳಿಕಾಳು, ಅವ್ರವ್ರಿಗೆ ಏನೇನಾಗುತ್ತೆ, ತೊಗರಿ ಅವರೇ ಇದೆಲ್ಲ ಬೆಳಿತಾರೆ ಸರ್. ನಮ್ ಕಡೆ ಪಾಪ ಗೊತ್ತಿಲ್ಲ, ನಮ್ ಕಡೆ ಇವರು MLA MP ಗಳಿಗೆ ಮತ್ತೆ ಯಾರ್ಯಾರು ಮಾತಾಡ್ತಾರೆ, ಈ ಪುಕ್ಷಟೆ ಮಾತಾಡೋರು ಅಂತ ಹೇಳ್ತೀನಿ ನಾನು. ನಾವು ಕಷ್ಟಪಟ್ಟು ಮಾತಾಡ್ತಿರೋರು ಈ ಪುಕ್ಷಟೆ ಮಾತಾಡ್ತಾರೆ, ಸುಮ್ನೆ ಟೈಮ್ ಪಾಸ್ ಕಮೆಂಟ್ ಮಾಡೋದು. ಈ ಕಮೆಂಟ್ ಮಾಡ್ತಾರಲ್ಲ, ಅವ್ರು ನಮ್ ಎದ್ರಿಗೆ ಯಾಕೆ ಬರಲ್ಲ ಅಂತ ನಮ್ಗಳಿಗೆ ಅನ್ಸುತ್ತೆ. ಅವ್ರಿಗೇನಪ್ಪಾ ಮನೇಲಿ ಹೇಳೋರ್ ಕೇಳೋರಿಲ್ಲ, 2,000 ದುಡ್ಡು ತಗೋತಾರೆ, ಹಂಗ್ ಮಾತಾಡ್ತಾರೆ, ಹಿಂಗ್ ಮಾತಾಡ್ತಾರೆ ಅಂತ. 2,000 ಕೊಡಿ. ಈಗ ನಾನ್ ತಗೊಂಡಿಲ್ಲ, ನಂದು ಅಕೌಂಟ್ ನಂಬರ್ ಕೊಡ್ತೀನಿ, ಚೆಕ್ ಮಾಡ್ಕೋಬಹುದು. ನನಗ್ ಬಂದಿಲ್ಲ. 2,000 ಕೊಡಿ ಅಂತ ಯಾರು ಕೇಳಿದ್ರಿ ಇವ್ರನ್ನ? ಸುಪ್ರೀಂ ಕೋರ್ಟ್, ನಾನು ಮೊನ್ನೆ ನ್ಯೂಸ್ ನೋಡ್ತಿದ್ದೆ, ಸುಪ್ರೀಂ ಕೋರ್ಟ್ ಹೇಳಿದೆ, ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಈ ತರ ಗ್ಯಾರಂಟಿಗೆಲ್ಲ ದುಡ್ಡು ಕೊಡ್ಬೇಕು ಅಂತ? ಇದು ಎಲ್ಲೂ ಇಲ್ವೇ ಇಲ್ಲ. ನೀವು ಪ್ರಣಾಳಿಕೆ ಕೊಟ್ಟರು, ನೀವು ಗೆಲ್ಲಕ್ಕೋಸ್ಕರ ಮಾಡ್ಕೊಂಡ್ರೆ ಅದು ನಿಮ್ ತಪ್ಪಲ್ವಾ? ಈಗ ನೀವು ನಾನ್ ಕೊಡ್ತಿದ್ದೀನಿ, ನಾನ್ ಆ ಯೋಜನೆ ಕೊಡ್ತಿದ್ದೀನಿ, ಈ ಯೋಜನೆ ಕೊಡ್ತಿದ್ದೀನಿ, ಯಾಕೆ ಇವೆಲ್ಲ ಕೊಡ್ಬೇಕು? ಈಗ ಪೆಟ್ರೋಲ್ ರೇಟ್ ಎಷ್ಟೆಲ್ಲ ಇನ್ಕ್ರೀಸ್ ಮಾಡಿದ್ರು ವಾರದಲ್ಲಿ. ಪೆಟ್ರೋಲ್ ಬೇಡವಾ ರೈತಂಗೆ?
ಅವನಿಗೆ ಡೀಸೆಲ್ ಬೇಕೇ ಬೇಕು ಟ್ರ್ಯಾಕ್ಟರ್ ಉಳಕ್ಕೆ. ಹೊಲಕ್ಕೆ ಓಡಾಡ್ತಾನೆ ಅಂದ್ರೆ ಈಗ ಯಾರು ನಡ್ಕೊಂಡು ಓಡಾಡಲ್ಲ, ಕೆಲ್ಸದವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಪೆಟ್ರೋಲ್ ಬೇಕು, ಎಲ್ಲದಕ್ಕೂ ನಮಗೂ ಬೇಕು ಸೋರ್ಸ್ಗಳು. ಈಗ ಅದೆಲ್ಲ ಜಾಸ್ತಿ ಮಾಡಿದಿರಲ್ವಾ ನೀವು. ಬಸ್ ಟಿಕೆಟ್ ಅಪ್ಪ ನನಗೇನೋ ಫ್ರೀ ಅಪ್ಪ, ನನ್ ಗಂಡ ಎಲ್ಗೆ ಹೋಗ್ಬೇಕು, ನನಗಿಬ್ರು ಗಂಡ್ ಮಕ್ಳಿದಾರೆ, ನನ್ನ ಮಕ್ಳು ಎಲ್ಗೆ ಹೋಗ್ಬೇಕು, ನಿಮ್ಮ ಹತ್ರ ಡಬಲ್ ತಗೋತಾ ಇದಾರೆ. ಸರಿ ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟು ಯಾರು ಹೇಳಿ ಸರ್ ಫ್ರೀ ಕೊಡಕ್ಕೆ? ಈಗ ಫ್ರೀ ಕೊಟ್ರು. ಈಗ ನೀವು ಯೋಚನೆ ಮಾಡಿ, ಅವರು ದುಡ್ಡು ಕೊಡ್ಲಿಲ್ಲ, ಅವ್ರು ಫ್ರೀ ಕೊಡ್ಲಿಲ್ಲ ಅಂದ್ರೆ ಬಸ್ಸಲ್ಲಿ ಓಡಾಡೋದ್ ಬಿಡ್ತೀವ? ನಡ್ಕೊಂಡು ಓಡಾಡ್ತೀವಿ, ಬಸ್ಸಲ್ಲಿ ಓಡಾಡ್ತೀವಿ. ನೆಕ್ಸ್ಟ್ 2,000 ರೂಪಾಯಿ. ನನಗೆ ಇನ್ನೂ ನಗು ಬರ್ತಿರುತ್ತೆ, ಈ ಚಾನೆಲ್ಸ್ ಅಲ್ಲೆಲ್ಲ ಕೆಲವೊಬ್ರು ಹೇಳ್ತಿರ್ತಾರೆ ವಾಷಿಂಗ್ ಮಿಷಿನ್ ತಗೊಂಡೆ, ಫ್ರಿಜ್ ತಗೊಂಡೆ, ಬೋರ್ ಹಾಕಿಸ್ದೆ ಅಂತಿರ್ತಾರೆ. ನನಗೆ ತುಂಬಾ ಅದು ಆಕ್ಚುಲಿ ಅದೊಂಥರ ಕಾಮಿಡಿ. ಅದು ನಮಗೂ ಸಹ ನಗು. ಏನಕ್ಕೆ ಅಂತಂದ್ರೆ 2.5 ವರ್ಷಕ್ಕೆ 2,000 ರೂಪಾಯಿ ಅಂತಂದ್ರೆ ಒಂದು 60,000 ರೂಪಾಯಿ ಆಯ್ತು ಸರ್. ನಿಮಗೆ ಅಲ್ಲ 60,000 ರೂಪಾಯಿಗೆ ಅದು ಯಾವ ಜಮೀನಲ್ಲಿ ಬೋರ್ ಹಾಕ್ಸೋದು ಅಂತ ನಮ್ಗೆ ಗೊತ್ತಾಗ್ತದೆ. ನನಗೂ ಸೀರಿಯಸ್ಲಿ, ಯಾಕಂದ್ರೆ ನಾವು ರೈತರು ಅಲ್ಲ, ನಾವು ರೈತರು ಮಗನೇ. ಎಷ್ಟಡಿ ನೀರು ಸಿಗೋದ್ರೆ ಬೋರ್ 1 ಅಡಿ 2 ಅಡಿಗೆ ನೀರು ಸಿಕ್ತು ಅಂತ ಗೊತ್ತಿಲ್ಲ ಸರ್. ಒಂದ್ ಪೈಪ್ ಲೈನ್ ಮಾಡ್ತೀನಿ ಅಂದ್ರೆ 60,000 ಸಿಗಲ್ಲ. ನೀನ್ ವರ್ಷಕ್ಕೆ ಒಂದ್ ಬೆಳೆ ಹಾಕಿ ಅದನ್ನೆಲ್ಲ ತೋಟ ನೀಟಾಗಿ ಇಡ್ತೀನಿ, ನೀನ್ 1 ಎಕರೆ ನೆಟ್ಟಾಗಿ ಇಡ್ತೀನಿ ಅಂದ್ರೆ ನಿಂಗೆ 60,000 ಸಾಕಾಗಲ್ಲ. ನೀನ್ ಬೋರ್ ಹಾಕಿಸ್ಬೋದಾ? ಅಲ್ಲ, ನಿಮ್ಮ ಹೋರಾಟಕ್ಕೆ ಇವತ್ತು ಬೆಂಬಲ ಸಿಗ್ತಿದ್ಯಾ? ಸರ್ ಇಲ್ಲ ಸರ್, ಇನ್ನೂ ಸಪೋರ್ಟ್ ಬೇಕು. ಇಲ್ಲಿ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ರೈತರ ಸಂಘದವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂಚೆ ಪಾಪ ಅವ್ರಿಗೂ ಗೊತ್ತಿರ್ಲಿಲ್ಲ. ಹೀಗೆ ಕೆಲವೊಂದು ಚಾನೆಲ್ಸ್, ಕೆಲವೊಂದು ಯೂಟ್ಯೂಬ್ ಚಾನಲ್ಸ್, ಸ್ಪೆಷಲಿ ಯೂಟ್ಯೂಬ್ ಚಾನಲ್ಸ್ ಅವರೇ ನಮ್ಮನ್ನು ಪ್ರೊಜೆಕ್ಟ್ ಮಾಡಿದ್ದು. ಆ ಚಾನಲ್ ಅವ್ರು ಪ್ರೊಜೆಕ್ಟ್ ಮಾಡಾದ್ಮೇಲೆ ತುಂಬಾ ಜನ ಹೆಲ್ಪಿಗೆ ಬರ್ತಾ ಇದ್ದಾರೆ. ನ್ಯೂಸ್ ಚಾನಲ್ ಅವ್ರು ನಮ್ಗೆಲ್ಲರೂ ಇವಾಗ ರೈತರ ಸಂಘದವ್ರು ಹೆಲ್ಪಿಗೆ ಬರ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು, ನಾವು ಕನ್ನಡನೇ ಮಾತಾಡೋದು ಈಗ ಇಂಗ್ಲಿಷ್ ಓದಿದೀವಿ, ಬಟ್ ಮಾತೃಭಾಷೆ ಕನ್ನಡ. ನಾವಿನ್ನೇನಾದ್ರೂ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ಬೇರೆ ಭಾಷೆ ಮಾಡ್ಕೋಬೇಕು ಅಂತ. ಎಲ್ಲ ಲೆಟರ್ಸ್ ಇಂದ ಒಂದೊಂದು ಅಕ್ಷರಗಳನ್ನ ತೆಗೆದು ನಮ್ದು ಈ ಭಾಷೆ ಅಂತ ಮಾತಾಡ್ಕೋಬೇಕು. ಯಾಕಂದ್ರೆ ಈಗ ನಮ್ ಜಾಗದಿಂದ 4 ಕಿಲೋಮೀಟರ್ ಹೋದ್ರೆ ಹಿಂದಿ, ತಮಿಳ್, ತೆಲುಗೆಲ್ಲ ಮಾತಾಡ್ತಾರೆ. ನಾವೀಗ ಕನ್ನಡ ಮಾತಾಡೋರು ಯಾರು ಹೇಳಿ? ಪಕ್ಕ ಹಳ್ಳಿ ರೈತರು ಕನ್ನಡ ಮಾತಾಡ್ತಾರೆ. ಈಗ ನೀವು ನಮ್ಮ ಮನೇಲಿ ಬಂದು ನಮ್ಮ ಅತ್ತೆ ಹೊಡೆದ್ರು ಇಂಗ್ಲಿಷ್ ಬರೋಲ್ಲ, ನಮ್ಮ ಅತ್ತೆಗೆ ಬೈದ್ರು ಮರಾಠಿ, ತಮಿಳ್, ತೆಲುಗು ಅರ್ಥನೂ ಆಗಲ್ಲ. ಸೊ ಈ ತರ ಸಿಚುವೇಶನ್ ಇಲ್ಲರ ನಾವು ರೈತರು. ನೀವ್ ಯಾಕೆ ಬರ್ತಿಲ್ಲ ನಮ್ಮನ್ನ ಮಾತಾಡ್ಸಕ್ಕೆ? ಕನ್ನಡ 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 ಇದು ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾರೆ ಅಂತ ಅನ್ಕೊಂಡಿನಿ ಇವ್ರನ್ನೆಲ್ಲ. ನಮ್ಮೂರಿಗೆ ಬಿಡದಿಗೆ, ನಮ್ಮ ಬೈರ್ಮಂಗ್ಲಕ್ಕೆ ಕನ್ನಡ ರಾಜ್ಯೋತ್ಸವಕ್ಕೆ ವೆಲ್ಕಮ್ ಇವ್ರಿಗೆ. ಯಾಕಂದ್ರೆ ಇಲ್ಲಿವರೆಗೂ ಇವ್ರಿಗೆ ಕಾಣಿಸಿಲ್ವಲ್ಲ. ನಾವು ಕನ್ನಡ ರಾಜ್ಯೋತ್ಸವದಲ್ಲಿ ತಾನೆ ನಾವಿದೀವಿ ಅಂತ ಅನ್ನೋದು ಇವರು. ಅವತ್ ಮೇ ಬಿ ಬರ್ತಾರೆ ಅನ್ಸುತ್ತೆ. ಇಲ್ಲ, ಕನ್ನಡ ಫುಲ್ ಅಳ್ಸೋಗಿ ಅಲ್ಲೆಲ್ಲಾರು ಹಿಂದಿಯವರು, ಬೇರೆ ಭಾಷೆಯವರು ಎಲ್ಲ ಬಂದ್ಮೇಲೆ ನಮ್ಮವ್ರು ಇಲ್ಲೆಲ್ಲ ಇದ್ರಪ್ಪ ಸ್ಟ್ರೈಕ್ ಮಾಡ್ತಿದ್ರಿ ಟೆಂಟ್ ಅಲ್ಲಿ, ಈ ಕೊಳಚೆ ನೀರು ಮುಂದೆ ಕುತ್ಕೊಂಡು ಅಂತ ಹುಡುಕ್ತಾರೆ ಅಂತ ಅನ್ಸುತ್ತೆ. ಸಿನಿಮಾ ನಟರು ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಅಲ್ಲ, ನೀವೇ ಟಿಕೆಟ್ ತಗೊಂಡು ಸಿನಿಮಾನ ನೋಡ್ತೀರಾ. ಮತ್ತೆ ಅದೇ ರಾಜಕಾರಣದಲ್ಲಿ ನೀವು ಎಲೆಕ್ಷನ್ ಹಾಕ್ಬೇಕಾದ್ರೆ ಯಾವ ಹೀರೋ ಕೈ ಬಂದು ಅಲಾಟ ತಕ್ಷಣ ನಮ್ಮ ಬಾಸ್ ಬಂದ, ನಮ್ಮ ಹೀರೋ ಬಂದ ಅಂತ ಹೇಳಿ ಮತಗಳನ್ನ ಹಾಕ್ತಾರೆ. ಆದ್ರೆ ಸಿನಿಮಾದಲ್ಲಿ ತೋರ್ತಕ್ಕಂತಹ ರೈತ ಚಳುವಳಿಗಳು, ರೈತ ಹೋರಾಟಗಳನ್ನ ನಿಜ ಜೀವನದಲ್ಲಿ ಯಾಕೆ ಈ ಸಿನಿಮಾ? ಅಲ್ಲ, ನಾನು ನಿಮ್ನೆ ಕೇಳ್ತೀನಿ, ನಿಜನಾ ಅದು? ಅಲ್ಲ, ನೀವೇ ಹೇಳ್ಬೇಕು. ಯಾಕಂದ್ರೆ 2 ಅವರಲ್ಲಿ ತೋರಿಸಿ ನಾನು ಹಂಗೆ ಅನ್ಕೋತೀನಿ. ಅಲ್ಲಿ ಬರ್ತಾರೆ ಟಿವಿ ಚಾನಲ್ ಎಲ್ಲ ತೋರಿಸ್ತಾರೆ, ಲೈಕ್ ಬಂದ್ರಪ್ಪ JCB ಉಳಿಸಿದ್ರು, ಸುಮ್ನೆ ಅಲ್ಲೂ ಕೊಟ್ರು, ಏನೋ ಒಂದು ನೋಟಿಸ್ ಕೊಟ್ರು. ಈಗ ನಮಗ್ ಕೊಟ್ಟಂಗೆ ನೋಟಿಸ್ ಕೊಟ್ರು, ಉಳಿಸ್ತಾ ನಮ್ ಲೈಫ್ ಹಂಗೆ ಹೋಗ್ಬಿಡ್ತಲ್ಲ. ಟಿವಿಲಿ ಮೂವಿಲಿ ತೋರ್ಸೋ ತರ ಹಂಗೆ ಆಗ್ತಿದೆ. ಅವರು 4 ದಿನ ಸ್ಟ್ರೈಕ್ ಮಾಡ್ತಾರೆ, ಗೆಲ್ಲೋ ಕಡೆ ಗೆಲ್ತಾರೆ, ಗೆಲ್ದಿರೋ ಕಡೆ ಎಲ್ಲ JCB ತಂದು ಎಲ್ಲ ಸಮ ಮಾಡಿ ಮರಗಳನ್ನ ಕಟ್ ಮಾಡ್ತಾರೆ, ಹಸುಗಳನ್ನೆಲ್ಲ ಕಸಾಯಿ ಖಾನೆಗೆ ಹೊಡ್ಕೊಂಡು ಹೋಗ್ತಾರೆ. ಸೇಮ್ ನಮ್ದು ಹಂಗೆ ಆಗ್ತಿದೆ. ಅವರೆಲ್ಲ ಅಲ್ಲಿ ಎದ್ ನಿಂತಿರ್ತಾರೆ, ಅಯ್ಯೋ ನಮ್ಮೂರು ಉಳಿಸಿ, ನಮ್ ರಾಜ್ಯ ಉಳಿಸಿ ಅಂತ ಅನ್ಬಿಟ್ಟು. ಈ ರೈತ ಹೋಗ್ಬಿಟ್ಟು ವಿಧಾನಸೌಧದಲ್ಲಿ ಮಾತಾಡ್ತಾನೆ, ರೈತ ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡ್ತಾರೆ. ನಮ್ಮೂರಲ್ಲಿ ಯಾರು ಹೋಗಕ್ಕೆ ಆಗ್ತಿಲ್ಲ. ಸಿನಿಮಾದಲ್ಲಿ ಮಾತ್ರ ಅದ್ ಹೆಂಗೆ ಸರ್? ಹಂಗಾದ್ರೆ ಹೋರಾಟದಲ್ಲಿ ಕೇಳಂತ ಮಾತುಗಳು ಏನು ಅಂತಂದ್ರೆ, ರೈತರು ಸಿನಿಮಾ ನಟರಿಗೆ ಮತ್ತೆ ಹಲವಾರು ಸಿನಿಮಾ ನಟ ನಟಿಯರಿಗೆ ಚಾಲೆಂಜ್ ಹಾಕೋದು ಏನಂತಂದ್ರೆ, ನೀವು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಥವಾ ಫಿಲ್ಮ್ ಸಿಟಿ ಏನೋ ಮಾಡೋದಕ್ಕೆ ಸರ್ಕಾರ ಹತ್ರ ಹೋಗಿ ಭಿಕ್ಷೆ ಬಿಡ್ತೀರಾ, 50 ಎಕರೆ ಕೊಡಿ, 30 ಎಕರೆ ಕೊಡಿ ಅಂತ. ಇದೇ ನಾವು ಬಿಡದಿ ರೈತರು ನಾವು ಬರ್ಕೊಡಕ್ಕೆ ಸಿದ್ಧ ಇದ್ದೀವಿ. ನಮ್ಮ ಜಾಗಕ್ಕೆ ಬಂದು ರೈತರು ಉಳಿವಿಗಾಗಿ ಜೊತೆಲಿ ಕೂತ್ಕೊಳ್ಳಿ. ಸರ್, ಈಗ ಅವರು ಬೆಳಿಬೇಕು, ಅವರು ದುಡ್ದು ತಿಂತಾ ಇದಾರೆ, ನಾವು ದುಡ್ದು ತಿಂತಾ ಇದೀವಿ. ಅವ್ರಿಗೆ ಆತರ ಅನುಕೂಲ ಆಗುತ್ತೆ ಅಂದ್ರೆ ನಮಗ್ ಬಂದ್ ಸಪೋರ್ಟ್ ಮಾಡ್ಲಿ ಸರ್. ನಮಗ್ ಬಂದ್ ಸಪೋರ್ಟ್ ಮಾಡ್ತಾ, ಈಗ ನಮಗ್ ಸಪೋರ್ಟ್ ಮಾಡಿದವ್ರಿಗೆ ನಾವು ಮಾಡ್ಲೇಬೇಕಲ್ವಾ? ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ. ಇದೇ ಕನ್ನಡ ಪರ ಹೋರಾಟಗಾರರು ಬೆಂಗಳೂರಲ್ಲಿ ಪರಭಾಷೆಯ ಬೋರ್ಡ್ ನೋಡಿದ್ರೆ ನಾವು ಬೇರೆ ಹೋರಾಟವನ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದ ಹಲವಾರು ಸಂಘಟನೆಗಳಲ್ಲಿ ನಡೆದಂತ ವಿಷಯಗಳೇನು ಅಂತಂದ್ರೆ, ಪರಭಾಷೆ ಬೋರ್ಡ್ ಕಂಡ ತಕ್ಷಣ ನಾವು ಬೋರ್ಡ್ ಕಿತ್ತಾಕ್ತಿವಿ, ಮತ್ತೆ ಅವ್ರ ಹತ್ರ ವಿಡಿಯೋ ಮಾಡಿಸ್ತೀವಿ, ಕ್ಷಮೆ ಕೇಳಿಸ್ತೀವಿ. ಆದ್ರೆ ಬಿಡದಿ ಭಾಗದಲ್ಲಿ ಏನು ರೈತ ಹೋರಾಟ ಮಾಡ್ತಿದ್ದಾನೆ, ಇವರು ನಿಜವಾದ ಕನ್ನಡಿಗರು. ಬೆಂಗಳೂರಿಂದ ಬಿಡದಿ ಎಷ್ಟು ದೂರ ಇದೆ, ಯಾವ ಕನ್ನಡ ಪರ ಹೋರಾಟಗಾರನು ಸಹ ರೈತರ ಪರ ಬಂದು ನಿಂತಿಲ್ಲ.
ಸರ್ ಈಗ ಒಂದ್ ಕೆಲಸ ಮಾಡೋಣ, ನಮ್ಮ ಊರಲ್ಲಿ ನಿಂತ್ಕೊಂಡ್ಬಿಟ್ಟು ಲೊಕೇಶನ್ ಹಾಕ್ತಿವಿ, ನಮ್ ಜಾಗ ಲೊಕೇಶನ್ಗೆ ಹಾಕ್ತಿವಿ. ನೀವು ಕನ್ನಡ ಪರ ಸಂಘಟನೆಗಳು ನಿಮ್ಗೆ ಏನಾದ್ರು ಟಚ್ ಇದ್ರೆ ಅವ್ರಿಗೆ ಒಂಚೂರು ನಮ್ ಲೊಕೇಶನ್ ಕಳಿಸಿ. ನಾವು ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೀವಿ, ಬಿಡದಿ ಅನ್ನೋದು ಗೊತ್ತಿರುತ್ತೆ, ಬಿಡದಿಯಿಂದ ಒಂಚೂರು ಒಳಗ್ ಬಂದ್ರೆ ನಾವಿದೀವಿ ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಅಲ್ಲ, ಈ ಬಿಡದಿ ಬಂದವರು ಇನೋವೇಟಿವ್ ಫಿಲ್ಮ್ ಸಿಟಿಗೆ ಹೋಗ್ತಾರೆ, ನಾವು ವಂಡರ್ಲಾಗ್ ಹೋಗ್ತಾನೆ, ಇಲ್ಲ ಮೈಸೂರು ಕಡೆ ಒಳ್ಳೆ ಫ್ಲೇವರ್ ಇರ್ತಾನೆ. ಹೌದು, ಮಧ್ಯದಲ್ಲಿ ನಾವ್ ಇದೀವಲ್ಲ, ನಾವು ಗೊತ್ತಾಗಲ್ವಲ್ಲ. ಇದೇ ಬಿಗ್ ಬಾಸ್ ಬಂದಾಗ ರೈತನ ಮಗ ಅಂತ ಹೇಳಿ ಕೋಟಿ ಓಟ್ ಹಾಕ್ಸ್ಕೊಂಡ್ರು. ಅದೇ ನಮ್ ಜನ ಬಿಗ್ ಬಾಸ್ ಬಂದಾಗ ಓಟಲ್ ಹಾಕೋಕೆ ರೈತನ ಮಗ ಅಂತ ಓಟ್ ಹಾಕಿದ್ರು. ಅದೇ ಅವ್ರ ನಿಜವಾದ ರೈತನ ಮಗ. ಬಿಗ್ ಬಾಸ್ ಯಾವ್ದೊಂದಾಗ್ಲಿ ನಿಜವಾದ ರೈತರು ಬೀದಿಗೆ ಬಂದಾಗ ಯಾವ ನಟನೂ ಬರ್ತಿಲ್ಲ ಸರ್. ಅಲ್ಲಿ ಒಬ್ರಿಗೇನೆ ಓಟ್ ಹಾಕಿದ್ರು, ನಾವ್ ಇಲ್ಲಿ ಇಷ್ಟು ಜನ ಇದೀವಿ, ಯಾಕೆ ಸರ್ ಸಪೋರ್ಟ್ ಮಾಡಕ್ ಬರಲ್ಲ ಇವರು? ಅವ್ರ ಗಿಲ್ಲಿ ನಟನಾದ್ರೂ ಬಂದ್ರೆ ಅಟ್ಲೀಸ್ಟ್ ಜನಕ್ಕಾದ್ರೂ ರೈತನ ಗಿಲ್ಲಿ ನಟ ಬಂದ್ ಒಂದಿನ ನಾನು ರೈತ ಕಣಪ್ಪ ಅಂತ, ನಾವು ರೈತರ ಬನ್ನಿ ನಿಮ್ ಜೊತೆ ಇದೀನಿ ಅಂದ್ರೆ ಮುಗ್ದೇ ಹೋಯ್ತು. ಅಲ್ಲ, ಆ ಗಿಲ್ಲಿ ನಟನಿಗೆ ಇವತ್ತು ಕಾರ್ಯಕ್ರಮಕ್ಕೆ ಫ್ರೀ ಇಲ್ಲ. ಯಾಕಂತಂದ್ರೆ ನೀವೇನೇ ಓಟ್ ಹಾಕಿ ಬಿಗ್ ಬಾಸ್ ಗೆಲ್ಸಿದಿರ, ಪಾಪ ಹಲವಾರು ಕಾರ್ಯಕ್ರಮಗಳಿಗೆ ಹೋಗ್ಬೇಕು, ಒಳ್ಳೊಳ್ಳೆ ಆರ್ಕೆಸ್ಟ್ರಾಗೆ ಹೋಗ್ಬೇಕು, ಅಥವಾ ಹಲವಾರು ಈಗ ಯಾವ್ದಾದ್ರು ಒಳ್ಳೊಳ್ಳೆ ನೀವು ಪ್ರೋಗ್ರಾಮ್ ಮಾಡಿಸಿದ್ರೆ ಮೇನ್ ಗೆಸ್ಟು ಗಿಲ್ಲಿ ನಟನೆ. ಆದರೆ ರೈತನ ಮಗ ಅಂತ ಅನ್ನಿಸ್ಕೊಂಡು ರೈತ ಹೋರಾಟಕ್ಕೆ ಮಾತ್ರ ಗಿಲ್ಲಿ ನಟ ಆಗಲಿ ಯಾವುದೇ ನಟ ಆಗಲಿ, ಸಿನಿಮಾ ನಟರುಗಳಾಗಲಿ ನಟಿಯರಾಗಲಿ ಯಾರು ಕಾಣಿಸ್ಕೋತಿಲ್ಲ. ಸರ್ ನಿಮ್ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಅವ್ರನ್ನೆಲ್ಲಾರು ನಿಮ್ಗೂ ಪರಿಚಯ ಇದ್ರೆ ಹೇಳಿ, ನಾವು ಹೋರಾಟ ಮಾಡ್ತಾ ಇದೀವಿ. ನೆಕ್ಸ್ಟ್ ಕನ್ನಡ ಮೂವಿ ನೋಡ್ಬೇಕಂದ್ರೆ ನಾವೇ ಬೇಕು ನಿಮ್ಗೆ, ಯಾರು ಬರಲ್ಲ. ನಾನು ಹೇಳಿದ್ನಲ್ಲ, ಹಿಂದಿ ಅವರು ತಮಿಳ್ ತೆಲುಗು ಅವ್ರು ಯಾರು ನೋಡಲ್ಲ, ನಾವೇ ನೋಡೋದು, ನಾವು ನಮ್ಮ ಮಕ್ಕಳೇ ನೋಡೋದು. ಸೊ ಅದಕ್ಕೋಸ್ಕರ ಯಾರ್ಯಾರು ನಾನು ರಾಜಕಾರಣಿಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಕನ್ನಡ ಸ್ಪೆಷಲಿ ಕನ್ನಡ ಸಂಘಟನೆಗಳಾಗಿರ್ಬೋದು, ಮತ್ತೆ ನೀವು ಯಾರ್ಯಾರು ಸಿನಿಮಾ ತಾರೆಯರಿದ್ದೀರಾ ಅವ್ರೆಲ್ಲರೂ ಬಂದು ನಟ ನಟಿಯರೇ ನಮಗೆ ನೀವು ಇದೀನಿ ಅಂತ ಒಂದ್ ಮಾತು ಧೈರ್ಯ ಕೊಟ್ರೆ ನಮ್ಗೆ ಇನ್ನೂ ಬೆಂಬಲ ಜಾಸ್ತಿ ಆಗುತ್ತೆ. ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಗೆ ಸಿನಿಮಾ ಪೈರಸಿ ಆಗುತ್ತೆ ಅಂತ ಹೋರಾಟವನ್ನ ಮಾಡ್ತಾರೆ. ಹೋರಾಟ ಮಾಡೋದು ಯಾರು ಅಂತಂದ್ರೆ ಅಭಿಮಾನಿಗಳು, ಅದೇ ರೈತರ ಮಕ್ಕಳು. ಆ ಅಭಿಮಾನಿಗಳು ಎಷ್ಟು ಜನ ಇದಾರೆ, ಅದೇ ರೈತರ ಮಕ್ಕಳೇ ಹೋರಾಟ ಮಾಡೋದು. ಅದೇ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಪ್ರತಿಯೊಬ್ಬ ರೈತನೂ ಸಹ ಬಿಡದಿಗೆ ಬರಬೇಕು. ಬಿಡದಿ ರೈತರ ಜಮೀನನ್ನ ಉಳಿಸಿದ್ರೆ ಇದೇ ಬಿಡದಿ ಜನ ಸಾಯೋವರೆಗೂ ಋಣಿಯಾಗಿರ್ತಾರೆ. ಹೌದು ಸರ್, ಖಂಡಿತ. ಯಾರ್ಯಾರು ನಾವು ಅದನ್ನೇ ಹೇಳ್ತಿರ್ತೀವಿ, ಅಲ್ಲಿ ಬಂದವ್ರಿಗೆಲ್ಲ ಕೈ ಮುಗಿತಿರ್ತೀವಿ. ಇಲ್ಲೂ ಅಷ್ಟೇ ಕೈ ಮುಗಿದು ಕೇಳ್ತಿದ್ದೀನಿ, ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ, ಬರೀ ರೈತರು ಅಂತ ಅಲ್ಲ, ಸಂಘಟನೆಗಳು, ರಾಜಕಾರಣಿಗಳು, ಅವರು ನಟ ನಟಿಯರು ಅಂತಲ್ಲ, ಯಾರ್ಯಾರು IT ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ನೀವು ಅನ್ನ ಊಟ ಮಾಡಲ್ವಾ? ನೀವು ತರಕಾರಿಗಳನ್ನ ಹಣ್ಣುಗಳನ್ನ ತಿನ್ನಲ್ವಾ? ನಮ್ಮ ಭಾಗದ್ದು ಬರ್ತಿದೆ ನಿಮ್ಗೆ. ನಾವು ಮಿಶ್ರ ಬೆಳೆ ಬೆಳೀತಾ ಇದೀವಿ ಸರ್, ಎಲ್ಲಾ ಬೆಳೆಗಳನ್ನ ಬೆಳೀತಾ ಇದೀವಿ. ಬೇಬಿ ಕಾರ್ನ್ ಬೆಳಿತೀವಿ, ಸ್ವೀಟ್ ಕಾರ್ನ್ ಬೆಳಿತೀವಿ, ರೇಷ್ಮೆ ಬೆಳೀತಾ ಇದೀವಿ, ಹಾಲು ಕೂಡ ನಮ್ದಿಂದ ಹೋಗುತ್ತೆ. ತರಕಾರಿಗಳು ಎಲ್ಲಾ ತರ ನಾನು ಹೇಳ್ದೆ ನಿಮ್ಗೆ, ಹುಳ್ಳಿಕಾಳು ಬೆಳಿತೀವಿ, ಹೆಸರು ಕಾಳು ಬೆಳಿತೀವಿ, ತೊಗರಿ, ಅವರೆ, ಮೆಣಸು ಬೆಳಿತೀವಿ ನಾವು. ಮತ್ತೆ ಕ್ಯಾಸ್ಟ್ರೋಲ್ ಆಯಿಲ್, ಹರಳೆಣ್ಣೆಗೆ ಬೇಕಾಗಿರೋ ಅಳ್ಕಾಯಿ ಬೆಳಿತೀವಿ, ತೆಂಗಿನಕಾಯಿ ಎಲ್ಲ ಬೆಳಿತೀವಿ. ಸೊ ಎಲ್ಲಾ ತರದ್ದು ನಾವು ಬೆಳಿತಾ ಇದೀವಿ, ನೀವೆಲ್ಲ ಯೂಸ್ ಮಾಡ್ತಾ ಇದ್ದೀರಾ. ಈಗ ಏನು ಅಂದ್ರೆ ಋಣ ತೀರಿಸ್ಬೇಕು. ಈಗ ನಾವು ಓದಿರೋದು ಏನಂತ ಹೇಳಿ, ಭಾರತ ದೇಶದಲ್ಲಿ ಹುಟ್ಟಿದೀನಿ ಅಂದ್ರೆ ಆ ದೇಶದ ಋಣ ತೀರಿಸ್ಬೇಕು. ದೇಶದ ಋಣ ತೀರಿಸ್ಬೇಕು ಅಂದ್ರೆ ಕೆಲವೊಂದು ರೂಲ್ಸ್ ನ ಫಾಲೋ ಮಾಡ್ತೀವಿ. ಅದು ನಾವು ಒಂದು ಏಜಿಗೆ ಬಂದಿದ ತಕ್ಷಣ ಆಕ್ಟಿವ್ ಆಗ್ಬಿಡುತ್ತೆ ಮೈಂಡ್ ಅಲ್ಲಿ. ನೀನು ಕೂತಿರು ನಿಂತಿರು ನ್ಯಾಷನಲ್ ಅಂತ ಬಂದ್ರೆ ನಿಲ್ತೀಯ ನಿಲ್ಲಲ್ವಾ? ಅದು ನಾವು ನಮ್ಮ ದೇಶಕ್ಕೆ ತೋರಿಸೋ ಋಣ. ಏನೇ ಮಾಡ್ತಿರೋ, ನೀನು ಗಾಡಿಲಿ ಹೋಗ್ತಾ ಇರು, ಗಾಡಿ ನಿಲ್ಸಿ ನೀನು ಆ ಸ್ಕೂಲ್ ಮುಂದೆನೋ ಎಲ್ಲೋ ಒಂದು ಫಂಕ್ಷನ್ ಆಗ್ತಿದ್ರು ಅಲ್ಲಿ ನಿಂತ್ಕೊಂಡ್ಬಿಡ್ತೀಯ. ಇದು ನ್ಯಾಷನಲ್ ಅಂತಮಿಗೆ ಕೊಡುವಂತ ರೆಸ್ಪೆಕ್ಟ್. ಇಂಡಿಪೆಂಡೆನ್ಸ್ ಡೇ ಬಂದಿದ ತಕ್ಷಣನೇ ಆಟೋಮೆಟಿಕಲಿ ಮೈಂಡಿಗೆ ಬಂದ್ಬಿಡುತ್ತೆ, ನಾನು ಭಾರತ ದೇಶದವನು, ನಾನು ಭಾರತೀಯನು. ಈಗೆಲ್ಲ ಮೊಬೈಲ್ ಸ್ಟೇಟಸ್ ಬಂದಿದೆ. ಮುಂಚೆ ಎಲ್ಲ ಏನ್ ಮಾಡೋರು, ಯಾವ ಹಳ್ಳಿ ಜನನು ಕೇಳಿ ನೀವು ಎದ್ದು ನಿಲ್ತಾರೆ, ಐರನ್ ಅವರು ಬಟ್ಟೆಗಳನ್ನ ಚೆನ್ನಾಗಿ ಹಾಕೊಂಡು ಯಾವ್ದೋ ಸ್ಕೂಲು ಪಂಚಾಯತಿ ಮುಂದೆನೋ ಹೋಗಿ ನಿಂತ್ಕೋತಾರೆ. ಸೊ ಇದು ನಾವು ದೇಶಕ್ಕೆ ತೋರ್ಸೋ ಅಂತ ಋಣ. ಹಾಗೆ ನಮಗೂ ಅಷ್ಟೇ, ರೈತರಿದ್ದೀವಿ ನಾವು, ದಯವಿಟ್ಟು ರೈತರನ್ನ ಉಳಿಸಿ. ಇಷ್ಟೆಲ್ಲ ಬೆಳೆದಿದ್ದೀವಿ, ಇಷ್ಟೆಲ್ಲ ಮಾಡ್ತಿದೀವಿ. ಇನ್ನೂ ಒಂದು, ನಿಮ್ಮಪ್ಪ ಅಮ್ಮ ಹೆಂಗೆ ಕಷ್ಟಪಟ್ಟು ನಿಮ್ಮನ್ನ ಸಾಕಿದಾರೋ ಹಂಗೆ ನಾವು ನಮ್ಮ ಮಕ್ಳುಗಳನ್ನು ಕಷ್ಟಪಟ್ಟು ಸಾಕ್ತಾ ಇದೀವಿ. ನಮ್ಮ ಭಾಗದಲ್ಲೂ ಇಂಜಿನಿಯರ್ಗಳಾಗಿದ್ದಾರೆ, ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ಮೆಡಿಕಲ್ ಓದ್ತಾ ಇದ್ದಾರೆ ಮಕ್ಳುಗಳು, ಮಾಮೂಲಿ ಡಿಗ್ರಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಭಾಗದಲ್ಲೂ ಎಲ್ಲ ಮಕ್ಳಿಗೂ ಈಗ ನಮ್ಮ ಊರಿತ್ತು ಅನ್ನೋ ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತಾ ಇದ್ದಾರೆ ಮಕ್ಳು. ಈಗ ನಾನು ಹೇಳೋದು, ಈಗ ಮರ ಗಿಡಗಳನ್ನೆಲ್ಲ ಹಾಕಿದೀವಿ, ಒಂದ್ ಗಿಡ ಹಾಕಿದ ತಕ್ಷಣ ಆಟೋಮೆಟಿಕ್ ಎದ್ದು ನಿಂತ್ಕೊಳ್ಳಲ್ಲ. ಅದನ್ನ ಡೇ ಬೈ ಡೇ ನಾವು ನೋಡ್ತಾನೆ ಇರ್ಬೇಕು. ಅದಕ್ಕೆ ನೀರ್ ಹಾಕ್ಬೇಕು, ಅದ್ರ ಸುತ್ತ ಕಳೆ ಏನ್ ಬಂದಿರುತ್ತೆ ಅದನ್ನ ಕೀಳ್ಬೇಕು, ಅದಕ್ಕೆ ಗೊಬ್ಬರ ಹಾಕ್ಬೇಕು, ಪ್ರತಿಯೊಂದು ನಾವು
ಮಾಡಬೇಕು. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಹೆಂಗ್ ನೋಡ್ಕೊಂಡಿದಾರೋ ನಾವು ಆ ಗಿಡ ಮರಗಳನ್ನ ಹಂಗೆ ನೋಡ್ಕೊಂಡಿದೀವಿ. ಈಗ ನಮ್ಮ ತೋಟದಲ್ಲೆಲ್ಲ ಬಂದ್ರೆ ಬಾವ್ಲಿ ಅಂತ ಕರೀತಾರಲ್ಲ, ಆ ಬಾವ್ಲಿ ನಮ್ಮ ಮನೆ ಮುಂದೆನೆ ಇದೆ, ದೊಡ್ಡ ಮರ ಇದೆ, ತುಂಬಾ ವರ್ಷದಿಂದ ಬಿಟ್ಕೊಂಡ್ ಬಂದಿದಾರೆ, ಒಂದು ಕೊನೆನೂ ಕಡ್ದಿಲ್ಲ. ಯಾಕಂದ್ರೆ ನಾವು ಒಂದ್ ಕೊನೆ ಕಡಿದ್ರೆ ಅವು ಡಿಸ್ಟ್ರಾಕ್ಟ್ ಆಗಿ ಹೊರಗಡೆ ಹೊಟ್ಟೋಗ್ಬಿಡುತ್ತೆ ಅಂತ. ಅಲ್ಲೆಲ್ಲಾದ್ರೂ ಬೆಂಕಿ ಹಾಕಿದ್ರೆ ನಮ್ ಸುತ್ತಮುತ್ತ ಅವೆಲ್ಲ ಹಾರಾಡ್ತಿರುತ್ತೆ, ಹೋಗಿ ನೋಡ್ತೀವಿ ಅವಕ್ಕೇನಾದ್ರೂ ತೊಂದರೆ ಆಗುತ್ತಾ ಅಂತ. ನಮ್ ತೋಟದಲ್ಲೇ ಇದೆ, ನಾವು ರೋಡ್ ಸೈಡೇ ಇದೆ ನಮ್ ತೋಟ, ಒಂದಿನನೂ ಅವನ್ನ ನಾವು ಕೂಡ ಟಚ್ ಮಾಡಿಲ್ಲ. ಎಲ್ಲಾರ್ಗೂ ಜೀವನ ಕಲ್ಪಿಸ್ಕೊಡೋನ್ ರೈತ ಒಬ್ಬನೇನೆ. ಅವನೊಬ್ಬ ನನ್ನ ಪ್ರಕಾರ ಒಬ್ಬ ಸೈಂಟಿಸ್ಟ್, ಅವನೊಬ್ಬ ಇಂಜಿನಿಯರ್ ಮತ್ತೆ ಅಸ್ಟ್ರಾಲಜರ್, ಪ್ರತಿಯೊಂದು ಗೊತ್ತಿರೋದೆ ಅವನಿಗೆ. ಆದ್ಮೇಲೆ ನೆಕ್ಸ್ಟ್ ಎಲ್ರು ಕಲ್ತಿದ್ದು ಅವನನ್ನ ನೋಡೇ ಎಲ್ಲ ಕಲ್ತಿದ್ದು. ಅವನಿಗೆ ಬೋರ್ ಹಾಳಾಗಿದ್ರೆ ಅದನ್ನ ರೆಡಿ ಮಾಡ್ಕೊಳಕ್ ಗೊತ್ತು, ಎಲೆಕ್ಟ್ರಿಷಿಯನ್ ಅವನು, ಅದು ಕೂಡ ಗೊತ್ತು ಅವನಿಗೆ. ಅದು ದಾರಿ ಮಾಡಬೇಕು, ಹೆಂಗ್ ನೀರು ಹೋಗ್ಬೇಕು ಅಂತ ಗೊತ್ತು. ನಾವು ಇಂಜಿನಿಯರ್ ಹಿಂಗ್ ನಿಂತು ಇದ್ರಲ್ಲಿ ನೋಡ್ತಾನೆ ಹೆಂಗ್ ಹೋಗ್ಬೇಕು ಹೆಂಗೆ ಅಂತ. ರೈತ ಹಂಗಲ್ಲ, ಅವ್ನು ಸುಮ್ಮನೆ ಕಣ್ಣಾಡ್ಸಿದ್ರೆ ಗೊತ್ತು, ಈ ಏರಿಯಿಂದ ಈ ಏರಿಗೆ ಬಂದ್ರೆ ನೀರ್ ಫಿಲ್ ಆಗುತ್ತೆ ಅಂತ, ಇಲ್ಲಿ ಬದ ಕ್ಲೋಸ್ ಮಾಡಿದ್ರೆ ಇಲ್ಲಿಗೆ ನೀರ್ ಫಿಲ್ ಆಗುತ್ತೆ ಅಂತ ಅವನಿಗೆ ಆಟೋಮೆಟಿಕ್ ಆಗಿ ಗೊತ್ತು. ಅವನೊಬ್ಬ ಬೆಸ್ಟ್ ಇಂಜಿನಿಯರ್. ಆಮೇಲೆ ಬಂದು ಅವನು ಡಾಕ್ಟರ್, ಯಾಕಂದ್ರೆ ಅವ್ನಿಗೆ ಯಾವ ಟೈಮಿಗೆ ಯಾವ ಮೆಡಿಸಿನ್ ಹಾಕ್ಬೇಕು ಅಂತ ಗೊತ್ತು. ಅವ್ನು ಯಾವ ಯೂನಿವರ್ಸಿಟಿಲೂ ಓದಿಲ್ಲ, ಅವ್ನಿಗೆ ಯಾವ ಡಾಕ್ಟರೇಟು ಇಲ್ಲ, ಅವನಿಗೆ ಅದೆಲ್ಲ ಗೊತ್ತು. ಅಸ್ಟ್ರಾಲಜರ್ ಅಂದ್ರೆ ಯಾವ ಟೈಮಿಗೆ ಮಳೆ ಬಿದ್ರೆ ಗಿಡಗಳಿಗೆ ಒಳ್ಳೇದು, ಯಾವ ಟೈಮಲ್ಲಿ ಮಳೆ ಬೀಳುತ್ತೆ ಮೇಲ್ ನೋಡಿದ ತಕ್ಷಣ ಹೇಳ್ತಾನೆ ಇವತ್ತು ಮಳೆ ಬರುತ್ತಾ ಬರಲ್ಲ ಅಂತ. ಅದೇ ನಾವುಗಳು ಹಿಂಗ್ ನೋಡಿ ಮೊಬೈಲ್ ನೋಡಿ ಇವತ್ತು ಮಳೆ ಬರುತ್ತಾ ಬರಲ್ವಾ ಅಂತ ನೋಡ್ತೀವಿ. ನೆಕ್ಸ್ಟ್ ನಕ್ಷತ್ರಗಳು. ಈಗ ನಕ್ಷತ್ರಗಳು ನಾವು ಓದಿವಿ ಅಶ್ವಿನಿ ಭರಣಿ ಆ ಥರ ನಾವು ಹೇಳ್ತೀವಿ. ಅವನಿಗೆ ಹಂಗಲ್ಲ, ಈ ಟೈಮಿಗೆ ಈ ಮಳೆ ಬಂತ, ಇವತ್ತು ಭರಣಿ ಮಳೆ ಹೋಯ್ತು, ಈ ನಕ್ಷತ್ರ ನಡೀತಾ ಇದೆ, ಈ ತಿಂಗಳು ಪ್ರತಿಯೊಂದನ್ನು ಹೇಳ್ತಾನೆ. ಯಾಕೆ ಅವನ್ನ ತುಳಿತಾ ಇದ್ದೀರಾ, ಅವನ ಅಸ್ತಿತ್ವನ ಯಾಕೆ ತುಳಿತಿದ್ದೀರಾ? ಮತ್ತೆ ಇನ್ನೊಂದು ಕಮೆಂಟ್ ಬರುತ್ತೆ ಸರ್, ಬಟ್ಟೆಗಳ ಬಗ್ಗೆ ಕಮೆಂಟ್ ಬರುತ್ತೆ, ನಾನೊಂದ್ ಚೆನ್ನಾಗಿರೋ ಬಟ್ಟೆ ಹಾಕೊಳಂಗಿಲ್ಲ ಸರ್. ನೀವು ಒಬ್ಬ ರೈತ ಮಣ್ಮೆತ್ಕೊಂಡಿರ್ಬೇಕು, ಇಲ್ಲ ಅರ್ಧೋಗಿರ್ಬೇಕು, ಇಲ್ಲ ಗಲೀಜಾಗಿದ್ರೆ ಮಾತ್ರ. ಹೌದು, ಇಲ್ಲ ಅದೆಲ್ಲ ಇರ್ಬೇಕು. ನಾವೆಲ್ಲ ರೈತರ ಮಕ್ಕಳು ಅಲ್ಲ, ನಾವು ಟವಲ್ ಎಲ್ಲ ಹಾಕೊಂಡಿರ್ಬೇಕು, ಸ್ವಲ್ಪ ಮುಖ ಎಲ್ಲ ಕೋಡ್. ಈಗ ರೈತನಿಗೆ ಒಂದು ಡ್ರೆಸ್ ಕೋಡ್, ಅವನಿಗೆ ಅದೇ ವೈಟ್ ಪಂಚೆ, ಒಂಥರ ಹಳೆ ಶರ್ಟು, ಒಂದ್ ಟವಲ್ಲು, ಗ್ರೀನ್ ಟವಲ್, ಆ ತರ ಜೀವನ ಮಾಡ್ಬೇಕು ಸರ್. ಅವ್ನು ದುಡಿತಿದ್ದಾನೆ, ಅವ್ನು ವರ್ಷಕ್ಕೆ ತಿಂಗ್ಳಿಗೆ ಏನಿಲ್ಲ ಅಂದ್ರೂ 50ರಿಂದ 1 ಲಕ್ಷ ದುಡಿತಿದ್ದಾನೆ. ಅವ್ನ ಖರ್ಚೆಲ್ಲ ಕಳೆದು ರೇಷ್ಮೆ, ಅವ್ನ ಇಡೀ ಫ್ಯಾಮಿಲಿ ರೇಷ್ಮೆ ಬೆಳಿತಾರೆ ಅಂದ್ರೆ ಇಡೀ ಫ್ಯಾಮಿಲಿ ಇನ್ವಾಲ್ವ್ ಆಗ್ತಾರೆ. ಮತ್ತೆ ನೆಕ್ಸ್ಟ್ ರಾಗಿ ಬೆಳ್ಕೋತಾನೆ, ರಾಗಿ ಅವ್ನ ಊಟಕ್ಕೆಲ್ಲ ಬೇಕಾಗಿರೋದು ಬೆಳ್ಕೊಂತಾನೆ, ಅದೆಲ್ಲ ದುಡ್ಡು ಉಳಿಯುತ್ತೆ. ಈ ಸಿಟಿಲಿ ಇರೋರ್ಗೆ ಅದೆಲ್ಲ ಖರ್ಚು, ಅವ್ನಿಗೆ ಅದೆಲ್ಲ ಪ್ಲಸ್. ಒಂದ್ ಸೊಪ್ಪು ತಂದು ಹಾಕೊಂಡ್ರೆ ಉಪ್ಸಾರ ಬಸಾರ ಮಾಡ್ಕೊಂತಾನೆ, ಅವನಿಗೆ ಪ್ಲಸ್. ಬೆಳೆದಿರೋ ಕಾಳಲ್ಲಿ ತಿಂತಾನೆ, ಎಲ್ಲ ಪ್ಲಸ್. ಅವ್ನು ಅಷ್ಟೆಲ್ಲ ಮಾಡ್ಕೊಳ್ಬೇಕಾದ್ರೆ ಅವ್ನ ದುಡ್ಡನ್ನ ಇನ್ನೇನ್ ಮಾಡ್ಬೇಕು? ಈಗ ನೀವು ಹೊರಗಡೆ, ಈಗ ಯಾರೇ ಆಗಿರ್ಬೋದು, ಯಾವ್ದೋ ಒಂದು ಮೂವಿ ಹಿಟ್ ಆಯ್ತು, ಸಪೋಸ್ ಯಾರೋ ಗೆದ್ರು, ಇಲ್ಲ ನಿಮ್ಗೆ ಯಾವ್ದೋ ಪ್ರಾಜೆಕ್ಟ್ ಸಕ್ಸಸ್ ಆಯ್ತು, ಬಿಸ್ನೆಸ್ ಮ್ಯಾನ್ಗೆ ಬಂದು ಈ ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ತೀರ. ನಮ್ಗೇನ್ ಭೂಮಿ ತಗೊಳ್ಳೋ ಆಸೆ ಇಲ್ಲ, ಯಾಕಂದ್ರೆ ನಮ್ಗೆ ಇದೆಯಲ್ಲ, ಈ ಭೂಮಿ ತಾಯಿನ ಉಳಿಸ್ಕೊಂಡು ಹೋದ್ರೆ ಸಾಕು. ಸೊ ಆ ಭೂಮಿ ಇರೋದನ್ನೇ ನಾವು ಉಳಿಸ್ಕೊಂಡು ಹೋಗ್ತಾ ಇರ್ತೀವಿ. ಖರ್ಚೇನು ಇಲ್ಲ ನಮ್ಗೆ, ನಮ್ಮ ಮುತ್ತಾತ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅದೇ ನಾವ್ ಹೇಳ್ತೀವಲ್ಲ ಮಕ್ಕಳಿಗೆ ಸ್ಪೂನ್ಸ್ ಫೀಡಿಂಗ್ ಅಂತೀವಲ್ಲ, ಹಂಗ ರೆಡಿ ಇದೆ. ಅದೇ ಹೇಳಿದ್ನಲ್ಲ, ಭೂಮಿ ಸಮ ಮಾಡಿರೋದಾಗಿರ್ಬೋದು, ಗೊಬ್ಬರ ಹಾಕಿರೋದಾಗಿರ್ಬೋದು, ಅದ್ರಲ್ಲಿ ಕಲ್ ಕಿತ್ತಿರೋದಾಗಿರ್ಬೋದು, ತೆಂಗಿನ ಗಿಡ ಎಲ್ಲ, ತೆಂಗಿನ ಮರ ರೆಡಿ ಇದೆ. ಹೋಗಿ ನಿಂತ್ರೆ ಎಳ್ನೀರು ಕುಡಿಬೋದು, ಹೋಗಿ ನಿಂತ್ರೆ ಕಾಯಿ ಕಿತ್ಕೊಂಡು ಬರ್ಬೋದು. ಹುಣಸೆ ಹಣ್ಣು ಆಗಿರ್ಬೋದು, ಪ್ರತಿಯೊಂದು ನಮ್ಮ ಜಾಗದಲ್ಲೇ ಸಿಕ್ತಿರ್ಬೇಕಾದ್ರೆ ಅವ್ನಿಗೆ ಅದೆಲ್ಲ ಪ್ಲಸ್ಸೇ, ಎಲ್ಲ ಸೇವಿಂಗ್ಸೇ. ಅವ್ನು ಯಾಕೆ ಬಟ್ಟೆ ಹಾಕೋಬಾರ್ದು, ಅವ್ನು ಯಾಕೆ ಚಿನ್ನ ತಗೋಬಾರ್ದು, ಅವ್ನು ಯಾಕೆ ಕಾರ್ ತಗೋಬಾರ್ದು? ನಕಲಿ ರೈತ ಅಂತ ಹೇಳ್ತಾರೆ. ಆಮೇಲೆ ಲೆನಿನ್ ಬಟ್ಟೆ ಹಾಕೊಳ್ಳೋದನ್ನೆಲ್ಲ ಕಮೆಂಟ್ ಮಾಡ್ತಾರೆ. ಕಮೆಂಟ್ಸ್ ಮಾಡೋರ್ಗೆ ಹೇಳ್ತೀನಿ, ಒಬ್ಬ ರೈತ ಮತ ಹಾಕಿ ಕೆಲಸಕ್ಕೆ ಚುನಾಯಿತ ಮಾಡುವಂತಹ ಅಧಿಕಾರಿ ಆಗಿರ್ಬೋದು, ಒಬ್ಬ ಶಾಸಕ ಆಗಿರ್ಬೋದು, ಅವ್ನು ಒಳ್ಳೆ ಬೆಂಚ್ ಕಾರ್ ಓಡಾಡ್ಬೋದು, ಒಳ್ಳೆ ಬಟ್ಟೆ ಹಾಕ್ಬೋದು. ಅವನ ಕೆಲಸಕ್ಕೆ ಇಟ್ಕೊಂಡಿರೋಂಥ ಒಬ್ಬ ರೈತ ಒಳ್ಳೆ ಬಟ್ಟೆ ಹಾಕೊಂಡ್ರೆ ಕಮೆಂಟ್ ಹಾಕ್ತಾರೆ. ಸರ್ ನೀವು ಎಷ್ಟು ಜನ ಕೆಲಸ ಕೊಡ್ಬೋದು ಸರ್ ವರ್ಷದಲ್ಲಿ? ಎಷ್ಟು ಜನ ಕೆಲಸದವ್ರನ್ನ ನೋಡ್ತೀರಾ? ನಾವು ಅಷ್ಟೇ ಜನ ನೋಡ್ತೀವಲ್ವಾ? ನಾವು ಕೆಲಸ ಕೊಡ್ತೀವಿ, ನಾವೇನ್ ಎಲ್ಲಾ ಕೆಲಸ ನಾವೇ ಮಾಡಕ್ಕಾಗುತ್ತಾ? ಈಗ ಪ್ರತಿಯೊಂದಕ್ಕೂ ನಾವು ಕೆಲಸದವ್ರ ಮೇಲೆ ಡಿಪೆಂಡ್ ಆಗ್ತೀವಿ, ನಾವು ಕೆಲಸ ಮಾಡಿಸ್ತೀವಿ ಅಲ್ವಾ? ಏನಕ್ಕೆ ಬಟ್ಟೆ ಹಾಕೊಂಡ್ರೆ ನಿಮ್ಮನ್ನ ನೋಡಿರ ಬಡ ರೈತರು ಅಂತ ಅನ್ಸಲ್ಲ, ಒಳ್ಳೊಳ್ಳೆ ಬಟ್ಟೆ ಹಾಕೋತೀರಾ. ಮತ್ತೆ ನಾವ್ ಸರಿಯಪ್ಪ ಹಳೆ ಬಟ್ಟೆ ಹಾಕೊಂಡ್ ಬರ್ತೀವಿ, ಸ್ನಾನ ಮಾಡದೆ ಬರ್ತೀವಿ, ಬಸ್ಸಲ್ಲಿ ಹತ್ತಿಸ್ಕೋತಾರ, ಪಕ್ಕ ಕೂರಿಸ್ಕೋತಾರ. ಪಂಚೆ ಹಾಕೊಂಡ್ ಬಂದ್ರೆ ಬೆಂಗಳೂರಲ್ಲಿ ಮಾಲಲ್ಲಿ ಬಿಡಲ್ಲ, ಮಾಲಲ್ಲಿ ಬಿಡಲ್ಲ, ಮಾಲಾ ಫೇಶಿಯಲ್ ಎಲ್ಲ ಆಯ್ತು, ನೀವೇ ನೋಡಿದ್ರಿ. ಮಾಡ್ತಾರೆ. ಹೌದು, ಪ್ಯಾಂಟ್ ಹಾಕೊಂಡ್ ಬಂದ್ರೆ ಯಾವ ನೋಡಪ್ಪ ಹಳ್ಳಿಯವನು ಅಂತ ಹೇಳ್ತಾರೆ, ಪ್ಯಾಂಟ್ ಹಾಕೊಂಡ್ ಬಂದ ಅಂತ ಹೇಳ. ಹೌದು, ಚಪ್ಲಿಯಿಂದನೂ ಚೆಕ್ ಮಾಡ್ತಾರೆ, ಯಾವ ತರ ಚಪ್ಲಿ ಹಾಕಿದಾನೆ, ಚಪ್ಲಿ ಮಣ್ಣಾಗಿದ್ಯಾ ಅಂತ ನೋಡ್ತಾರೆ. ರೈತ ಬೆಳೆದಂತ ಬೆಳೆನ ಫುಟ್ಪಾತ್ ಇಟ್ಕೊಂಡು ಮಾರಾಟ ಮಾಡ್ತೀವಿ, ಅವನ ಕಾರ್ಗೆ ಹಾಕೊಂಡು ಮನೆಯಿಂದ ಈಚೆ ಬಿಡಂತ ವಸ್ತುನ ಶೋರೂಮ್ ಅಲ್ಲಿ ಮಾರಾಟ. ಹೌದು, ಅದೊಂದಾಗ್ತಿದೆ. ನೆಕ್ಸ್ಟ್ ಕಾರ್. ಈಗ ಇಷ್ಟೆಲ್ಲ ಅವನಿಗೆ ಉಳಿತಾ ಇರುವಾಗ ಆಟೋಮೆಟಿಕಲಿ ಅವನಿಗೂ ಹೆಂಡತಿ ಮಕ್ಳು ಇರ್ತಾರೆ. ನೀವು ಮಾತ್ರ ಉಪ್ಪು ಖಾರ ತಿಂದು ನೀವು
ನೀವು ಒಳ್ಳೊಳ್ಳೆ ಊಟ ತಿಂದ್ಬಿಟ್ಟು ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬಾರ್ದ? ಈಗ ನಮಗೆ ಕಾರ್ ಬೇಡವಾ? ನೀವು ಮಾತ್ರ ನಿಮ್ಮ ಹೆಂಡತಿ ಮಕ್ಳನ್ನ ಕಾರಲ್ಲಿ ಮಳೆಯಲ್ಲಿ ನೆನಿಬಾರ್ದು, ಬಿಸಿಲಲ್ಲಿ ಸುಡಬಾರ್ದು ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತೀರಾ. ನಾವು ಹೋಗ್ಬಾರ್ದಾ? ರೈತನ ಹೆಂಡತಿ ನಾನು ಹೋಗ್ಬಾರ್ದಾ? ನನಗೆ ಮಕ್ಳಿಲ್ವಾ? ನನಗೆ ಗಂಡ ಇಲ್ವಾ? ನನಗೆ ಆಸೆ ಇರಲ್ವಾ? ನಾನು ಹೋಗ್ಬೇಕು ಅಂತ ಅನ್ಸಲ್ವಾ? ನಮಗೆ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಅನ್ಸಲ್ವಾ? ನೀವು ರೇಷ್ಮೆ ಸೀರೆ ಈಗ ನೀವು 50,000 ತಗೊಂಡ್ರೆ ನಮಗೆ ಒಂದು 10,000 ತಗೊಳ್ಳೋ ಕೆಪಾಸಿಟಿ ಇರುತ್ತಾ ಇರಲ್ವಾ? ರೈತ ಅಂದ್ರೆ ಎತ್ತಿನ ಗಾಡಿ ಓಡಾಡಬೇಕು, ಸೈಕಲ್ ಓಡಾಡಬೇಕು. ಹೌದು. ಇವತ್ತಿಗೂ ಸಹ ಯಾವುದೇ ಸ್ವಾರ್ಥ ಇರದ ಭಕ್ತರ ಜೀವ ಅಂದ್ರೆ ಒಬ್ಬ ರೈತ. ಹೌದು ಸರ್. ಈಗ ಆದ್ರೂ ಕಷ್ಟ ಬಂದ್ರು ಅನುಭವಿಸೋದು ರೈತ. ಹೌದು. ಈಗ ನೀವು ಸಿಟಿಗೆ ಹೋಗಿ ಒಂದ್ ಲೋಟ ಕಾಫಿ ಕೊಡಕ್ಕೆ ಕುಡಿತೀರಾ? ಈ ಕಾಫಿ ಕುಡಿತೀರಾ? ಇಷ್ಟೊತ್ತಲ್ಲಿ ಮಧ್ಯಾಹ್ನ ಬಂದ್ರ ಈ ಕಾಫಿ ಕುಡಿತೀರಾ ನೀವು ಅಂತ ಕೇಳ್ತಾರೆ. ಊಟ ಆಯ್ತಾ ಅಂತ ಕೇಳ್ತಾರೆ. ಊಟ ಮಾಡು ಅಂತ ಕೊಡೋನ್ ರೈತ. ನೀನ್ ಊಟ ಮಾಡಿದೀನಿ ಅಂದ್ರೆ ಪರವಾಗಿಲ್ಲ, ಒಂಚೂರು ಊಟ ಮಾಡಪ್ಪ ಅಂತ ಹೇಳೋದ್ ರೈತ. ಮಜ್ಜಿಗೆ ಕುಡಿತೀರಾ? ಸಿಟಿ. ಹಳ್ಳಿಲಿ ಕುಡಿಯಪ್ಪ ಅನ್ನೋದು ಹಳ್ಳಿ. ತಂದು ಕೊಡ್ತಾರೆ. ಕಾಫಿ ಕುಡಿ, ಟೀ ಕುಡಿ. ಸಿಟಿಯವರು ಏನ್ ಮಾಡ್ತಾರೆ? ಒಂದ್ ಸೌತೆಕಾಯಿ ಕೊಟ್ಬಿಡ್ಲಿ ಆಚೆಗೆ ಕೊಡಲ್ಲ. ಅದೇ ರೈತನು, ನೀವು ಯಾವ್ದಾದ್ರು ನಿಮ್ದು ರಿಲೇಟಿವ್ಸ್ ಇರ್ತಾರೆ, ನೀವು ರೈತ ಅಂತ ಅಂದ್ರಿ, ನಿಮ್ ಮನೆಗಳೆಲ್ಲ ನೀವೇ ನೋಡಿರ್ಬೋದು. ಹಾಲು ಕರಿತಿದ್ದಾರೆ ಅಂತ ಅಂದ್ರೆ ಅವ್ರ ಮನೇಲಿ ಹಾಲಿಲ್ಲ ಅಂದ್ರೆ ನೀವು ಕೊಟ್ಕಳಿಸ್ತಲ್ವಾ? ಬಾಟ್ಲಿ ತರಕಾರಿ ಕೊಟ್ಕಳಿಸ್ತಲ್ವಾ? ಕಾಯಿ ಕೊಟ್ಕಳಿಸ್ತೀರಾ? ಮಾವಿನ ಹಣ್ಣು. ನಾನು ಮಲ್ನಾಡೋಳಾಗಿರೋದ್ರಿಂದ ನಮ್ ಕಡೆ ಕಾಯಿ ಬೆಳೆಯಲ್ಲ, ತೆಂಗಿನಕಾಯಿ. ನನ್ನ ಮದ್ವೆ ಆಗಿ 12 ವರ್ಷ ಆಗಿದೆ. 12 ವರ್ಷದಿಂದನೂ ತೆಂಗಿನಕಾಯಿ ನನ್ನ ಅಪ್ಪನ ಮನೆಗೆ ಇಲ್ಲಿಂದಾನೇ ಕೊಟ್ಕಳಿಸ್ತಿದೀವಿ. ಅಲ್ಲೇನ್ ಬೆಳಿತಾರೆ ನಮಗ್ ಕೊಡ್ತಾರೆ. ಅವ್ರಿಗೆ ಮೆಣಸು ಕಾಫಿ ಬೆಳಿತಾರೆ, ನಮಗ್ ಕೊಡ್ತಾರೆ. ಇಲ್ಲೇನ್ ಬೆಳಿತೀವಿ ನಾವು ಅವ್ರಿಗೆ ಕೊಡ್ತೀವಿ. ಇದು ರೈತ ಒಬ್ಬನೇ ಮಾಡೋದು, ಯಾವ ಇಂಡಸ್ಟ್ರಿಯಲಿಸ್ಟ್ ಮಾಡಲ್ಲ. ನಾನು 5 ಲೀಟರ್ ಪೆನಲ್ ಮ್ಯಾನುಫ್ಯಾಕ್ಚರ್ ಮಾಡಿದೀನಿ, ತಗೊಂಡೋಗಿ ನಿನ್ ಮನೇಲಿ ಉಜ್ಜು ಅಂತ ಯಾವನು ಕೊಡಲ್ಲ. ಕೆಲಸದವ್ರಿಗಾದ್ರೂ ಕಾಂಪ್ಲಿಮೆಂಟರಿ ಕೊಡ್ತಾರ? ಬೋನಸ್ ಕೊಡ್ತಾರೆ. ಅವ್ರ ಸ್ಯಾಲ್ರಿ ಅದನ್ನೇ ಬೋನಸ್ ಕಟ್ ಮಾಡ್ಕೊಂಡು ಮತ್ತೆ ಬೋನಸ್ ಕೊಡ್ತಾರೆ. ಅಂದ್ರೆ ಎಕ್ಸ್ಟ್ರಾ ವರ್ಕ್ ಮಾಡ್ಸಿರ್ತಾರೆ ಸರ್, ಗೊತ್ತಾಗಲ್ಲ ಅಷ್ಟೇ. ಅದನ್ನ ಕೊಟ್ಟಿರ್ತಾರೆ. ರೈತ ಒಬ್ನೇ. ನೀನ್ ಬೆಳೆದಿಲ್ಲ ಅಂದ್ರು ನೀವು ನಿಮ್ ನೆಂಟ್ರ ಮನೆಗೆ ಹೋಗಿರ್ತೀರಾ, ಹಸು ಹುಲ್ಲಾಕಿರ್ತೀರಾ, ನೀವು ಹಾಲು ಕೊಟ್ಟು ಕಳ್ಸಲ್ವಾ? ನಿಮ್ ಮನೆಗೆ ತರಕಾರಿ ಕೊಟ್ಟು ಕಳ್ಸಲ್ವಾ? ಇದನ್ನ ಯಾವ ಸಿಟಿಯವರು ಮಾಡಲ್ಲ ಸರ್, ರೈತ ಒಬ್ನೇ ಮಾಡೋದು. ಈಗ ಕೊನೆಯದಾಗಿ ಬಿಡದಿ ಹೋರಾಟಕ್ಕೆ ಏನು ನೀವು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಾ, ಅಥವಾ ಈ ಹೋರಾಟಕ್ಕೆ ಬರೆದಂತಹ ವ್ಯಕ್ತಿಗಳಿಗೆ ಏನು ಹೇಳ್ತೀರಾ? ಸರ್, ಡಿ.ಕೆ. ಶಿವಕುಮಾರ್ ಸರ್ಗೂ ಅಷ್ಟೇ. ಹೆಂಗೆ ಬಾಲಕೃಷ್ಣ ಸರ್ ನಮ್ಮ ಊರಿಗೆ ಬಂದು ವಿಸಿಟ್ ಮಾಡಿ ಅಂತ ಕರಿತಿದ್ದೀನಿ, ನಿಮ್ಮನ್ನು ಹಂಗೆ ಕರಿತಿದ್ದೀನಿ ಸರ್. ನೀವು CM ಆಗ್ತಾ ಇದ್ದೀರಾ, ನಮಗೆ ಖುಷಿನೇ ನೀವು CM ಆಗ್ತಿರೋದು. ಯಾಕಂದ್ರೆ ಹಿಂದೂ ಧರ್ಮದವರು ನೀವು, ಮತ್ತೆ ನಮ್ದು ಧರ್ಮನ ಎತ್ತಿಡಿತಾ ಇದ್ದೀರಾ. ಜೊತೆಗೆ ಇನ್ನೊಂದು ಬಂದು ನಮ್ ಸುತ್ತಮುತ್ತ ಇರೋರು ನೀವು, ನಮ್ ಜಿಲ್ಲೆಯವರು, ಸ್ಪೆಷಲಿ ನಮ್ ಜಿಲ್ಲೆಯವರು. ಮತ್ತೆ ಕನಕಪುರ ಏನ್ ತುಂಬಾ ದೂರ ಇಲ್ಲ ನಮ್ಗೆ. ಸರ್, ನೀವು ಮರ್ತ್ಬಿಟ್ಟೆ ನಾನು ಹೇಳಕ್ಕೆ, ನೀವ್ ಯಾಕೆ 700 ಕಡೆ ಅಕ್ವೈರ್ ಮಾಡ್ತಾ ಇಲ್ಲ? ಇಲ್ಲೆಲ್ಲ ನಾವ್ ಹೇಳ್ತಾ ಇದೀವಿ, ಸ್ಟ್ರೈಕ್ ಮಾಡ್ತಿದೀವಿ ಇಷ್ಟು 1.5 ವರ್ಷ ಹತ್ತತ್ರ. ಆ ಕೊಳ್ಚೆ ನೀರ್ ಹತ್ರ ಕುತ್ಕೊಂಡು, ಆ ಅರ್ಧೋಗಿರೋ ಟಾರ್ಪಲ್ ಕೆಳಗಡೆ ಕುತ್ಕೊಂಡು, ನೀವ್ ಹೇಳಿದ್ರಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಸ್ಟ್ರೈಕ್ ಮಾಡ್ತಾ ಇದೀವಿ, ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಫ್ಯಾನ್ಸಿ ಶೋಕ್ ಬಂದಂಗ್ ಬರ್ತಾ ಇದೀವಿ. ನೀವು ನಿಮ್ಮೂರ್ ಕಡೆನೆ ಮಾಡ್ಬಿಡಿ ಸರ್. ಇಲ್ಲಿ ಬಂಜರು ಭೂಮಿನೆಲ್ಲ ನೀವು ಬಂಜರು ಭೂಮಿ ಅಂತ ಅನ್ಕೊಂಡಿದೀರಾ. ನಮ್ಗೆ ಅದೇ ಚಿನ್ನ ಅಂತೂ ನಮ್ ಕೈಲಿ ತಗೊಳಕ್ ಆಗಲ್ಲ ಈಗಿನ ರೇಟಲ್ಲಿ. ಆ ಇರೋ ಭೂಮಿನೇ ಚಿನ್ನ ಅನ್ಕೊಂಡು ಅಲ್ಲಿ ಕಲ್ಲು ಗಿಲ್ಲು ಹಾಯ್ಕೊಂಡು ಸೈಡ್ಗೆ ಹಾಕೊಂಡು ಜೀವನ ಮಾಡ್ತೀವಿ. ನಿಮ್ಮೂರಲ್ಲಿ ಮಾಡಿ ಸರ್, ನಿಮ್ದು ಬಂಡೆನೇ ಅಲ್ವಾ, ನಿಮ್ದು ಹೆಸರೇ ಬಂಡೆ, ನಿಮ್ದು ಬಂಡೆ ಆಗಿರೋದ್ರಿಂದ ನಿಮ್ಮೂರಲ್ಲೇ ಮಾಡಿ. ನಿಮ್ ಸುತ್ತಮುತ್ತ ನಮ್ಮೂರಿಂದ BMTC ಬಸ್ ಇದೆ, ಕಾರ್ ಇರೋರು ಕಾರಲ್ಲಿ ಬರ್ತಾರೆ, ಬೈಕ್ ಇರೋರು ಬೈಕಲ್ಲಿ ಬರ್ತಾರೆ. ಇಲ್ಲ ನಮ್ಮಂತವ್ರು ಆಗದಿರೋರು BMTC ಹತ್ಕೊಂಡು ಬರ್ತೀವಿ. ತಲೆ ಕೆಡಿಸ್ಕೋಬೇಡಿ, ನಿಮ್ ಊರಲ್ಲಿ ಮಾಡಿ. CM ಆಗಿದ್ದೀರಾ, ತುಂಬಾ ತುಂಬಾ ಖುಷಿ ನೀವು CM ಆಗಿರೋದು. ಯಾಕಂದ್ರೆ ತುಂಬಾ ವರ್ಷ ಕಷ್ಟಪಟ್ಟಿದ್ದೀರಾ, ನೀವು ಸ್ಟ್ರಗಲ್ ಮಾಡಿ CM ಆಗಿದ್ದೀರಾ. ಹಠ ಬಿದ್ದು ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ನಿಮ್ಮ ಪಕ್ಷಕ್ಕೋಸ್ಕರ ಹೋರಾಡಿ CM ಆಗಿದ್ದೀರಾ. ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್, ಪರ್ಸ್ನಲಿ ಅಥವಾ ನಮ್ದು ಸಂಘದಿಂದ ನಿಮ್ಗೆ ರಿಕ್ವೆಸ್ಟ್, ದಯವಿಟ್ಟು ನಮ್ಮನ್ನ ನೀವು CM ಆಗಿರೋ ಖುಷಿಗೆ ಗಿಫ್ಟ್ ಕೊಡ್ತಾರೆ ಗೊತ್ತಾ, ಆ ತರ ನಮ್ಗೆ ಇದು ಗಿಫ್ಟ್ ಅಂತ ಕೊಟ್ಬಿಡಿ ಸರ್ ಪ್ಲೀಸ್. ನಮ್ಮ ಅಕ್ವೈರ್ ಏನ್ ಮಾಡ್ಕೋತಿದ್ದೀನಿ ಅಂತಿದ್ದೀರಾ, ಇದನ್ನ ಕ್ಯಾನ್ಸಲ್ ಮಾಡ್ಬಿಡಿ. ಇದೇ ನೀವು ನಮಗೆ ಕೊಡ್ಬೇಕಾಗಿರೋ ಗಿಫ್ಟ್. ಈಗ ನಿಮ್ಗೆ ಏನ್ ಹೇಳ್ತೀವಿ, ಇದು ಸೆರ್ಗೊಡ್ಡಿ ಬೇಡ್ಕೋತೀವಿ ಅಂತಾರಲ್ಲ, ಆ ತರ ಬೇಡ್ಕೋತಿದ್ದೀನಿ. ದಯವಿಟ್ಟು ನಮ್ಮ ಅಕ್ವೈರ್ನ ಕ್ಯಾನ್ಸಲ್ ಮಾಡಿ ನಮ್ಮ ಭೂಮಿನ ನಮಗೆ ಕೊಟ್ಬಿಡಿ. ನಮ್ಮ ಮಕ್ಕಳು ಮರಿ ಎಲ್ಲ ಇದೀವಿ, ನಮ್ಮ ಹಿಂದೆಯಿಂದ ಬಂದಿರೋ ಜಾಗನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ. ನೀವು ಇದ್ರಿ, ವಾವ್, ಈ ತರ CM ಆಗಿದ್ರು. DCM ಆಗಿದ್ದಾಗ ರಾಂಗ್ ಡಿಸಿಷನ್ ತಗೊಂಡ್ರು, ನೀವು ಬೇರೆಯವ್ರ ಕೆಳಗಿದ್ರಿ ಅವಾಗ. ಸೊ ರಾಂಗ್ ಡಿಸಿಷನ್ ತಗೊಂಡಿದ್ರಿ, ಈಗ ನಿಮ್ಮ ಕೈಯಲ್ಲೇ ಇದೆ ಡಿಸಿಷನ್. ಸೊ ನೀವು ಡಿಸಿಷನ್ ತಗೊಳ್ಳಿ, ರೈಟ್ ಡಿಸಿಷನ್ನ ರೈಟ್ ಟೈಮಲ್ಲಿ ತಗೊಂಡ್ರೆ ರೈಟ್ ಪೀಪಲ್ಸ್ ಆಗಿ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ಇಲ್ಲ ಅಂದ್ರೆ ಸರ್ ನಮ್ಮ ಹೋರಾಟ ಹಿಂಗೆ ಮುಂದುವರಿಯುತ್ತೆ. ನಂಗೆ ಅನ್ಸುತ್ತೆ ಸರ್, ಅವ್ರ ಗ್ಯಾರಂಟಿ ನಮ್ಮ ಜಾಗ ಬಿಡ್ತಾರೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಸ್ಟ್ರೈಕ್ ಮಾಡಿದೀವಿ, ಅವ್ರು CM ಆಗಿದ್ದಾರೆ ಅಂದ್ಮೇಲೆ ನಮ್ಮ ಭೂಮಿ ನಮಗೆ ಬಿಡ್ಬೇಕಲ್ವಾ ಸರ್. ಈಗ ಹೋರಾಟ ಮಾಡ್ತಿದ್ದಿದ್ದು 2 ಕಾನ್ಸೆಪ್ಟ್, ಅವ್ರು CM ಆಗ್ಬೇಕು ಅಂತ, ನಾವು ನಮ್ಮ ಭೂಮಿ ಬೇಕು ಅಂತ. ಈಗ ಅವ್ರು ಗೆದ್ರು ನಮ್ಮನ್ನ ಗೆಲ್ಸ್ಬೇಕಲ್ವಾ ಅವರು.
ಈಗ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವು ಹೋರಾಟ ಮಾಡ್ತಿದೀವಿ. ಈಗ CM ಆಗ್ಬೇಕು ಅಂತ ಅವ್ರನ್ನ ಹಠ ಬಿಡದೆ ಗೆದ್ದಿದ್ದಾರೆ, ನಾವು ಹಠ ಬಿಡದೆ ಸ್ಟ್ರೈಕ್ ಮಾಡ್ತಿದೀವಿ. ಈಗ ಅವ್ರು ಗೆಲ್ಲಿಸ್ಬೇಕಲ್ವಾ ನಮ್ಮನ್ನ. ಬಿಡದಿ ಟೌನ್ಶಿಪ್ ಆದರೆ ನಿಮಗೆಲ್ಲ ಒಳ್ಳೇದೇ ಆಗುತ್ತಲ್ವ, ಕೆಲಸ ಸಿಗುತ್ತೆ, ಕೈ ತುಂಬ ಸಂಬಳ ಬರುತ್ತೆ. ಬಿಡದಿಯಿಂದ ಬೆಂಗಳೂರು ಎಲ್ಲೆಲ್ಲೋ ಹಲವಾರು ಕಡೆ ವಲಸೆ ಹೋಗೋಂಥವ್ರಿಗೆ ನಿಮಗೆಲ್ಲ ಕೆಲಸ ಸಿಗುತ್ತೆ. ಅದಾದಮೇಲೆ ನೀವು ಬಿಡದಿಲಿ ಬೆಳೆಯೋಂಥ ಬೆಳೆಯಲ್ಲಿ ಪೋಷಕಾಂಶ ಇಲ್ಲ, ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ನಿಮ್ಮ ಶಾಸಕರು ಹೇಳ್ತಾರೆ. ಸರ್, ಮೊದಲು ನಾನು ಹೇಳ್ತೀನಿ ಅಂದರೆ, ಕೆಲಸ ಒಂದು ಮನೇಲಿ 5 ಜನ ಇರ್ತೀವಿ ಅಂದ್ಕೊಳ್ಳಿ, 5 ಜನಕ್ಕೂ ಕೆಲಸ ಸಿಗುತ್ತಾ? ಯಾರೋ ಓದಿರೋರು ಒಬ್ರಿಗೆ ಸಿಗ್ಬೋದು, ಒಂದು 10-15 ಸಾವಿರ ಸಂಬಳ ಕೊಡ್ಬೋದು. ಈಗ ನನ್ನ ತಾಯಿ ಹಸು ಕಟ್ಕೊಂಡಿದ್ದಾರೆ, ಅವ್ರಿಗೆ ಯಾವ ಕೆಲಸ ಕೊಡ್ತೀರಾ ಅಲ್ವಾ? ಮತ್ತೆ ಈಗ ಒಬ್ರು ಕೊಟ್ಬಿಟ್ರೆ 5 ಜನನೂ ತಿನ್ನಕ್ಕಾಗುತ್ತೆ ಅವ್ರು ದುಡ್ದಿದ್ರಲ್ಲಿ? ಸಾಧ್ಯನೇ ಇಲ್ಲ. ಮತ್ತು ಅವ್ರೊಬ್ರನ್ನೇ ಕಾಯ್ಕೊಂಡು ಕುತ್ಕೊಳಕ್ಕಂತೂ ಆಗಲ್ಲ. ಯಾಕಂದ್ರೆ ಮಗ ತರೋ ಸಂಬಳದಲ್ಲಿ ಅಮ್ಮ ಅಪ್ಪ ಅಣ್ಣ ತಂಗಿದಿರು ಎಲ್ಲರಿಗೂ ಸಾಲುತ್ತಾ? ಯಾವುದೇ ಕಾರಣಕ್ಕೂ ಸಾಲಲ್ಲ. ಇದು ನಮಗೆ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ನಾವು ನಂಬಿರೋದು ಭೂಮಿ, ಅದರಿಂದನೇ ನಾವು ಬದುಕು ಕಟ್ಕೊಂಡಿದ್ದೀವಿ, ಅದರಲ್ಲೇ ಬದುಕ್ತೀವಿ. ಯಾವುದೇ ರೀತಿ IT BT ಇಂಡಸ್ಟ್ರಿಯಲ್ ನಮ್ಗೆ ಬೇಡ. ಯಾರೋ ತಗೊಳ್ಳೋರು ತಗೊಳ್ಳಿ, ಅದ್ರ ಬಗ್ಗೆ ನಮ್ಗೇನು ವಿರೋಧ ಇಲ್ಲ. ಸದ್ಯಕ್ಕೆ ನಾವು ನೆಮ್ಮದಿಯಾಗಿದ್ದೀವಿ, ಆ ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡಕ್ಕೆ ಹೇಳಿ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಕ್ಯಾನ್ಸರು, ಅದ್ರ ಬಗ್ಗೆ ನಮ್ಗೇನು ವಿಷಯ ಗೊತ್ತಿಲ್ಲ ಸರ್. ಯಾಕಂದ್ರೆ ನಮ್ಮೂರಲ್ಲಿ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ನಮ್ಮ ಶಾಸಕರಿಗೆ ಏನಾಗಿದೆಯೋ ನನಗೂ ಗೊತ್ತಿಲ್ಲ. ಏನಾದರೂ ಅವ್ರು ಎಲ್ಲಾದರೂ ಮೆಡಿಕಲ್ ಕ್ಯಾಂಪ್ ಹಾಕಿ ಏನಾದರೂ ಚೆಕ್ ಮಾಡಿಸಿದ್ದಾರೋ, ಇಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲು, ಕ್ಯಾನ್ಸರ್ ಹಾಸ್ಪಿಟ್ಲು ಬಿಡದಿ ಸುತ್ತಮುತ್ತ ಎಲ್ಲಾದರೂ ಮಾಡಿಸಿದ್ದಾರೋ ಸರ್? ಏನಾದರೂ ಮಾಹಿತಿ ಇದ್ರೆ ಹೇಳಿ, ನಮಗಂತೂ ಗೊತ್ತಿಲ್ಲ. ಯಾರಿಗಾದ್ರೂ ಕ್ಯಾನ್ಸರ್ ಬಂದು ಅವರು ಟ್ರೀಟ್ಮೆಂಟ್ ಕೊಡಿಸಿ ಅದರಿಂದ ಏನಾದರೂ ಅವ್ರು ಕ್ಯಾಂಪ್ ಮಾಡಿಸಿದ್ರೆ ಅದು ಅವ್ರಿಗೆ ಗೊತ್ತಿರುತ್ತೆ. ನಮ್ಗೆ ಇದುವರೆಗೂ ಯಾವುದೇ ಮಾಹಿತಿ ಇಲ್ಲ. ಅಲ್ಲಿ ಬೆಳೆದು ತಿಂದು ನಿಮ್ಗೆ ನೋಡಕ್ಕೆ ನಾವು ಏನಾದ್ರು ಪೇಷಂಟ್ ಥರ ಕಾಣ್ತಿದ್ದೀವ? ಇಲ್ಲ ಅಲ್ವಾ? ಚೆನ್ನಾಗೇ ಇದ್ದೀವಿ. ಸೊ ಅಲ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಇವರು ಈ ಭೂಮಿ ಮಾರ್ಸಕ್ಕೆ ಏನಾದರೂ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರ ಗೊತ್ತಿಲ್ಲ. ಹೌದು, ಆ ನೀರಿಂದ ಏನಾದರೂ ಸಮಸ್ಯೆ ಇದ್ದರೆ ಬೆಂಗಳೂರಿಂದ ಆ ನೀರು ಹೋಗ್ತಿರೋದು, ಅಲ್ಲಿ ವೃಷಭಾವತಿ ಅಲ್ಲೇನು ಉದ್ಭವ ಆಗ್ತಿಲ್ಲ, ಮಲ್ಲೇಶ್ವರಮಲ್ಲಿ ಉದ್ಭವ ಆಗ್ತಿರೋದು. ಅಲ್ಲೂ ತುಂಬ ನೀರು ಪವಿತ್ರವಾಗೇ ಇದೆ. ಅದು ಹರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೆಲ್ಲೋ ಗಲೀಜು ನೀರೆಲ್ಲ ಸೇರ್ಕೊಂಡು ಅದು ಅಪವಿತ್ರ ಆಗೈತೆ. ಆದರೂ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಏನಿಲ್ಲ ಸರ್, ಹೆಲ್ತ್ಗೆ ಏನೋ ಇಶ್ಯೂ ಇಲ್ಲ. ಅದು ಅವರು ಏನು ಅನ್ಕೊಬಿಟ್ಟಿದ್ದಾರೆ ಅಂದರೆ, ಈ ಮಣ್ಣಿಗೂ ನೀರಿಗೂ ಏನೋ ಪ್ರಾಬ್ಲಮ್ ಸಂಬಂಧ ಆಗ್ಬಿಟ್ಟು ಹಾಳಾಗೋಗ್ಬಿಟ್ಟಿದೆ, ಕ್ಯಾನ್ಸರ್ ಬಂದು. ಸುಳ್ಳು ಸರ್. ನೀರು ಕಲುಷಿತ ಆಗಿದೆ, ದಯವಿಟ್ಟು ಅದನ್ನು ಸ್ವಚ್ಛ ಮಾಡಿಸಿ. ನಮ್ಮ ಭೂಮಿ ಕೊಟ್ಟರೆ ಮಾತ್ರ ಸ್ವಚ್ಛ ಮಾಡಿಸ್ತೀರಾ, ಇಲ್ಲಾಂದ್ರೆ ಮಾಡ್ಸೋಕ್ಕಾಗಲ್ವಾ? ಯಾಕೆ ಸರ್ ಹಿಂಗೆ ಇಲ್ಲದ ಸುಳ್ಳು ಹೇಳ್ತೀರಾ? ಮಾಡಿಸೋದಾದ್ರೆ ನಿಮ್ಮ ಕೈಲಾದರೆ ಸ್ವಚ್ಛ ಮಾಡಿಸಿ, ಇಲ್ಲ ಅಂದರೆ ಬಿಟ್ಬಿಡಿ. ಅಲ್ಲಿ ಹಣ್ಣು ಚೆನ್ನಾಗಿಲ್ಲ, ಸೊಪ್ಪು ಚೆನ್ನಾಗಿಲ್ಲ, ಯಾಕೆ ಸರ್ ಈ ಅಪಪ್ರಚಾರ? ನಾನು ಒಂದು ಹೇಳ್ತೀನಿ, ಅಲ್ಲಿರೋ ಗಿಡ ಮರ ಹಣ್ಣು ಎಲ್ಲ ನಾವು ತಿಂದಿದ್ದೀವಿ, ನೀವು ತಿಂದಿದ್ದೀರಾ, ಬೆಂಗಳೂರಿಗೂ ಸರಬರಾಜು ಆಗುತ್ತೆ. ಕ್ಯಾನ್ಸರ್ ಬಂದಿರೋದು ಇಡೀ 2 ಬೈರ್ಮಂಗ್ಲ ಕಂಚಕರ್ನಹಳ್ಳಿ 2 ಪಂಚಾಯತಿಲ್ಲ ಏನಾದರೂ? ಇಡೀ ಕರ್ನಾಟಕದಲ್ಲಿ ಸರ್ವೆ ಮಾಡ್ಸೋಕೆ ಹೇಳಿ. ಯಾಕಂದರೆ ಇದು ನಮಗೆ ಮೂಲವಾಗಿ ಪ್ರಶ್ನೆ ಇದು. ಯಾಕಂದರೆ ರೈತರನ್ನ ಇಷ್ಟೊಂದು ಏಳ್ಸ್ಬೇಡಿ. ಅವ್ರ ಬದುಕು ಕಟ್ಕೊಂಡಿದ್ದಾರೆ, ಅವ್ರ ನೆಮ್ಮದಿ ಬದುಕನ್ನ ಯಾಕೆ ಹಾಳು ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಈಗ ಭೂಮಿ ಒಂದರಿಂದನೇ ಪ್ರಾಬ್ಲಮ್ ಅಂದರೆ ಆ ಭೂಮಿ ಕೊಟ್ಬಿಡ್ತೀವಿ, ನೀವು ಕಾಂಕ್ರೀಟ್ ಕಟ್ಬಿಡ್ತೀರಾ, ಮುಗ್ದೋಯ್ತು ಆ 2 ಪಂಚಾಯತಿ. ಆ ನೀರು ಮುಂದಕ್ಕೆ ಎಲ್ಲೋ ಹರ್ಕೊಂಡು ಹೋಗಲ್ವಾ? ಕಾವೇರಿಗೆ ಸೇರುತ್ತಲ್ಲ, ಅಲ್ಲಿವರೆಗೂ ಏನು ಮಾಡ್ತೀರಾ? ಬರೀ 2 ಪಂಚಾಯತಿ ಕಿತ್ಕೊಬಿಡ್ತೀರಾ, 9600 ಎಕರೆ ನೀವು ಮಾಡ್ಬಿಡ್ತೀರಾ. ಇಲ್ಲೆಲ್ಲ ಕ್ಯಾನ್ಸರ್ ಸರೋಗ್ಬಿಡ್ತಾರೆ, ಪೇಷಂಟ್ ಎಲ್ಲ ಸರಿ ಹೋಗ್ಬಿಡ್ತಾರೆ. ಇಲ್ಲಿಂದ ಕಾವೇರಿ ನದಿಗೆ ಸೇರುತ್ತಲ್ಲ, ಅಲ್ಲಿವರೆಗೂ ಏನು ಮಾಡ್ತೀರಾ? ಅದನ್ನೆಲ್ಲ ಡೆವಲಪ್ ಮಾಡ್ತೀರಾ? ಇಲ್ಲಿಂದಾನೆ ನೀವು ಬೆಂಗಳೂರಿಂದಾನೇ ಶುದ್ಧ ಮಾಡಿಸಿ. ಬೆಂಗಳೂರಲ್ಲಿರೋ ಸುತ್ತಮುತ್ತ ನದಿಗಳ ನೀರು ಯುರೇನಿಯಂ ಅಂತ ಆಗಿ ಪ್ರಜಾವಾಣಿಯಲ್ಲಿ ರಿಪೋರ್ಟ್ ಬಂದಿದೆ. ಅದು ವೃಷಭಾವತಿ ಒಂದೇ ನದಿಯಿಂದ ತೊಂದರೆ ಇಲ್ಲ, ಬೆಂಗಳೂರು ಸುತ್ತಮುತ್ತ ಇರೋ ಎಲ್ಲ ನದಿಗಳಿಂದನೂ ಸಮಸ್ಯೆ ಇದೆ. ಅದಕ್ಕೆ ಯಾಕೆ ನೀವು ಹೇಳ್ತಾ ಇಲ್ಲ? ಬರೀ ನಮ್ದು 2 ಪಂಚಾಯತಿ ಜಾಗಕ್ಕೆ ಮಾತ್ರ ಕ್ಯಾನ್ಸರ್ ಬಂದಿದ್ಯಾ? ಇದು ಸುಳ್ಳು ಸರ್. ಅವ್ರಿಗೇನಾದರೂ ಡೇಟಾ ಏನಾದರೂ ಇದ್ರೆ, ಯಾಕಂದ್ರೆ ಅವ್ರು ಶಾಸಕರಿದ್ದಾರೆ, ನಾನು ಅಲ್ಲಿ ರೈತ ಮಹಿಳೆ ಅಷ್ಟೇ, ಅವ್ರ ಶಾಸಕರು ಅಲ್ಲಿ ಎಲ್ಲ ನಮ್ಮ ಮಾಗಡಿ ಕ್ಷೇತ್ರನ ಪ್ರತಿನಿಧಿಸೋರು, ಅವ್ರಿಗೆಲ್ಲ ಮಾಹಿತಿ ಇರುತ್ತೆ. ದಯವಿಟ್ಟು ಅದನ್ನ ಅವ್ರನ್ನ ಕೊಡಕ್ಕೆ ಹೇಳಿ, ಅಷ್ಟೇ ನಾನು ಹೇಳೋದು. ಅದಾದಮೇಲೆ ನಿಮ್ಮ ಶಾಸಕರು ಮತ್ತು ಈಗ DK ಶಿವಕುಮಾರ್ ಹೇಳೋಂಥ ಮಾತು, ಬಿಡದಿ ಹೋರಾಟ ಏನು ನೀವು ಬೈರಮಂಗಲದಲ್ಲಿ ಮಾಡ್ತಾ ಇದ್ದೀರಾ, 80% ನಿಜವಾದ ರೈತರು ನಮಗೆ ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ, 20% ಅಷ್ಟೇ ನಕಲಿ ರೈತರು ಧರಣಿ ಕೂತಿರೋದು ಅಂತ ಹೇಳ್ತಾರೆ. ಸರ್, ಇದೊಂದೇ ನಮ್ಗೆ ಏನಂದ್ರೆ ಅಸಲಿ ನಕಲಿ ಅಂತ ಅವ್ರೇನಾದ್ರೂ ಡಾಕ್ಯುಮೆಂಟ್ಸ್ ಕೊಟ್ಟಿದಾರಾ? ನಾವು ID ಕಾರ್ಡ್ ಇಟ್ಕೊಂಡಿದ್ದೀರವ ನಕಲಿ ರೈತರು ಅಂತ? ನಾವು ಹೇಳಿ ಸಾಕಾಗ್ಬಿಟ್ಟಿದೆ ಸರ್, ಬೆಳೆ ಬೆಳಿತೀವಿ ಬನ್ನಿ ನೋಡಿ ಅಂತ. ಇನ್ನೇನು ಹೇಳೋದು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. 80% ಕೊಟ್ಟಿದಾರಾ? ಸರಿ ಸರ್, ಅದಕ್ಕೂ ನಾವು ಒಪ್ಕೋತೀವಿ. ಆ 80% ಎಲ್ಲ ತಗೋಬಿಡಿ, ಅವ್ರದ್ದು ನಾಳೆಯಿಂದನೇ ಡೆಮಾಲಿಷ್ ಮಾಡಿ ಸರ್, ನಮ್ ವಿರೋಧ ಇಲ್ಲ. ನಾವು 20% ಇದೀವ, ಯಾಕಂದ್ರೆ 80ಗೂ 20ಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ ಸರ್? 20 ಎಲ್ಲ ನಾವು ಒಂದ್ ಕಡೆ ಬಿಟ್ಬಿಡಿ, 20 ಇರೋರ್ನ ಅವ್ರ ಲೆಕ್ಕಕ್ಕೆ ಇಲ್ಲ. ನಮ್ಮನ್ನ ಬಿಟ್ಬಿಡಿ,
ಬಿಟ್ಬಿಟ್ಟು ನೀವು 80%ನ ಡೆವಲಪ್ ಮಾಡಿ. ಯಾಕಂದ್ರೆ ನಾನು ಇಲ್ಲ ಅಂತ ಹೇಳಕ್ಕೆ ನಾನು ಹೇಳಿ ಸಾಕಾಗ್ಬಿಟ್ಟಿದೆ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರ್ಬೋದು, ಯಾಕಂದ್ರೆ ನಾವು ರೈತರು ಯಾವ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಣ? ಹಂಗೋ ಕೆಲವ್ರು ಹೇಳ್ತಾರೆ ಇಲ್ಲಿ ಫಲವತ್ತಾದ ಭೂಮಿ ಇಲ್ಲ, ಕೃಷಿ ಮಾಡ್ತಿಲ್ಲ ಅಂತ. ಸೋಷಿಯಲ್ ಇಂಪ್ಯಾಕ್ಟ್ ರಿಪೋರ್ಟ್ ಅಂತ ಇದೆ, ಅದು ಸರ್ಕಾರದ ಅಂಡರಲ್ಲೇ ಬರೋದು. ಆ ಇಲಾಖೆಯಿಂದ ರಿಪೋರ್ಟ್ ತರ್ಸಕ್ಕೆ ಹೇಳಿ, ಅಲ್ಲಿ ಬಂಜರು ಭೂಮಿನ ಫಲವತ್ತತೆ ಇಲ್ವಾ, ಏನೋ ಬೆಳೀತಿಲ್ವಾ, ಅದನ್ನ ತರ್ಸ್ಕೊಳಕ್ ಹೇಳಿ. ಬಂದು ನೋಡಿ ಅಂತ ಹೇಳಿದ್ವಿ, ಆಗ್ಲಿಲ್ಲ ಅಂದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ರಿಪೋರ್ಟ್ ತರ್ಸ್ಕೊಂಡು ಸ್ವಲ್ಪ ನೋಡಕ್ ಹೇಳಿ ಅವ್ರಿಗೆ. ಬಿಡದಿ ಸುತ್ತಮುತ್ತ ನಿಮ್ಮ 2 ಪಂಚಾಯತಿಯಲ್ಲಿ ಸರಿಸುಮಾರು 5 ರಿಂದ 6 ಲಕ್ಷ ಗೋವುಗಳಿದಾವೆ ಅಂತ ಹೇಳ್ತಾರೆ. ಏನಾದರೂ ವಶಪಡಿಸ್ಕೊಂಡ್ರೆ ಗೋವುಗಳನ್ನ ರಸ್ತೆ ಬಿಡಬೇಕು, ಇಲ್ಲ ಅಂತಂದ್ರೆ ಕಡಿಯಕ್ಕೆ ಕೊಡಬೇಕು. ಅದೇ ಸರ್, ಕೊಡ್ಲೇಬೇಕು. ಇನ್ನೇನ್ ಮಾಡಕ್ಕಾಗುತ್ತೆ? 5 ಲಕ್ಷ ಬೀದಿಗೆ ಬಿಡಕ್ಕಾಗುತ್ತೆ? ಅವಕ್ಕ ಹಸುಗೆ ಹುಲ್ ತರೋದಲ್ಲಿ ಏನ್ ಮಾಡಕ್ಕಾಗುತ್ತೆ? ಅದ್ಯಾರೋ ಗೋ ರಕ್ಷಕರು ಅಂತ ಹೇಳ್ತಾರೆ, ನಮಗೂ ಅವ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಟಿವಿಲಿ ಅವಾಗ ಈ ಸಣ್ಣ ಪುಟ್ಟ 2 ಹಸು ಕರು ಏನಾರು ಯಾರ್ಯಾರು ಹಿಡ್ಕೋದ್ರೆ ಮಧ್ಯರಾತ್ರಿ ಹೋಗಿ ರೈಡ್ ಮಾಡ್ತಾರೆ, ಅವ್ರನ್ನ ಇದ್ ಮಾಡ್ತಾರೆ. ಇಲ್ಲ 5 ಲಕ್ಷ ಹಸುಗಳು ಬೀದಿಗೆ ಬೀಳ್ತಾವೆಲ್ಲ, ಎಲ್ಲಿದ್ದೀರಾ ಗೋರಕ್ಷಕರೇ? ದಯವಿಟ್ಟು ಬೈರಮಂಗಲ ಕಂಚಕಾನಹಳ್ಳಿಗೆ ಬನ್ನಿ, ಅಲ್ಲಿರೋ ಹಸುಗಳು ನೋಡಿ. ನಿಮ್ಗೇನಾದ್ರೂ 5 ಲಕ್ಷ, ಅದು ಸುಮ್ನೆ ಯಾವ ಖಾಲಿ ಹಸುಗಳಲ್ಲ, ದಿನಕ್ಕೆ 20 ಲೀಟರ್ 30 ಲೀಟರ್ ಹಾಲು ಕೊಡೋ ಹಸುಗಳು. ಬಂದು ಕಾಪಾಡಿ ಗೋವುಗಳನ್ನ. ಮತ್ತೆ ಇನ್ನೊಂದು ಪರಿಸರ ಅಂತ ಹೇಳ್ತಾರಲ್ಲ ಸರ್, ಗಿಡ ನೆಡಿ. ಅದೇನೋ IPL ಇದಾದಾಗ ಏನೋ ಯಾವ್ದು ಡಾಟ್ ಬಾಲ್ ಹಾಕ್ತಾರೆ, ಒಂದ್ ಸಸಿ ನೆಡ್ತಾರಂತೆ. ಅದು ಒಳ್ಳೇದೇ ಸರ್, ಯಾಕಂದ್ರೆ ಅವ್ರ ಪರಿಸರ, ಯಾಕಂದ್ರೆ ಇಲ್ಲಿ ಕಲುಷಿತ ಗಾಳಿ ನೀರಿದೆ, ಒಪ್ಕೊಳ್ಳೋಣ. ಆದ್ರೆ ಇಷ್ಟೊಂದು ನಾವು ಆಲ್ರೆಡಿ ಎಷ್ಟು ಎಮ್ಮರ ಬೆಳೆಸ್ಬಿಟ್ಟು ಅದ್ರಲ್ಲಿ ಹಣ್ಣು ಕಾಯಿ ಎಲ್ಲ ಕಿತ್ಕೊಂಡು ತಿಂತೀವಿ. ಅದನ್ನ ಕಡಿತಿದಾರಲ್ಲ, ನಿಮ್ಗೆ ಕಾಣ್ತಿಲ್ವಾ? 1 ಲಕ್ಷ 2 ಲಕ್ಷ ಅಲ್ಲ, 1.5 ಲಕ್ಷ ತೆಂಗು, ಅಡಿಕೆ, ಬಾಳೆ, ಒಟ್ಟಾರೆ 6 ಲಕ್ಷ ಮರಗಳಿದೆ. ಅದನ್ನ ಕಡಿತಿದಾರಲ್ಲ, ಎಲ್ಲೋಗಿದ್ದೀರಾ ಪರಿಸರವಾದಿಗಳು? ಬನ್ನಿ ಕುತ್ಕೊಳ್ಳಿ ನಮ್ ಜೊತೆ, ರೈತರ ಜೊತೆ. ಬರೀ ಯಾವ್ದೋ 1-2 ಗಿಡ ಪರಿಸರ ದಿನಾಚರಣೆ ದಿನ ನೆಟ್ಬಿಡೋದು, ನೀವು ಫೇಸ್ಬುಕ್ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡೋದು ಬೇಡ ಸರ್. ಬನ್ನಿ ರೈತರ ತಾವ್ ಕುತ್ಕೊಳ್ಳಿ, ನೋಡಿ. ನಾನು ಹೇಳೋದಲ್ಲ, ನೀವು ಬಂದು ನೋಡಿ ಅಲ್ಲಿ ಆ ಸ್ಥಳ ನೋಡ್ಬಿಟ್ಟು ನಿಮ್ಗೆ ಏನಾದ್ರೂ ಇಲ್ಲಿ ಗಿಡ ಮರ ಇದೆ, ಇಲ್ಲ ಇದನ್ನ ಉಳಿಸ್ಬೇಕು ಅಂದ್ರೆ ನಮ್ ಜೊತೆ ಬನ್ನಿ ಹೋರಾಟ ಮಾಡಿ ಅಂತ ಕೇಳ್ತೀನಿ. ಇವತ್ತು ಬಿಡದಿ ರೈತರ ಹೋರಾಟಕ್ಕೆ ಯಾವುದೇ ಸಿನಿಮಾ ನಟರಾಗಿರ್ಬೋದು, ಕನ್ನಡ ಪರ ಹೋರಾಟಗಾರ ಆಗಿರ್ಬೋದು, ಯಾವ ಹಿಂದೂ ಗೋರಕ್ಷಕರ ತಂಡ ಯಾರು ಭೇಟಿ ಕೊಟ್ಟಿಲ್ಲ ಸರ್. ಕೆಲವೊಂದು ಸಂಘಟನೆಗಳು ಕಟ್ಟಿದೆ, ಪರ್ಟಿಕ್ಯುಲರ್ ಆಗಿ ಕನ್ನಡ ಸಂಘಟನೆ ಅನ್ನೋದೆಲ್ಲೂ ಬಂದಿಲ್ಲ. ನಾನ್ ಕೇಳೋದು, ನಾವು ಕನ್ನಡಿಗರ ಅಲ್ವಾ? ಯಾಕಂದ್ರೆ DK ಸರ್ ಹೇಳ್ಬಿಟ್ಟಿದ್ದಾರೆ ನೀವು ರೈತರಲ್ಲ ಅಂತ. ಆಯ್ತು, ನಾವು ರೈತರಲ್ಲ. ಕನ್ನಡ ಸಂಘದವ್ರನ್ನ ಒಂಚೂರು ಕೇಳ್ಬಿಡ್ಬೇಕು ಸರ್, ಕನ್ನಡಿಗರ ಅಲ್ವಾ ಅಂತ. ನಮ್ ಕನ್ನಡ ಬಿಟ್ರೆ ಬೇರೆ ಭಾಷೆನೂ ಬರಲ್ಲ. ಈಗ ನಾವೇನಂದ್ರೆ ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ನಾವೇ ಅತಂತ್ರರು. ಈಗ ಹೆಂಗಂದ್ರೆ ಕನ್ನಡನೂ ಮಾತಾಡ್ತೀವಿ, ರೈತರು ಆಗಿದ್ದೀವಿ, ಎಲ್ಲ ಇದ್ರೂ ಯಾರೋ ನಾರ್ತ್ ಈಸ್ಟ್ ಅವರು ಇವ್ರನ್ನ ಕರ್ಕೊಂಡು ಬರಕ್ಕೆ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಿದ್ದೀರಾ. ಕನ್ನಡ ಸಂಘಟನೆ ಅವ್ರು ಕೇಳ್ತಾ ಇರೋದು, ಯಾರೋ ಒಂದು ಬೋರ್ಡ್ ಏನಾದ್ರು ಕನ್ನಡದಲ್ಲಿ ಇಲ್ಲ ಅಂದ್ರೆ ಓಡೋಗ್ಬಿಡ್ತೀರಾ, ಆ ಬೋರ್ಡ್ ಕಿತ್ತಾಕ್ಸ್ಬಿಡ್ತೀರಾ. ಯಾರೋ ಒಬ್ಬರ ಲೆಕ್ಚರ್ ಕ್ಲಾಸಲ್ಲಿ ಕನ್ನಡ ಮಾತಾಡ್ಲಿಲ್ಲ, ಇಂಗ್ಲೀಷಲ್ಲಿ ಮಾತಾಡೋ ಅವ್ರನ್ನೂ ತುಂಬಾ ಒಳ್ಳೆ ಕೆಲಸ ಮಾಡಿ, ಅದ್ರ ಬಗ್ಗೆ ನಾನು ವಿರೋಧ ಇಲ್ಲ. ಇಲ್ಲಿ ಕನ್ನಡಿಗರು 5,000 ಜನ ಕುಟುಂಬ ಇದೆ, 5,000 ಕನ್ನಡಿಗರು ಕುಟುಂಬ ಬೀದಿಗೆ ಬರ್ತಿದೆ. ಅದು 1.5 ವರ್ಷದಿಂದ ಬೀದಿಲಿ ಕೂತಿದ್ದೀವಿ. ಎಲ್ಲೋಗಿದ್ರಿ ಕನ್ನಡ ಸಂಘಟನೆಗಳು? ಈಗ ಇಷ್ಟಿನ ಎಲ್ಲೊಟ್ಟೋಗಿದ್ರ ನಂಗೆ ಗೊತ್ತಿಲ್ಲ. ಈ ನಿಮ್ಮ ವಾಹಿನಿ ಮೂಲಕ ಅವ್ರಿಗೆ ಗೊತ್ತಾದ್ರೆ ಹೇಳ್ತೀನಿ, ದಯವಿಟ್ಟು ನಮ್ಮ 2 ಪಂಚಾಯತಿಯಲ್ಲಿ 5,000 ಕುಟುಂಬ ಕನ್ನಡಿಗರು ಕುಟುಂಬ. ಅಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡೋರು ನನಗೆ ಗೊತ್ತಿರುವಂಗೆ ಒಬ್ರು ಇಲ್ಲ. ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, ನಮ್ 2 ಪಂಚಾಯತಿ ಕನ್ನಡಿಗರನ್ನ ಉಳಿಸ್ಕೊಳ್ಳಿ. ಈಗ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಆದಾಗ DK ಶಿವಕುಮಾರ್ ತೊಡೆ ತಟ್ಟು ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ. ಈಗ ಮುಖ್ಯಮಂತ್ರಿ ಅಂದ್ರೆ ಎಲ್ಲಾ ಪವರ್ ಇದೆ, ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಹಠದಿಂದ ಮುಖ್ಯಮಂತ್ರಿ ಆದ್ರು. ಈಗ ನಿಮ್ಮ ರೈತರ ಕಿತ್ಕೋಬೇಕು ಅಂತ ಹಠ ಮಾಡಿದ್ರೆ ಏನ್ ಮಾಡ್ತಾರೆ ಸರ್? ನಾವು ಅವ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಅರ್ಸ್ತಾ ಇದ್ವಿ. ಯಾಕಂದ್ರೆ ನಮ್ ಕ್ಷೇತ್ರ ಅಲ್ವಾ, ರಾಮನಗರದವರು, ನಮ್ ಬೆಂಗಳೂರು ದಕ್ಷಿಣದವರು, ನಮ್ಗೆ ಹೆಮ್ಮೆ. ನಮ್ ರಾಮನಗರದವರು ಮುಖ್ಯಮಂತ್ರಿ ಅಂದ್ರೆ ಎಲ್ಲಾ ಕಡೆ ಹೇಳ್ಕೋಬಹುದು ಮಾಡ್ಬೋದು ಅಂತ. ಆದ್ರೆ ಏನೋ ನಂಗೆ ಅರ್ಥನೇ ಆಗ್ತಿಲ್ಲ. ಅವರೇ ಅವ್ರ ಮಕ್ಕಳನ್ನ ಯಾಕೆ ಕೊಲ್ಲಕ್ ನೋಡ್ತಿದ್ದಾರೆ? ನಾವೇನ್ ಅನ್ಯಾಯ ಮಾಡಿದ್ದೀವಿ ಅವ್ರಿಗೆ ಅಂತ ನಾವು ಕೇಳ್ತಾನೆ ಇದ್ದೀವಿ. ನಮ್ಮ ಅನ್ನದ ಬಟ್ಲುಗೆ ದಯವಿಟ್ಟು ಮಣ್ಣಾಕ್ಬೇಡಿ ಅಂತ ಇವಾಗಿನ ಮುಖ್ಯಮಂತ್ರಿ ಅವರು, ಈಗ ಉಪಮುಖ್ಯಮಂತ್ರಿ ಇಲ್ಲ. ಯಾಕಂದ್ರೆ ಈಗೆಲ್ಲ ಹೇಳಿದ್ರು, ಯಾರೋ ಹೇಳ್ತಿದ್ರು ಪೆನ್ನು ಪೇಪರ್ ಕೊಡ್ಲಿಲ್ಲ ಅಂತ. ಕೊಟ್ಟಿದ್ದೀವಿ. ಈಗೆಲ್ಲ ನಿಮ್ ಕೈಲೇ ಇರೋದು, ಬೇರೆ ಯಾರು ಏನ್ ನಿಮ್ಗೆ ಹಸ್ತಕ್ಷೇಪ ಮಾಡಂಗಿಲ್ಲ. ನೀವೇ ಬರೀಬೋದಲ್ವಾ? ನಮ್ಮ ರೈತರಾಗೆ ಇರಕ್ ಬಿಡ್ತೀನಿ, ಅವ್ರ ಅನ್ನದ ಬಟ್ಲಿಗೆ ಅನ್ನನೇ ಇಡ್ತೀನಿ, ಮಣ್ಣು ಹಾಕಲ್ಲ ಅಂತ ಹೇಳ್ಬೇಕು. ಅಂದ್ರೆ ಹಲವಾರು ED ರೇಡ್ ಆದಾಗ ಅಥವಾ IT ಗಳು ರೇಡ್ ಆದಾಗ ನಾನೊಬ್ಬ ರೈತ ಅಂತ ಹೇಳ್ತಾರೆ DK ಶಿವಕುಮಾರ್. ಅದೇ ರೈತ ಅನ್ನೋರು ಈ ರೈತರು ಬಾಳಲ್ಲಿ ಆಟ ಆಡ್ತದಕ್ಕೆ ಅದೇ ನಮಗೂ ಅರ್ಥ ಆಗ್ತಿಲ್ಲ. ಜೊತೆಗೆ ಅವರು ರೈತ ಅಲ್ಲ ಅಂತಲ್ಲ, ಅವ್ರ ರೈತರ ಮಗನೇ. ನಾವು ರೈತರೇ, ಅವ್ರಿಗೂ ಗೊತ್ತಿದೆ. ಆದ್ರೂ ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಏನಾಗಿದ್ಯೋ ಅಲ್ಲಿ, ಅಂದ್ರೆ ಭೂಮಿ ಬಗ್ಗೆ ಗೊತ್ತಿಲ್ವೋ ಏನೋ, ಮತ್ತೆ ಅಲ್ಲಿ 80% ಇದೆ ಅನ್ನೋ ಏನೋ ಅದು ರಾಂಗ್ ಇನ್ಫಾರ್ಮೇಶನ್, ಏನೋ ಒಂದು ಕಾರಣದಿಂದ ಅವರು ಈ ತರ ಮಾಡಿರ್ಬೋದು ಅಂತ ನಾವು ಅನ್ಕೊಡ್ತೀವಿ. ಈಗಲೂ ನಾನು ಹೇಳ್ತೀನಿ, ಅವ್ರು ನಂಬಿರೋ ಅಜ್ಜಯ್ಯ ಇದಾರಲ್ಲ, ಅವ್ರಾದ್ರೂ ಅವ್ರಿಗೆ ಒಳ್ಳೆ ಮನ್ಸು ಕೊಡ್ಲಿ, ನಮ್ಮ ರೈತರುಗಳನ್ನ, ಬಿಡದಿ ಬೈರಮಂಗಲ ರೈತರನ್ನ ಬದುಸಕ್ ಕೊಡ್ಲಿ. ಯಾಕಂದ್ರೆ ನಾವು 1.5 ವರ್ಷದಿಂದ ಹೋರಾಟ ಮಾಡ್ತಿದ್ವಿ ಸರ್, ಬೀದಿಲ್ ಬಿದ್ದುಬಿಟ್ಟಿದ್ದೀವಿ. 2-3 ಹಸು ಕಟ್ಕೊಂಡಿದ್ದೀವಿ,
ಹಸುಗಳಿಗೆ ಹುಲ್ ಕುಯ್ದು ಬಿಡ್ಬೇಕು, ಬೆಳಗ್ಗೆ 6 ಗಂಟೆಗೆ ಹಾಲು ಕರ್ದಾಕ್ಬಿಟ್ಟು ಹುಲ್ ಕುಯ್ದ್ಬಿಟ್ಟು ಬೈರ್ಮಂಗ್ಲದಲ್ಲಿ ಬಂದು ಪ್ರತಿಭಟನೆಯಲ್ಲಿ ಕುತ್ಕೋಬೇಕು. ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಈ 2-3 ಜನ ರೈತರವ್ರೆ 10 ಜನ ಅವ್ರೆ ಅಂತ, ರೈತರಿಲ್ಲ ಅಂತಾರೆ. ಬಂದ್ ಕುತ್ಕೊಂಡ್ರೆ ಅಲ್ಲಿ ಹಸು ತೋಟದಲ್ಲಿ ಕಟ್ಟಿರ್ತೀವಿ ಸರ್, ಅದು ಕಿತ್ಕೊಂಡು ಹೊಟ್ಟೋಗಿರುತ್ತೋ, ಹುಲ್ಲಿಲ್ವೋ, ಸಗಣಿ ಗಂಜಲ ಎಲ್ಲ ಮೆತ್ಕೊಂಡಿರುತ್ತೆ. 6 ಗಂಟೆಲಿ ಹೋಗಿ ಹಿಡ್ಕೊ ಬರ್ಬೇಕು ಸಂಜೆ, ಮತ್ತೆ ಅದಕ್ಕೆ ಹಾಲು ಕರಿಬೇಕು. ಈ ತರ ನಮ್ ಜೀವನ ಅತಂತ್ರ. ಈ ಕಡೆ ಆರ್ಥಿಕವಾಗಿ ನಾವು ಹಿಂದುಳಿದ್ಬಿಟ್ಟು 1.5 ವರ್ಷದಿಂದ ಏನು ಯಾವುದೇ ಬೆಳೆ ಬೆಳೆಯಕ್ ಆಗ್ತಿಲ್ವಲ್ಲ. ಇಲ್ಲಿ ಹೋರಾಟ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ಹೋರಾಟಗಾರಲ್ಲ, ಆಲ್ರೆಡಿ 10% 20% ಅಂತವ್ರೆ, ಆಮೇಲೆ ರೈತರೇ ಇಲ್ಲ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಈ ಕಡೆ ಹೋರಾಟನೂ ಮಾಡ್ತೀವಿ, ನಮ್ಮ ಬದುಕು ಇದು ಮಾಡ್ತಿದ್ದೀವಿ. ನಾವು ಆರ್ಥಿಕವಾಗಿ ಹಿಂದುಳಿದ್ರೂ ಪರವಾಗಿಲ್ಲ, ಜೀವನನೇ ಹಾಳು ಮಾಡ್ಕೋಬಾರ್ದು ಅಂತ ಹೋರಾಟ ಮಾಡ್ತಿದ್ದೀವಿ. ನಾವು ಒಬ್ಬರೇ ಅಲ್ಲ, ನಮ್ಮ ಇಡೀ ಕುಟುಂಬ ಮತ್ತು ನಮ್ಮ ಪರಿವಾರ, ನಮ್ಮ ಮಕ್ಕಳು ಎಲ್ಲರೂ ಬೀದಿಗೆ ಬಂದ್ಬಿಡ್ತಾರೆ. ಇದು DK ಶಿವಕುಮಾರ್ ಅವ್ರಿಗೆ ನಾವೇನು ಎಚ್ಚರಿಕೆ ಕೊಡೋಕ್ಕೆ ನಾವು ಅವ್ರಿಗಿಂತ ದೊಡ್ಡವರಲ್ಲ. ನಾವು ತುಂಬ ಸಣ್ಣ ರೈತರು, ಅಲ್ಲಿರೋ ತುಂಬ ಸಣ್ಣ ರೈತರು, ಅವರೆಲ್ಲ ನಿರ್ನಾಮ ಆಗ್ಬಿಡ್ತಾರೆ. ದಯವಿಟ್ಟು ಹೇಳ್ತೀನಿ, ನೀವು ಮುಖ್ಯಮಂತ್ರಿ ಆಗ್ತಿದ್ದೀರಾ, ಒಳ್ಳೇದು. ಮತ್ತು ಇದು 2028ಕ್ಕೂ ನೀವೇ ಆಗಿ ಅಂತ ಆಶೀರ್ವಾದ ಮಾಡ್ತೀವಿ. ನಮ್ಮ ಭೂಮಿ ಉಳಿದ್ರೆ ಮಾತ್ರ ನಾವು ನಿಮಗೆ ಏನಂದರೆ, ಈಗ ದೇವ್ರನ್ನ ನಂಬ್ತೀರ ಅಂತಿರಲ್ಲ, ಈಗ ನಮ್ಮ ಪಾಲಿಗೆ DK ಶಿವಕುಮಾರೇ ದೇವ್ರಂತ ಅನ್ಕೋತಿದ್ದೀವಿ. ಯಾಕಂದ್ರೆ ನಮ್ಮ ಭೂಮಿ ಬಿಟ್ಟರೆ ಮಾತ್ರ, ಇಲ್ಲಾಂದ್ರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಅಂತೂ ಬಿಡಲ್ಲ. ಅವ್ರ ಭೂಮಿ ಬಿಟ್ಟರೆ ನಮ್ಮ ಹೋರಾಟ ನಿಲ್ಲಿಸ್ತೀವಿ. ಇಲ್ಲಾಂದರೆ ಅವ್ರಿಗೆ ಇಲ್ಲ ಮಾಡಲೇಬೇಕು ಅಂದರೆ ನಾವು ಒಂದು 5,000 ಕುಟುಂಬ ಇದೆ, ಆ ಕುಟುಂಬಕ್ಕೆ ಅವ್ರು ಏನು ಮಾಡ್ಬೋದು? ಇಲ್ಲ ಅನ್ಸ್ತೀರಾ ಮಾಡಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಿ ಅಧಿಕಾರ ಇಲ್ಲ, ನಿಮ್ಗಿದೆ. ಇಡೀ ಕರ್ನಾಟಕದಲ್ಲೇ ಮುಖ್ಯಮಂತ್ರಿ ಆಗಿದ್ದೀರಾ, 2 ಪಂಚಾಯತಿಯಿಂದ ಏನು ನಿಮ್ಗೆ ಸಿಗಲ್ಲ. ದಯವಿಟ್ಟು ಅವ್ರನ್ನ ಉಳಿಸಿ ಅಂತ ಮತ್ತೆ ಮತ್ತೆ ಮನವಿ ಮಾಡ್ತಾನೆ ಇದ್ದೀವಿ ಸರ್. ಈಗಾದರೂ ಅವ್ರಿಗೆ ದೇವರು ಒಳ್ಳೆ ಜ್ಞಾನ ಕೊಟ್ಟು ನಮ್ಮ ಬಡ ರೈತರನ್ನು ಬದುಕಿಸ್ಲಿ ಅಂತ ಕೇಳ್ತೀನಿ ಸರ್. ಎಷ್ಟೇ ಕೋಟಿ ಕೊಟ್ಟರು, ನಿಮ್ಮ ಜಮೀನಿಗೆ ದುಪ್ಪಟ್ಟು ಬೆಲೆ ಕೊಟ್ಟರು 1 ಇಂಚು ಸಹ ನೀವು ಯಾವುದು ಕೂಡ ರೆಡಿ ಇಲ್ಲ ಸರ್. ನಾವು ಭೂಮಿ ಮಾರಾಟಕ್ಕೆ ಇಟ್ಟಿಲ್ಲ ಅಂದರೆ ಕೋಟಿ ದುಪ್ಪಟ್ಟು ಏನು ಲೆಕ್ಕ ಇಲ್ಲ ಸರ್. ಯಾಕಂದರೆ ನಾವು ದುಡ್ಡಿಂದ ಭೂಮಿನ ಅಳಿಯೋಕ್ಕಾಗಲ್ಲ. ಅದು ಏನೋ ಇದು ಹೇಳ್ತಾರೆ, ಆರ್ಥಿಕವಾಗಿ ಏನೋ ಕರಗಲಾಗದ ಸಂಪತ್ತದು. ಹಣ ಕರಗೋಗುತ್ತೆ, ಕರಗಲಾಗದ ಸಂಪತ್ತು ಬಿಟ್ಬಿಟ್ಟು ಯಾರಾದರೂ ಕರಗೋ ಸಂಪತ್ತು ತೊಗೊಳಕ್ಕೆ ಇಷ್ಟ ಆಗುತ್ತೆ ಸರ್. ಅದಕ್ಕೋಸ್ಕರ ನಾವು ಅವ್ರ ಕೋಟಿ ನಮ್ಗಂದ್ರೆ ನಾವು ಮಾರಾಟಕ್ಕೆ ಇಟ್ಟರೆ ಇಷ್ಟು ದುಡ್ಡು ಕೊಡಿ, ಅಷ್ಟು ದುಡ್ಡು ಕೊಡಿ ಅನ್ಬೋದು. ನಾವು ಭೂಮಿ ಮಾರಾಟಕ್ಕೆ ಇಟ್ಟಿಲ್ಲ. ನಾವು ಬೆಳೆ ಬೆಳೀತಿದ್ದೀವಿ, ನಾವು ನೆಮ್ಮದಿಯಾಗಿದ್ದೀವಿ. ಕೆಲವ್ರು ಹೇಳ್ತಾರೆ ಡೆವಲಪ್ಮೆಂಟ್ ಬೇಕು ಅದು ಇದು ಅಂತ, ಅಲ್ಲೆಲ್ಲ ಆಗಿದೆ, ಏನು ತೊಂದರೆ ಇಲ್ಲ. ಬೇಕಾದವ್ರು ಅವ್ರ ಭೂಮಿಲಿ ಅದೇನೋ ರೆಡ್ ಝೋನ್ ಇದೆ ಅಂತಾರೆ, ಅದನ್ನ ತೆಗೆಸ್ಬಿಟ್ಟು ಮಾಡಿಸ್ಕೊಳ್ಳಿ, ನಮ್ಗೇನು ವಿರೋಧ ಇಲ್ಲ. ಡೆವಲಪ್ಮೆಂಟ್ ವಿರೋಧ ಮಾಡೋಕ್ಕೆ, ಯಾಕಂದರೆ ಈಗ ಎಲ್ಲರಿಗೂ ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಲಭ್ಯ ಸಿಗ್ತಿದೆ. ಅದನ್ನ ಮೀರಿ ಅವ್ರಿಗೇನು ಡೆವಲಪ್ಮೆಂಟ್ ಬೇಕೋ ಅವ್ರ ಜಾಗಗಳಿರೋರು ಕೊಟ್ಕೊಂಡು ಮಾಡಿಸ್ಕೊಳ್ಳಿ ಸರ್. ಇದು ನಿಮ್ಮ ಹೋರಾಟಕ್ಕೆ ಸಿನಿಮಾ ನಟರು, ಕನ್ನಡ ಪರ ಸಂಘಟನೆಯವರು ಮತ್ತು ಯಾರು ಈ ಗೋರಕ್ಷಕ ತಂಡದವ್ರು ಬಂದರೆ ನೀವು ಸ್ಥಳ ಕೊಟ್ಟು ಅವ್ರ ನಿಮ್ಮ ಜೊತೆ ಸೇರಿಸ್ಕೋತೀರಾ? ಸರ್, ಯಾರೇ ಬರಲಿ ನಾವು ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ಈಗ ನಾವು ಆಲ್ರೆಡಿ ಮುಳುಗ್ತಾ ಇದ್ದೀವಿ. ನಮ್ನ ಯಾರು ಎತ್ತಿದ್ರು ಈ ಪಾರ್ಟಿ ಆ ಪಾರ್ಟಿ ಏನು ನೋಡಲ್ಲ ಸರ್. ಯಾರೋ ಒಬ್ರು ಮನುಷ್ಯ ಅಂತ ನೋಡ್ತೀವಿ. ಯಾಕೆ ಪಕ್ಷ ಆಮೇಲೆ ಅಲ್ವಾ ಸರ್? ಮನುಷ್ಯ ಇಲ್ಲದೆ ಪಕ್ಷ ಬರಲ್ಲ. ನಾವು ಫಸ್ಟ್ ನೋಡ್ತೀವಿ ಒಬ್ಬ ಮನುಷ್ಯ ನಮ್ಮನ್ನ ಬಂದು ಎತ್ತಿದ್ರು ಅಂತ, ಆ ಪಕ್ಷ ಆಮೇಲೆ ನೋಡ್ಕೊಳ್ಳೋಣ, ಅದೆಲ್ಲ ಏನಿಲ್ಲ. ನಮ್ಗೆ ಮನುಷ್ಯರು ಅಷ್ಟೇ. ನಮ್ಗೆ ಯಾರು ಸಪೋರ್ಟ್ ಕೊಟ್ಟರು ಅವ್ರಿಗೆ ಸ್ವಾಗತ ಬಯಸ್ತೀನಿ. ಮತ್ತೆ ಇದುವರೆಗೂ ಕೆಲವ್ರು ಸಪೋರ್ಟ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಇನ್ನ ತುಂಬಾ ಸಂಘಟನೆಗಳಿವೆ, ನಮ್ಗೆ ಗೊತ್ತಿರೋ ಅಷ್ಟು ಗೊತ್ತಿಲ್ಲದೆ ಇರೋ ಸಂಘಟನೆಗಳಿವೆ. ದಯವಿಟ್ಟು ಎಲ್ಲರೂ ನಮ್ಮ ರೈತರ ಜೊತೆ ಕೈ ಜೋಡಿಸಿ ಅಂತ ಕೇಳ್ತೀನಿ ಸರ್. ಇದಿಷ್ಟು ಬಿಡದಿ ರೈತ ಹೋರಾಟದ ಮನದಾಳದ ಮಾತು. ಯಾವುದೇ ಸಿನಿಮಾ ನಟ ಆಗಿರ್ಬೋದು, ಅಥವಾ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಅಥವಾ ಹಿಂದುತ್ವದ ಪರವಾದ ಸಂಘಟನೆಗಳು ಯಾರೇ ಆದರೂ ನಮ್ಮ ರೈತರನ್ನ ಉಳಿವಿಗಾಗಿ ಜೊತೆಲಿ ಬನ್ನಿ, ನಿಮ್ಮ ಜೊತೆ ನಾವಿರ್ತೀವಿ. ಇದೇ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರು ಅಂತ ನಾವು ಸಾಯೋವರೆಗೂ ನೆನೆಸ್ಕೋತೀವಿ. ದಯವಿಟ್ಟು ರೈತರ ಪರ ನಿಂತ್ಕೊಂಡು ಮತ್ತೆ ಮುಂದಿನ ಬಾರಿ ಮುಖ್ಯಮಂತ್ರಿ ಆಗಿರಿ. ಅದು ಬಿಟ್ಟು ನೀವು ರೈತರಿಗೆ ಏನೋ ಅವ್ರನ್ನ ಉಳಿಗಾಲ ಮಾಡ್ತೀನಿ, ಏನೋ ರೈತರು ಭೂಮಿ ಕಿತ್ಕೋತೀವಿ ಅಂತ ಜಿದ್ದು ನಿಂತರೆ ಆ ಅಜ್ಜಯ್ಯನೇ ನಿಮಗೆ ಬುದ್ಧಿ ಕಲಿಸ್ತಾರೆ ಅನ್ನೋದು ಈ ಬಿಡದಿ ರೈತರ ಮನದಾಳದ ಮಾತು.